ಮಾಲಾ ಸುಧಾ ಕುಂಭ ವಿಬೋಧ ಮುದ್ರಾ ವಿದ್ಯಾವಿರಾಜತ್ಕರವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪರಮೇಶ್ವರನ ಅವತಾರಿಗಳು ನಮ್ಮ ಸನಾತನ ಹಿಂದೂ ಧರ್ಮದ ಉದ್ಧಾರಕರಾದ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಈ ಜಗತ್ತಿನ ಹಿತಕ್ಕಾಗಿ ಮಾಡಿದಂತಹ ಅನೇಕ ವಿಧವಾದಂತಹ ಉಪದೇಶಗಳಲ್ಲಿ ಒಂದು ವಿಶಿಷ್ಟವಾದಂತಹ ಉಪದೇಶ ಇದೆ. ಶಂಕರರು ಕೇವಲ ಅದ್ವೈತ ತತ್ವವನ್ನು ಮಾತ್ರ ಉಪದೇಶ ಮಾಡದೆ ಅದನ್ನು ಪ್ರಧಾನವಾಗಿ ಮಾಡಿದರೂ ಸಹ ಸಮಾಜದ ನಿರ್ಮಾಣಕ್ಕಾಗಿ, ಒಳ್ಳೆಯ ಸಮಾಜದ ನಿರ್ಮಾಣಕ್ಕಾಗಿ, ಜನರೆಲ್ಲರ ಒಂದು ಜೀವನೋದ್ಧಾರಕ್ಕಾಗಿ ಬೇಕಾಗಿರುವಂತಹ ಅನೇಕ ಉಪದೇಶಗಳನ್ನು ಸಹ ಮಾಡಿದ್ದಾರೆ. ಅಂತಹ ಉಪದೇಶಗಳಲ್ಲಿ ಒಂದು ಪ್ರಧಾನವಾದಂತಹ ಉಪದೇಶ ಅಂತಂದರೆ ಕುತ್ರ ಯತ್ನೋ ವಿಧೇಯ ಅಂತ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಅವರು ಕೊಟ್ಟಂತಹ ಉತ್ತರ ವಿದ್ಯಾಭ್ಯಾಸೆ ಸದೌಷಧೆ ದಾನೆ ಅಂತ. ಅಂದರೆ ಇದರ ಅರ್ಥ ಮನುಷ್ಯರು ಯಾವುದರಲ್ಲಿ ಪ್ರಯತ್ನಶೀಲರಾಗಬೇಕು, ಯಾವ ಕೆಲಸಗಳಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಗಮನವನ್ನು ಹರಿಸಬೇಕು ಅಂತ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವಾಗಿ 3 ಕೆಲಸಗಳನ್ನು ಹೇಳಿದ್ದಾರೆ. ವಿದ್ಯಾಭ್ಯಾಸೆ ಸದೌಷಧೆ ದಾನೆ ಅಂತ. ಮೊದಲನೇದಾಗಿ ವಿದ್ಯಾಭ್ಯಾಸ ಅಂದರೆ ವಿದ್ಯಾಭ್ಯಾಸ ಮಾಡುವುದು ಮತ್ತು ಮಾಡಿಸುವುದು ಎರಡೂ ಅರ್ಥ. ವಿದ್ಯಾಭ್ಯಾಸವನ್ನು ಮಾಡುವುದರಲ್ಲಿ ನಾವು ತತ್ಪರರಾಗಿರಬೇಕು, ವಿದ್ಯಾಭ್ಯಾಸವನ್ನು ಮಾಡಿಸುವುದರಲ್ಲಿ ಅವಶ್ಯವಾಗಿಯೂ ನಾವು ತತ್ಪರರಾಗಿರಬೇಕು. ಮೊದಲನೇದಾಗಿ ನಾವು ಚೆನ್ನಾಗಿ ಕಲಿಬೇಕು, ತದನಂತರ ಯೋಗ್ಯರಾಗಿರ್ತಕ್ಕಂಥವರಿಗೆ ಆ ವಿದ್ಯೆಯನ್ನು ಕೊಟ್ಟು ಆ ವಿದ್ಯೆಯು ಇನ್ನಷ್ಟು ಪ್ರಚಾರವನ್ನು ಹೊಂದಿ ಎಲ್ಲರಿಗೂ ಒಳ್ಳೆಯದಾಗುವಂತೆ ಮಾಡಬೇಕು. ಇದನ್ನೇ ಶಾಸ್ತ್ರದಲ್ಲಿ ಅಧ್ಯಯನ ಅಧ್ಯಾಪನ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಈ ವಿದ್ಯಾಭ್ಯಾಸವನ್ನು ಖಂಡಿತವಾಗಿಯೂ ವಿಶೇಷವಾಗಿ ಮಾಡಬೇಕು, ಮಾಡುವುದರಲ್ಲಿ ಹೆಚ್ಚಿನ ಪ್ರಯತ್ನವನ್ನು ನಾವು ಮಾಡಬೇಕು. ಇದು ಮೊದಲನೇ ವಿಷಯ. ಎರಡನೇ ವಿಷಯ ಏನು ಅಂತಂದರೆ ಸದೌಷಧೆ ಅಂತ. ಔಷಧ ಅಂದರೆ ಚಿಕಿತ್ಸೆಯನ್ನು ಮಾಡಿ ಔಷಧವನ್ನು ಜನರಿಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ನಾವು ಮಾಡಬೇಕು, ಮಾಡುವುದರಲ್ಲಿ ಹೆಚ್ಚಿನ ಪ್ರಯತ್ನಶೀಲರಾಗಬೇಕು ಮನುಷ್ಯರು ಅನ್ನುವುದು ಎರಡನೇ ಉಪದೇಶ. ಯಾಕೆಂತಂದರೆ ಇದು ಅತ್ಯಂತ ಅವಶ್ಯಕ. ಮನುಷ್ಯ ಅಂತಂದ ಮೇಲೆ ಏನೋ ಒಂದು ಶರೀರದಲ್ಲಿ ಯಾವುದೋ ಒಂದು ರೀತಿಯಾದಂತಹ ಅನಾರೋಗ್ಯ, ಸಣ್ಣದೋ ಅಥವಾ ದೊಡ್ಡದೋ ಏನೋ ಒಂದು ಅನಾರೋಗ್ಯ ಅನ್ನುವುದಿರುತ್ತೆ. ಅದಕ್ಕೆ ಔಷಧವನ್ನು ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವುದರಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮನುಷ್ಯರು ವಹಿಸಬೇಕು ಅನ್ನೋದು ಎರಡನೇ ವಿಷಯ. ಮೂರನೇ ವಿಷಯ ಏನು ಅಂತಂದರೆ ಈ ಎರಡೂ ಕೆಲಸಗಳು ಚೆನ್ನಾಗಿ ನಡೀಬೇಕು ಅಂತಂದರೆ ಅದಕ್ಕೆ ಸಂಪನ್ಮೂಲಗಳು ಅತ್ಯಂತ ಅವಶ್ಯಕ. ಸಂಪತ್ತು ಅನ್ನುವುದಿಲ್ಲದೆ ಈ ಕೆಲಸಗಳು ಯಾವುದೂ ಸಹ ನಡೆಯುವುದಿಲ್ಲ. ಇದು ಈ ಕೆಲಸಗಳು ವಿದ್ಯಾಭ್ಯಾಸ ಮಾಡುವುದು, ಮಾಡಿಸುವುದು ಅಥವಾ ಔಷಧ ಚಿಕಿತ್ಸಾದಿ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಸಂಪತ್ತಿನ ವ್ಯವಸ್ಥೆ ಅನ್ನುವುದು ಅತ್ಯಂತ ಅವಶ್ಯಕ. ಆದ್ದರಿಂದ ಇಂತಹ ಒಂದು ಕಾರ್ಯಗಳಿಗಾಗಿ ಸಂಪತ್ತನ್ನು ದಾನ ಮಾಡುವಂತಹ ಒಂದು ಕೆಲಸವನ್ನು ಜನರು ಮಾಡಬೇಕು. ಇಂತಹ ಒಂದು ಕೆಲಸ ನಡೀತಾ ಇದೆ ಅಂತಂದರೆ ಅದಕ್ಕೆ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಸಹ ದಾನವನ್ನು ಮಾಡಿ ಆ ಕೆಲಸದಲ್ಲಿ ಕೈ ಜೋಡಿಸಬೇಕು ಅನ್ನೋದು ಮೂರನೇ ಉಪದೇಶ. ಇಂತಹ ಒಂದು 3 ಉಪದೇಶಗಳನ್ನು ವಿಶೇಷವಾಗಿ ಮೂರು ವಿಷಯಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಉಪದೇಶ ಮಾಡಿದ್ದಾರೆ ಸಮಾಜದ ಒಂದು ಅಭಿವೃದ್ಧಿಗಾಗಿ. ಇಲ್ಲಿ ನಾವು ಸರಿಯಾಗಿ ವಿಚಾರ ಮಾಡಿದರೆ ಈ ಉಪದೇಶಗಳು ಬರೀ ಇವತ್ತಿನ ದಿವಸ ಇಲ್ಲಿ ಯಾರಿದ್ದೀರೋ ಇಂತಹ ಜನರಿಗೆ ಮಾತ್ರವೇ, ಅಥವಾ ಈ ಜಿಲ್ಲೆಯಲ್ಲಿರುವವರಿಗೆ ಮಾತ್ರ, ಅಥವಾ ಈ ರಾಜ್ಯದಲ್ಲಿರುವವರಿಗೆ ಮಾತ್ರ, ಅಥವಾ ಈ ದೇಶದಲ್ಲಿರುವವರಿಗೆ ಮಾತ್ರ, ಅಥವಾ ಶಂಕರಾಚಾರ್ಯರು 1200 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅವತಾರ ಮಾಡಿದರು, ಅದೆಲ್ಲ ತುಂಬ ಹಳೆ ವಿಚಾರ ಆಗೋಯಿತು, ಈಗಿನ ಕಾಲಕ್ಕೆ ಅದು ಯಾವುದು ಬೇಕಾಗಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಈ ಎಲ್ಲ ಉಪದೇಶಗಳು ಆವತ್ತಲ್ಲ ಇವತ್ತಿಗೂ ಅತ್ಯಂತ ಅವಶ್ಯಕ. ಇನ್ನೆಷ್ಟೇ ಸಾವಿರಾರು ವರ್ಷಗಳಾದರೂ ಸಹ ಅತ್ಯಂತ ಅವಶ್ಯಕವಾದಂತಹ ಉಪದೇಶಗಳೇ. ಮತ್ತು ಈ ದೇಶದಲ್ಲಿರುವವರಿಗೆ ಈ ಉಪದೇಶಗಳು ಬೇಕು ಅಂತಿಲ್ಲ. ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ, ಯಾವ ದೇಶವಾದರೂ, ಯಾವ ಮೂಲೆಯಲ್ಲಿದ್ದರೂ, ಯಾವ ವ್ಯಕ್ತಿ ಆದರೂ
ಅವರಿಗೆ ಈ ಕೆಲಸಗಳು ಬೇಕೇ ಬೇಕು. ಇಂತಹ ಉಪದೇಶಗಳನ್ನು ಶಂಕರರು ಮಾಡಿದ್ದಾರೆ. ಹಾಗಾಗಿ ಈ ವಿದ್ಯಾಭ್ಯಾಸ ಮತ್ತು ಜನರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ವ್ಯವಸ್ಥೆ, ಇದಕ್ಕಾಗಿ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು, ಈ ಕೆಲಸಗಳನ್ನು ಮಾಡಬೇಕು ಅಂತ ಶಂಕರ ಭಗವತ್ಪಾದಾಚಾರ್ಯರು ಏನು ಉಪದೇಶ ಮಾಡಿದ್ದಾರೋ ಆ ಕೆಲಸಗಳನ್ನು ವಿಶೇಷವಾಗಿ ಈ ಒಂದು ನಮ್ಮ ಪ್ರೀತಿಪಾತ್ರವಾಗಿರತಕ್ಕಂತಹ ರಾಷ್ಟ್ರೋತ್ಥಾನ ಪರಿಷತ್ತು ಸಂಸ್ಥೆ ವಿಶೇಷವಾಗಿ ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. 61 ಸಂವತ್ಸರದ ಚಕ್ರ ಅಂದರೆ 60 ವರ್ಷಗಳು, ನಮ್ಮ ಶಾಸ್ತ್ರದಲ್ಲಿ 60 ವರ್ಷಗಳು ಒಂದು ಸಲ ಆಯಿತು ಅಂತಂದರೆ ಅದು ಒಂದು ಸಂವತ್ಸರದ ಚಕ್ರ ಆಯಿತು ಅಂತ ಲೆಕ್ಕ. ಹೀಗೆ 60 ಅಂದರೆ ಒಂದು ಸಂವತ್ಸರದ ಚಕ್ರ 60 ವರ್ಷಗಳು. ಇವತ್ತೀಗ ವಿಶ್ವಾವಸುನಾಮ ಸಂವತ್ಸರ, ಇನ್ನೊಂದು 60 ವರ್ಷಗಳಾಯಿತು ಅಂದರೆ ಪುನಃ ವಿಶ್ವಾವಸುನಾಮ ಸಂವತ್ಸರ ಬರುತ್ತೆ. ಹೀಗೆ ಆ 60 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿ ಈ ಒಂದು ಕಾರ್ಯವನ್ನು ಸಂಸ್ಥೆ ಕಡೆಯಿಂದ, ಈ ಪರಿಷತ್ತಿನ ವತಿಯಿಂದ ನಡೆಸ್ತಾ ಇರುವುದು. ಸಣ್ಣದಾಗಿ ಪ್ರಾರಂಭ ಮಾಡಿ, ಶಾಸ್ತ್ರದಲ್ಲಿ ಹೇಳಿದಂತೆ ಅಲ್ಪಾರಂಭ ಕ್ಷೇಮಕರಃ ಅಂತ ಶಾಸ್ತ್ರದಲ್ಲಿ ಒಂದು ಮಾತು ಹೇಳಿದ್ದಾರೆ. ಯಾವುದೇ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕಾದ್ರೂ ಅದರ ಪ್ರಾರಂಭವನ್ನು ಸಣ್ಣದಾಗಿ ಮಾಡಿ ತದನಂತರ ಒಂದೊಂದಾಗಿ ಬೆಳೆಸ್ತಾ ಹೋಗಬೇಕು ಅಂತ ಶಾಸ್ತ್ರವು, ಹೀಗೆ ಮಾಡಿದರೆ ಅದು ಸರಿಯಾಗಿ ಆಗುತ್ತೆ ಅಂತ ಶಾಸ್ತ್ರವು ಹೇಳ್ತಾ ಇದೆ. ಅದರಂತೆಯೇ ಸಣ್ಣದಾಗಿ ಪ್ರಾರಂಭ ಮಾಡಿ ತದನಂತರ ವಿಸ್ತಾರವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇರುವುದು ಅತ್ಯಂತ ಒಂದು ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಮನುಷ್ಯನ ಜೀವನದಲ್ಲಿ ಈ ಜೀವನ ಅನ್ನುವುದು ಹುಟ್ಟಿದ ತಕ್ಷಣವೇ ಶುರುವಾಗುತ್ತೆ. ಹುಟ್ಟುವುದು ಅವರವರ ಕರ್ಮಕ್ಕೆ ಅನುಸಾರವಾಗಿ. ನಾವು ಜನ್ಮವನ್ನು ಪಡೆದವಾಗಿಂದ ಜೀವನ ಅನ್ನುವುದು ಶುರುವಾಗಿಬಿಡುತ್ತೆ. ಈ ಜನ್ಮ ಮತ್ತು ಮರಣ ಈ ಎರಡರ ಮಧ್ಯದಲ್ಲಿರುವಂತಹದ್ದೇ ಜೀವನ ಅಂತಂದರೆ, ಇಂತಹ ಒಂದು ಜೀವನ ಜನ್ಮದಿಂದಲೇ ಪ್ರಾರಂಭ ಆಗಿಬಿಡುತ್ತೆ. ಆದರೆ ಈ ಒಂದು ಜೀವನವನ್ನು ಶಿಸ್ತಿನ ಜೀವನವನ್ನಾಗಿ, ಉತ್ತಮವಾದಂತಹ ಜೀವನವನ್ನಾಗಿ, ಒಂದು ಸಾರ್ಥಕತೆಯಿಂದ ಕೂಡಿರುವಂತಹ ಜೀವನವನ್ನಾಗಿ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಅದು ಪ್ರಯತ್ನದಿಂದ ಮಾತ್ರವೇ ಸಾಧ್ಯ ಆಗುತ್ತೆ. ಜೀವನ ಅನ್ನೋದು ತಾನಾಗೆ ಪ್ರಾರಂಭವಾದರೂ ಅದನ್ನು ಉತ್ತಮವಾದಂತಹ ಸಾರ್ಥಕವಾದಂತಹ ಜೀವನವನ್ನಾಗಿ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ನಮ್ಮ ಪ್ರಯತ್ನ ಅನ್ನೋದು ಇಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಈ ಜೀವನದ ಸಾರ್ಥಕತೆಗೆ ಪ್ರಯತ್ನವನ್ನು ಮಾಡಬೇಕಾದದ್ದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿದೆ. ಇಂತಹ ಒಂದು ಪ್ರಯತ್ನದಲ್ಲಿ ಈ ವಿದ್ಯಾರಂಭ ಅನ್ನೋದೇನಿದೆಯೋ ಇದು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಹೆಜ್ಜೆಯಾಗಿದೆ. ಅದಕ್ಕೋಸ್ಕರವೇ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಪರಂಪರೆಯಲ್ಲಿ ಅಥವಾ ಪ್ರಪಂಚದಲ್ಲಿ ಎಲ್ಲಾದರೂ ಅಷ್ಟೇ ಈ ವಿದ್ಯಾರಂಭವನ್ನು ಮನುಷ್ಯನು ಹುಟ್ಟಿ ಸ್ವಲ್ಪ ತಿಳುವಳಿಕೆಯು ಪ್ರಾರಂಭವಾಯಿತು ಅನ್ನುವ ಸ್ಥಿತಿಯಲ್ಲೇ ತಕ್ಷಣ ವಿದ್ಯಾರಂಭವನ್ನು ನಾವು ಪ್ರಾರಂಭ ಮಾಡ್ತೀವಿ. ಅಂದರೆ ಏನು, 3ನೇ ವಯಸ್ಸು, 2ನೇ ವಯಸ್ಸು, 2ನೇ ವರ್ಷ ಮುಗಿದು 3ನೇ ವರ್ಷ ನಡೀತಾ ಇರುವಾಗ ಅಕ್ಷರಾಭ್ಯಾಸವನ್ನು ಮೊದಲಿಗೆ ಮಾಡಿಸ್ಬಿಡ್ತೀವಿ ಮಕ್ಕಳಿಗೆ. ಅಕ್ಷರಾಭ್ಯಾಸವನ್ನು ಯಾವಾಗ ಮಾಡ್ತೀವಿ, ಯಾವುದೋ 10, 15, 30, 40 ವರ್ಷಗಳು ಬಂದ ಮೇಲೆ ಆವಾಗ ಅಕ್ಷರಾಭ್ಯಾಸ ಯಾರೂ ಮಾಡುವುದಿಲ್ಲ. ಅಕ್ಷರಾಭ್ಯಾಸವನ್ನು 3ನೇ ವರ್ಷದಲ್ಲೇ ಮಾಡುವುದು. ಯಾಕೆ ಅಂತಂದರೆ ಅಧ್ಯಯನ ಮಾಡಬೇಕಾದ್ದು ತುಂಬ ಇದೆ. ಜೀವನದಲ್ಲಿ ಕಲ್ತ್ಕೊಳ್ಬೇಕಂತಹ ವಿದ್ಯೆಯು ತುಂಬ ಇದೆ. ವಾಸ್ತವವಾಗಿ ಎಷ್ಟು ಕಲ್ತರೂ ವಿದ್ಯೆಯನ್ನು ಪೂರ್ತಿ ಮುಗಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಆದರೆ ಆದಷ್ಟು ಹೆಚ್ಚು ಕಲ್ತುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುವುದು ನಮ್ಮ ಕೈಯಲ್ಲಿದೆ. ಅದನ್ನು ಮಾಡಬೇಕು ಅಂತಂದರೆ ಇನ್ನು ತಡ ಮಾಡದೆ ಆದಷ್ಟು ಶೀಘ್ರವಾಗಿ ಇದನ್ನು ಪ್ರಾರಂಭ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕ. ಹಾಗಾಗಿ 3ನೇ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಿ ತದನಂತರ ವಿದ್ಯಾಭ್ಯಾಸವನ್ನು ಶುರು ಮಾಡಿಸುವುದು ಅನ್ನುವಂತಹ ಒಂದು ಕ್ರಮ ಹಿಂದಿಂದಲೂ ಬಂದಿದೆ. ಹಾಗಾಗಿ ಇಂತಹ ಒಂದು ಈ ವಿದ್ಯಾಭ್ಯಾಸ ಅನ್ನುವುದು ಅತ್ಯಂತ ಅವಶ್ಯಕವಾಗಿದೆ. ನಮ್ಮ ಜೀವನದ ಒಂದು ಉದ್ಧಾರಕ್ಕೂ ಅತ್ಯಂತ ಅವಶ್ಯಕ ಮತ್ತು ಸಮಾಜದ ಉದ್ಧಾರಕ್ಕೂ, ಸಮಾಜದ ಒಂದು ನಿರ್ಮಾಣಕ್ಕೂ ಸಹ ಇದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿಯೇ ಶಂಕರರು ಸಹ ಈ ಒಂದು ವಿದ್ಯಾಭ್ಯಾಸದ ಬಗ್ಗೆ ವಿಶೇಷವಾದಂತಹ ಗಮನವನ್ನು ನಾವು ಇಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಇಂತಹ ಒಂದು ವಿದ್ಯಾಭ್ಯಾಸಕ್ಕಾಗಿ ಈ ಸಂಸ್ಥೆಯಿಂದ ಅನೇಕ ಕಡೆಗಳಲ್ಲಿ ವಿದ್ಯಾಲಯಗಳನ್ನು ಪ್ರಾರಂಭ ಮಾಡಿ ನಡೆಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅಂದರೆ ಒಂದು ಪ್ರಶ್ನೆ, ಬರೀ ವಿದ್ಯಾಭ್ಯಾಸಕ್ಕಾಗಿ ಈ ಸಂಸ್ಥೆಯು ವಿದ್ಯಾಲಯಗಳನ್ನು ಪ್ರಾರಂಭ ಮಾಡುವುದಾದರೆ ಈಗಾಗಲೇ ಎಷ್ಟೋ ವಿದ್ಯಾಲಯಗಳಿದಾವಲ್ವಾ, ಇದು ಯಾಕೆ ಅಂತಂದರೆ ಬರೀ ವಿದ್ಯಾಭ್ಯಾಸ ಒಂದೇ ಸಾಕಾಗುವುದಿಲ್ಲ. ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವು ಅತ್ಯಂತ ಅವಶ್ಯಕ. ಯಾವುದೇ ಒಂದು ವಸ್ತುವಿನ ಸದುಪಯೋಗ ಆಗಬೇಕು ಅಂತಂದರೆ ಆ ತಿಳುವಳಿಕೆ ಜೊತೆಗೆ ಸಂಸ್ಕಾರವು ಅತ್ಯಂತ ಅವಶ್ಯಕ.
ಒಂದು ವಸ್ತುವಿನ ಸದುಪಯೋಗ ಮಾಡುವವನಿಗೂ ವಸ್ತುವಿನ ಬಗ್ಗೆ ತಿಳುವಳಿಕೆ ಇರುತ್ತೆ, ಆ ವಸ್ತುವಿನ ದುರ್ವಿನಿಯೋಗ ಮಾಡುವವನಿಗೂ ಅದರ ಬಗ್ಗೆ ತಿಳುವಳಿಕೆ ಇದ್ದೇ ಇದೆ. ಆದರೆ ಆ ಸಂಸ್ಕಾರ ಇದ್ದವನು ಒಳ್ಳೆ ರೀತಿಯಾಗಿ ಅದನ್ನು ಸದ್ವಿನಿಯೋಗ ಮಾಡ್ತಾನೆ, ಆ ಸಂಸ್ಕಾರ ಇಲ್ಲದೆ ಇರುವವನ ಅದನ್ನು ದುರ್ವಿನಿಯೋಗ ಮಾಡ್ತಾನೆ. ಆಯುಧ ಅದೊಬ್ಬ ಕಳ್ಳನ ಕೈಯಲ್ಲಿದ್ದರೂ, ಒಬ್ಬ ಆತಂಕವಾದಿ ಕೈಯಲ್ಲಿದ್ದರೂ, ಅಥವಾ ಒಬ್ಬ ಪೊಲೀಸರ ಕೈಯಲ್ಲಿದ್ದರೂ, ಎರಡೂ ಆಯುಧವೇ, ಅದರೊಳಗೆ ಯಾವುದೇ ವಿಧವಂತಹ ಬದಲಾವಣೆ ಇಲ್ಲ, ಅದು ಒಂದೇ ರೀತಿಯಾಗಿರುತ್ತೆ. ಆದರೆ ಅದನ್ನು ಉಪಯೋಗ ಮಾಡುವಂತಹ ಒಂದು ಸಂಸ್ಕಾರದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಒಬ್ಬ ಪೊಲೀಸ್ ಕೈಯಲ್ಲಿ ಅಥವಾ ಒಬ್ಬ ಸೈನಿಕನ ಕೈಯಲ್ಲಿ ಆ ಆಯುಧ ಅನ್ನೋದಿದ್ದರೆ ಆ ವ್ಯಕ್ತಿ ಜನರನ್ನು ಕಾಪಾಡಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾನೆ. ಒಬ್ಬ ಉಗ್ರಗಾಮಿಯ ಕೈಯಲ್ಲಿದ್ದರೆ ಅವನ ಜನರನ್ನು ಕೊಲ್ಲುವುದಕ್ಕಾಗಿ ತೊಂದರೆ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾನೆ. ವ್ಯತ್ಯಾಸ ಇಲ್ಲಿ ಆಯುಧದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ವಸ್ತುವಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದನ್ನು ಉಪಯೋಗ ಮಾಡುವಂತಹ ಒಂದು ವ್ಯಕ್ತಿ ಯಾವ ಸಂಸ್ಕಾರವನ್ನು ಹೊಂದಿದಾನೋ ಅದರ ಮೇಲೆ ಇದು ಆಧಾರಿತವಾಗಿರುತ್ತೆ. ಆದ್ದರಿಂದ ಆದರೆ ವಾಸ್ತವವಾಗಿ ಇಬ್ಬರಿಗೂ ತಿಳುವಳಿಕೆ ಇದ್ದೇ ಇದೆ, ಆ ವಸ್ತುವಿನ ಬಗ್ಗೆ ತಿಳುವಳಿಕೆ ಇಬ್ಬರಿಗೂ ಇದ್ದೇ ಇದೆ. ಇದು ಏನು, ಇದರ ಸಾಮರ್ಥ್ಯ ಏನು, ಇದು ಎಷ್ಟು ಕೆಲಸ ಮಾಡುತ್ತೆ, ಇದರಿಂದ ಏನು ಕೆಲಸಗಳಾಗುತ್ತೆ, ಆ ತಿಳುವಳಿಕೆ ಇಬ್ಬರಿಗೂ ಇದೆ. ಆದರೆ ಆ ತಿಳುವಳಿಕೆ ಒಂದೇ ಸಾಕಾಗುವುದಿಲ್ಲ, ಅದರ ಜೊತೆಗೆ ಈ ಸಂಸ್ಕಾರವು ಸಹ ಅತ್ಯಂತ ಅವಶ್ಯಕ. ಆದ್ದರಿಂದ ವಿದ್ಯಾಭ್ಯಾಸವೂ ಬೇಕು, ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರವೂ ಅತ್ಯಂತ ಅವಶ್ಯಕ. ಅದರಲ್ಲೂ ನಮ್ಮ ಒಂದು ಭಾರತೀಯ ಸಂಸ್ಕಾರ ಏನಿದೆಯೋ ಇದು ಇನ್ನೂ ಅತ್ಯಂತ ಉತ್ತಮವಾದಂತಹ ಒಂದು ಸಂಸ್ಕಾರ. ಇಂತಹ ಒಂದು ಸಂಸ್ಕಾರವು ನಮಗೆ ಅತ್ಯಂತ ಅವಶ್ಯಕವಾದದ್ದು ಜೀವನದಲ್ಲಿ. ಈ ರೀತಿಯಾದಂತಹ ಒಂದು ಸಂಸ್ಕಾರವನ್ನು ನಾವು ಪಡೆದರೆ, ಈಗಾಗಲೇ ದಿನೇಶ್ ಹೆಗಡೆಯವರು ಮಾತಾಡ್ತಾ ಕೆಲವು ಮಾತುಗಳನ್ನು ಹೇಳಿದರು. ಏನು ಅಂತಂದರೆ, ಈ ಒಂದು ವಿದ್ಯಾಭ್ಯಾಸದ ಜೊತೆಗೆ ಈ ಸಂಸ್ಕಾರವನ್ನು ಕೊಟ್ಟಾಗ ಮಕ್ಕಳಿಗೆ ಅವರಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಪರಿವರ್ತನೆ, ಅವರಲ್ಲಿ ಉಂಟಾಗ್ತಾ ಇರತಕ್ಕಂತಹ ಒಂದು ಉತ್ತಮವಾದ ವ್ಯಕ್ತಿತ್ವದ ನಿರ್ಮಾಣ, ಅದನ್ನೆಲ್ಲವುದನ್ನು ನೋಡಿದಾಗ ಆ ವ್ಯತ್ಯಾಸ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ವಿದ್ಯಾಭ್ಯಾಸ ಮತ್ತು ಅದರ ಜೊತೆಗೆ ಈ ಒಂದು ಸಂಸ್ಕಾರವನ್ನು ಕೊಟ್ಟಾಗ ಮಕ್ಕಳಲ್ಲಿ ಎಂತಹ ಒಂದು ಪರಿವರ್ತನೆ ಆಗ್ತಾ ಇದೆ, ಎಂತಹ ಒಂದು ಉತ್ತಮವಾದ ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಇದೆ, ಎಂತಹ ಒಂದು ಆ ಔದಾರ್ಯ ಅನ್ನೋದು ಮಕ್ಕಳಲ್ಲಿ ಬರ್ತಾ ಇದೆ, ಎಂತಹ ಒಂದು ಸ್ಥೈರ್ಯ ಅವರಲ್ಲಿ ಬರುತ್ತೆ ಅನ್ನೋದನ್ನು ನಾವು ಪ್ರತ್ಯಕ್ಷವಾಗಿಯೇ ನೋಡಬಹುದು. ಅದಕ್ಕೆ ಎಷ್ಟೋ ಜನರ ಜೀವನ ಅನ್ನೋದು ನಮಗೆ ಉದಾಹರಣವಾಗಿದೆ. ಆದ್ದರಿಂದ ವಿದ್ಯಾಭ್ಯಾಸವೂ ಅತ್ಯಂತ ಅವಶ್ಯಕ, ಅದರ ಜೊತೆಗೆ ಉತ್ತಮವಾದ ಸಂಸ್ಕಾರ, ಅದರಲ್ಲೂ ಉತ್ತಮೋತ್ತಮವಾದ ನಮ್ಮ ಭಾರತೀಯ ಸಂಸ್ಕಾರವನ್ನು ಸಹ ಮಕ್ಕಳಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸಂಸ್ಥೆಯಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ವಿಷಯವಾಗಿದೆ. ಅದರಲ್ಲಿ ವಿಶೇಷವಾಗಿ ಈ ಜಿಲ್ಲೆಯ ಒಂದು ವಿದ್ಯಾಲಯವಾಗಿ ಈ ಒಂದು ವಿದ್ಯಾ ಕೇಂದ್ರವನ್ನು ಇವತ್ತಿನ ದಿವಸ ಪ್ರಾರಂಭ ಮಾಡಿ ಅದರಲ್ಲಿ ಇವತ್ತು ಈ ವಿದ್ಯಾ ಆರಂಭವನ್ನು ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದು ಈ ಒಂದು ಕೇಂದ್ರವೂ ಸಹ ಮುಂದೆ ಈಗ ಪ್ರಾರಂಭವಾಗಿದೆ, ಮುಂದೆ ಅತ್ಯಂತ ವಿಶಿಷ್ಟವಾಗಿ ಇದು ಒಂದು ದೊಡ್ಡ ವಿದ್ಯಾ ಕೇಂದ್ರವಾಗಿ ಅಭಿವೃದ್ಧಿಯನ್ನು ಹೊಂದಿ ಇದರಿಂದ ಎಷ್ಟೋ ಜನ ಮಕ್ಕಳು ಉತ್ತಮವಾದಂತಹ ವಿದ್ಯಾರ್ಥಿಗಳಾಗಿ ಉತ್ತಮವಾದಂತಹ ಪ್ರಜೆಗಳಾಗಿ ತಯಾರಾಗಿ ಹೊರಗೆ ಬರ್ತಾರೆ. ಅದರಿಂದ ನಮ್ಮ ದೇಶಕ್ಕೂ ಸಹ ಒಳ್ಳೆಯದಾಗುತ್ತೆ, ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಈ ಒಂದು ಕಾರ್ಯವು ಇಲ್ಲಿ ವಿಶೇಷವಾಗಿ ನಡೆಯಲಿ. ನಾನೆಲ್ಲ ಕಡೆಗೂ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ನಮ್ಮ ಮುಂದೆ ಮಕ್ಕಳನ್ನು ನಾವು ನೋಡ್ತಾ ಇರ್ತೀವಿ, ಅವರು ಬರೀ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರು ನಮ್ಮ ದೇಶದ ಒಂದು ಅಖಂಡವಾದಂತಹ ಸಂಪತ್ತು. ಇದು ನಿಜವಾದಂತಹ ನಮ್ಮ ದೇಶದ ಸಂಪತ್ತು ಅಂತಂದರೆ ಇವತ್ತಿನ ದಿವಸ ಅನೇಕ ಅಧ್ಯಯನಗಳು ನಮಗೆ ಹೇಳುವಂತಹ ಒಂದು ವಿಷಯ ಏನು ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ಸಣ್ಣ ವಯಸ್ಸಿನಲ್ಲಿ ಅಂದರೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ಮಕ್ಕಳು ಅಥವಾ ಯುವ ಜನರು ಇವರ ಒಂದು ಸಂಖ್ಯೆ ಅನ್ನೋದು ತುಂಬ ಜಾಸ್ತಿ ಇದೆ. ನಮ್ಮ ದೇಶದಲ್ಲಿರ್ತಕ್ಕಂತಹ ಜನಸಂಖ್ಯೆಯಲ್ಲಿ ಇಂತಹವರ ಸಂಖ್ಯೆ ಜಾಸ್ತಿ ಇದೆ. ವಯಸ್ಸಾಗಿರ್ತಕ್ಕಂಥವರ ಸಂಖ್ಯೆ ಇವರಿಗಿಂತ ಕಡಿಮೆ ಇದೆ. ಬೇರೆ ಕಡೆಗಳಲ್ಲಿ ಹಾಗಲ್ಲ, ಅಲ್ಲಿ ವಯಸ್ಸಾಗಿರೋರ ಸಂಖ್ಯೆ ಜಾಸ್ತಿ, ಯುವಕರ ಸಂಖ್ಯೆ, ಯುವ ಜನರ ಅಥವಾ ಮಕ್ಕಳ ಸಂಖ್ಯೆ ಕಡಿಮೆ. ಇಲ್ಲಿ ಹಾಗಲ್ಲ, ಇಲ್ಲಿ ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಇದೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಯುವ ಜನರಿಗೆ ಅವರಿಗೊಂದು ಒಳ್ಳೆಯ ಸಂಸ್ಕಾರವನ್ನು ಮತ್ತು ವಿದ್ಯಾಭ್ಯಾಸವನ್ನು ಮಾಡಿಸುವಂತಹ ಇಂತಹ ಒಂದು ವ್ಯವಸ್ಥೆಯನ್ನು ನಾವು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡಿದಾಗ ತದ್ವಾರ ಒಂದು ಎಲ್ಲರಲ್ಲೂ ಇರತಕ್ಕಂತಹ ಉತ್ತಮವಾದಂತಹ ಪ್ರತಿಭೆ ಅನ್ನೋದು ಹೊರಗೆ ಬರುತ್ತೆ. ತದ್ವಾರ ಅವರಿಗೂ ನಮ್ಮ ದೇಶಕ್ಕೂ ಸಮಾಜಕ್ಕೂ ವಿಶೇಷವಾಗಿ ಒಳ್ಳೆಯದಾಗುತ್ತೆ. ಆದ್ದರಿಂದ ಇಂತಹ ಒಂದು ಕಾರ್ಯಗಳು ಆದಷ್ಟು ಎಲ್ಲ ಕಡೆಯೂ ಸಹ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ನಡೀಬೇಕು. ಯಾಕೆ ಅಂತಂದರೆ ಎಲ್ಲ ಮಕ್ಕಳಲ್ಲೂ ಒಂದು ವಿಶೇಷವಾದಂತಹ ಪ್ರತಿಭೆ ಇರುತ್ತೆ, ಎಲ್ಲರಲ್ಲೂ ಒಂದು ಪ್ರತಿಭೆ ಇರುತ್ತೆ. ಆದರೆ ಅದಕ್ಕೊಂದು ಅವಕಾಶ ಬೇಕಾಗುತ್ತೆ.
ಆ ಒಂದು ಪ್ರತಿಭೆ ಹೊರಗೆ ಬರಬೇಕು ಅಂತಂದರೆ ಅದಕ್ಕೊಂದು ಸ್ಥಾನ ಬೇಕು, ಅದಕ್ಕೊಂದು ಅವಕಾಶ ಬೇಕು. ಅದಿದ್ದಾಗ ತುಂಬ ಒಂದು ಪ್ರತಿಭೆ ನಾವು ನೋಡಿರ್ತೀವಿ. ಕೆಲವು ಜನ ಲೋಕದಲ್ಲಿ ಬಹುಶಃ ಇಷ್ಟೆಲ್ಲ ಶಾಲೆಗಳನ್ನು ನಡೆಸ್ತಾ ಇರೋದ್ರಿಂದ ನಿಮಗೂ ಅನೇಕ ವಿಧವಾಗಿ ಅನುಭವಕ್ಕೆ ಬಂದಿರುತ್ತೆ ಖಂಡಿತವಾಗಿಯೂ. ಏನು ಅಂತಂದರೆ ಸಾಮಾನ್ಯವಾಗಿ ನಾವು ನೋಡಿದಾಗ ಇವರು ಯಾರೋ ಎಲ್ಲೋ ಇರುವಂತಹ ಸಾಮಾನ್ಯ ಮಕ್ಕಳು, ಸಾಮಾನ್ಯ ಕುಟುಂಬದಿಂದ ಬಂದಿರೋ ಮಕ್ಕಳು ಅಂತ ನಾವು ನೋಡ್ತಾ ಇರ್ತೀವಿ. ಆದರೆ ಅವರಿಗೆ ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಾಗ ಅವರಲ್ಲಿರತಕ್ಕಂತಹ ಉತ್ತಮವಾದ ಪ್ರತಿಭೆ ಹೊರಗೆ ಬರುತ್ತೆ. ಆಗ ನಾವು ನೋಡ್ತೀವೋ ಇಷ್ಟೆಲ್ಲ ಪ್ರತಿಭೆ ಈ ಮಗುವಿನಲ್ಲಿದೆಯಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಮೊದಲು ನಾವು ಏನು ಅಂತಂದರೆ ಇವರು ಯಾರೋ ಸಾಮಾನ್ಯ ಜನರು, ಯಾವುದೋ ಸಾಮಾನ್ಯದ ಊರಿನಿಂದ ಸಾಮಾನ್ಯದ ಕುಟುಂಬದಿಂದ ಬಂದಿರುವಂಥ ಎಲ್ಲ ಮಕ್ಕಳ ಹಾಗೆ ಬಂದಿರುವಂತಹ ಒಂದು ಮಗು ಅಷ್ಟೇ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದಾಗ ಆ ಮಗುವಿನಲ್ಲಿರ್ತಕ್ಕಂತಹ ಪ್ರತಿಭೆ ಹೊರಗೆ ಬಂದಿದ್ದನ್ನು ನಾವು ಸ್ಪಷ್ಟವಾಗಿ ನೋಡಿರ್ತೀವಿ. ವಾಸ್ತವವಾಗಿ ಇವತ್ತು ಎಲ್ಲೆಲ್ಲಿ ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಆದರ್ಶರಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿ, ವಿದ್ಯಾವಂತರಂತಹ ವ್ಯಕ್ತಿಗಳಾಗಿ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹ ಒಂದು ಕಾಲದಲ್ಲಿ ಈ ರೀತಿಯಾದಂತಹ ಒಂದು ವಿದ್ಯಾಭ್ಯಾಸವನ್ನು ಮಾಡಿ, ಮಕ್ಕಳಾಗೇ ಇದ್ದು ವಿದ್ಯಾಭ್ಯಾಸವನ್ನು ಮಾಡಿ, ತುಂಬ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಇಂತಹ ಒಂದು ಸ್ಥಾನಕ್ಕೆ ಬಂದವರೇ ಆಗಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಆ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಪ್ರಯತ್ನಗಳು, ಈ ವ್ಯವಸ್ಥೆಗಳು ಆದಷ್ಟು ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ನಡೀಬೇಕು. ಇಂತಹ ಒಂದು ವಿಚಾರವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು, ಇದನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಈ ಸಂಸ್ಥೆಯಿಂದ ಅನೇಕ ಕಡೆಗಳಲ್ಲಿ ಈಗಲೇ ಶಾಲೆಗಳು ನಡೀತಾ ಇವೆ. ಅದರಲ್ಲಿ ಇಲ್ಲೀಗ ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಶಾಲೆಯು ಪ್ರಾರಂಭವಾಗಿದೆ. ಮತ್ತು ಆಗಲೇ ಅವರು ಮಾತಾಡ್ತಾ ಹೇಳಿದಂತೆ ಇನ್ನೂ ಅನೇಕ ಕಡೆಗಳಲ್ಲೂ ಸಹ ಮುಂದಿನ ವರ್ಷಗಳಲ್ಲಿ ಇಲ್ಲೂ ಸಹ ಇದಿನ್ನೂ ಮುಂದಿನ ವರ್ಷಗಳಲ್ಲಿ ಬೆಳೆಯಲಿದೆ. ಇನ್ನೂ ಅನೇಕ ಕಡೆಗಳಲ್ಲೂ ಸಹ ವಿದ್ಯಾಲಯಗಳು ಪ್ರಾರಂಭವಾಗಲಿವೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಇಂತಹ ಒಂದು ವಿದ್ಯಾಭ್ಯಾಸವನ್ನು ವಿಶೇಷವಾದಂತಹ ಒಂದು ಪರಿಶ್ರಮದಿಂದ, ವಿಶೇಷವಾದಂತಹ ಒಂದು ಪ್ರಯತ್ನದಿಂದ ಮಕ್ಕಳೂ ಸಹ ವಿಶೇಷವಾಗಿ ಮಾಡಬೇಕು. ಹಾಗೂ ಇಲ್ಲಿ ಪಾಠವನ್ನು ಹೇಳಿಕೊಡ್ತಕ್ಕಂತಹ ಅಧ್ಯಾಪಕರೂ ಸಹ, ಶಿಕ್ಷಕರೂ ಸಹ ವಿಶೇಷವಾದಂತಹ ಒಂದು ಶ್ರದ್ಧೆಯಿಂದ ಅವರಿಗೆ ಹೇಳಿಕೊಡಬೇಕು, ಅವರನ್ನು ತಯಾರು ಮಾಡಬೇಕು. ಅವರಿಗೆ ಯಾವ ರೀತಿಯಲ್ಲಿ ಹೇಳಿಕೊಟ್ರೆ ಅವರು ಚೆನ್ನಾಗಿ ತಯಾರಾಗ್ತಾರೋ ಆ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಮಾಡಿ ವಿಶೇಷವಾಗಿ ಮಕ್ಕಳನ್ನು ತಯಾರು ಮಾಡಬೇಕು. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಭಗವದ್ಗೀತೆಯಲ್ಲಿ ಕೊನೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನನ್ನೊಂದು ಪ್ರಶ್ನೆ ಕೇಳ್ತಾನೆ. ನೀನೆಲ್ಲ ಮುಗಿದೋಯ್ತು, ಹೇಳಬೇಕಾದ್ದೆಲ್ಲ ಹೇಳೇ ಆಯಿತು, ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಭಗವಂತ ಕೊನೆಯ ಶ್ಲೋಕ ಅದು. ಅಂದರೆ ಆ ಉಪದೇಶದಲ್ಲಿ ಅದು ಕೊನೆಯದು. ಅದನ್ನೆಲ್ಲ ಹೇಳಿದ ಮೇಲೆ ಭಗವಂತ ಅರ್ಜುನನನ್ನು ಒಂದು ಪ್ರಶ್ನೆ ಕೇಳ್ತಾನೆ. ಏನು ಅಂತಂದರೆ, ಏನಪ್ಪ ಇಲ್ಲಿ ತನಕ ನಾನು ಹೇಳಿದ್ದನ್ನು ನೀನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀಯಾ, ನಿನಗೆ ಚೆನ್ನಾಗಿ ಅರ್ಥ ಆಯ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ವಾಸ್ತವವಾಗಿ ಭಗವಂತ ಯಾಕೆ ಕೇಳಬೇಕು ಈ ರೀತಿಯಾಗಿ? ಭಗವಂತ ಅಂದರೆ ಅವನು ಸರ್ವಜ್ಞ. ಭಗವಂತನಿಗೆ ಗೊತ್ತಿಲ್ಲದೆ ಇರುವಂತಹದ್ದು ಯಾವುದೂ ಇಲ್ಲ. ಈಗ ಅರ್ಜುನನಿಗೆ ಅರ್ಥ ಆಯ್ತಾ ಇಲ್ವಾ ಅನ್ನುವಂತಹ ವಿಚಾರ ಭಗವಂತನಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಎಲ್ಲವುದನ್ನು ತಿಳಿದವನು ಭಗವಂತ ಅಂತಂದ ಮೇಲೆ ಇದು ಖಂಡಿತ ಗೊತ್ತಿರಲೇಬೇಕು. ಆದ್ದರಿಂದ ಯಾಕೆ ಈ ರೀತಿಯಾಗಿ ಕೇಳ್ತಿದ್ದಾನೆ ಭಗವಂತ ಅಂತಂದರೆ, ಅಲ್ಲಿ ಭಾಷ್ಯದಲ್ಲಿ ಶಂಕರರು ಹೇಳ್ತಾರೆ ಏನು ಅಂತಂದರೆ, ಇಲ್ಲಿ ಭಗವಂತ ತನಗೆ ಗೊತ್ತಿಲ್ಲದೆ ಕೇಳ್ತಿರುವುದಲ್ಲ, ಒಬ್ಬ ಶಿಕ್ಷಕ, ಒಬ್ಬ ಗುರುವು ಹೇಗಿರಬೇಕು ಅನ್ನೋದನ್ನು ನಮಗೆ ತೋರಿಸ್ಲಿಕ್ಕೋಸ್ಕರ ಭಗವಂತ ಈ ರೀತಿಯಾಗಿ ಕೇಳ್ತಾ ಇದ್ದಾನೆ ಅಂತ. ಏನಿದರ ಅರ್ಥ ಅಂತಂದರೆ, ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಪಾಠ ಮಾಡಬೇಕು ಅಂತಂದರೆ ಅದಕ್ಕೊಂದು ಕ್ರಮ ಇರುತ್ತೆ. ಆ ಒಂದು ಕ್ರಮದಲ್ಲಿ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ನಾವು ಪಾಠ ಹೇಳಬೇಕು. ಆದರೂ ಸಹ ಎಲ್ಲ ಹೇಳಿದ ನಂತರವೂ ಸಹ ಒಂದು ಸಲ ಕೇಳಿ ತಿಳ್ಕೊಳ್ಬೇಕು, ಪರೀಕ್ಷೆ ಮಾಡಬೇಕು. ನಾವು ಹೇಳಿದ್ದು ಸರಿಯಾಗಿ ಗ್ರಹಣ ಆಯ್ತಾ ಮಕ್ಕಳಿಗೆ ಅನ್ನೋದನ್ನು ಒಂದು ಸಲ ಕೇಳಿ ತಿಳ್ಕೊಳ್ಬೇಕು. ಇಲ್ಲ ನಾವು ಹೇಳಿದ ಕ್ರಮದಲ್ಲಿ ಹೇಳಿದಾಗ ಅವರಿಗೆ ಅದು ಅರ್ಥ ಆಗಿಲ್ಲ, ಅವರಿಗೆ ಅದರ ಗ್ರಹಣ ಆಗಿಲ್ಲ ಅಂತಂದರೆ ಹಾಗಾದರೆ ಹೇಳುವ ಕ್ರಮವನ್ನು ಸ್ವಲ್ಪ ಬದಲಾಯಿಸಬೇಕು. ಅಂದರೆ ಅವರಿಗೆ ಯಾವ ಕ್ರಮದಲ್ಲಿ ಹೇಳಿದರೆ ಅವರಿಗೆ ಅರ್ಥ ಆಗುತ್ತೋ ಆ ಕ್ರಮದಲ್ಲಿ ಅವರಿಗೆ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಅವರಿಗೆ ಅರ್ಥ ಆಗೋಯ್ತು ಅಂತಂದರೆ ಸಂತೋಷ. ಅರ್ಥ ಆಗಿಲ್ವಾ, ಹಾಗಿದ್ರೆ ಯಾವ ಕ್ರಮದಲ್ಲಿ ಹೇಳಿದರೆ ಅವರಿಗೆ ಅರ್ಥ ಆಗುತ್ತೋ ಆ ಕ್ರಮದಲ್ಲಿ ಅವರಿಗೆ ಹೇಳಬೇಕು. ಆ ಒಂದು ಚಾತುರ್ಯವನ್ನು ನಾವು ಹೊಂದಿರಬೇಕು. ಅದು ಗುರುವಿಗೆ ಇರಬೇಕಂತಹ ಒಂದು ಗುಣ. ಅದರಿಂದ ಸರಿ ಇಲ್ಲದಪ್ಪ, ನಾನು ಹೇಳ್ಕೊಳ್ಬೇಕಾದಷ್ಟು ಹೇಳಾಯ್ತು ಅಷ್ಟೇ, ಏನು ಬಂದರೆ ಬರಲಿ, ಇಲ್ಲದೆ ಹೋದರೆ ನನಗೆ ನನ್ನ ಕೆಲಸ ಮುಗಿದೋಯ್ತು ಅಂತ ಹಾಗೆ ಬಿಡಬಾರದು ಅಂತ ಭಗವಂತ ನಮಗೆ ಹೇಳ್ತಾ ಇದ್ದಾನೆ. ತನ್ನ ಒಂದು ಆಚರಣೆಯ ಮೂಲಕ ನಮಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಅರ್ಜುನ ಉತ್ತರ ಕೊಟ್ಟ, ನನಗೆಲ್ಲ ಅರ್ಥ ಆಯಿತು, ಸ್ಪಷ್ಟವಾಗಿ ನನಗೆ ಅರ್ಥ ಆಯಿತು, ಮತ್ತೆ ಪುನಃ ನನಗೆ ತಿಳುವಳಿಕೆ ಬಂತು, ಜ್ಞಾನೋದಯ ಆಯಿತು, ನಾನು ನನ್ನ ಕರ್ತವ್ಯವನ್ನು ಮಾಡ್ತೀನಿ
ಅಂತ ನಂತರ ಯುದ್ಧವನ್ನು ಮಾಡಿದ್ದ. ಅದೆಲ್ಲ ಮುಂದಿನ ಕಥೆ. ಹಾಗಾಗಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಗುರುವಿನ ಒಂದು ಕರ್ತವ್ಯ. ಆದ್ದರಿಂದ ಇದನ್ನೂ ಸಹ ನಾವು ಚೆನ್ನಾಗಿ ತಿಳ್ಕೊಂಡು ವಿಶೇಷವಾಗಿ ಪಾಠಗಳನ್ನು ಮಾಡಬೇಕು. ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡಿ ಅವರಿಗೆ ಒಂದು ಒಳ್ಳೆಯ ರೀತಿಯಂತಹ ಒಂದು ಭವಿಷ್ಯವು ಉಂಟಾಗುವಂತೆ ಮಾಡಬೇಕು. ಆ ಒಂದು ಕರ್ತವ್ಯವನ್ನು ಸಹ ವಿಶೇಷವಾಗಿ ಎಲ್ಲರೂ ಶ್ರದ್ಧೆಯಿಂದ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮಕ್ಕಳು ಸಹ ವಿಶೇಷವಾದಂತಹ ಒಂದು ಪರಿಶ್ರಮದಿಂದ ಈ ಒಂದು ವಿದ್ಯೆಯನ್ನು ಅಭ್ಯಸಿಸಿ ವಿಶೇಷವಾಗಿ ವಿದ್ಯಾವಂತರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಏನಿದೆಯೋ ಇದರ ಬಗ್ಗೆಯೂ ಸಹ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನು, ವಿಶೇಷವಾದಂತಹ ಒಂದು ತಿಳುವಳಿಕೆಯನ್ನು ಎಲ್ಲರೂ ಸಹ ಹೊಂದಬೇಕು. ಎಲ್ಲ ಮಕ್ಕಳು ಸಹ ಈ ಒಂದು ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂತಹ ತಿಳುವಳಿಕೆಯನ್ನು ಖಂಡಿತವಾಗಿಯೂ ಹೊಂದಬೇಕು. ವಿಶೇಷವಾದಂತಹ ಒಂದು ಪರಿಶ್ರಮವನ್ನು, ಒಂದು ಪ್ರಯತ್ನವನ್ನು ವಿದ್ಯಾಭ್ಯಾಸದ ಕಾಲದಲ್ಲಿ ಖಂಡಿತವಾಗಿಯೂ ಮಾಡಬೇಕು. ಸತತವಾಗಿ ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಈ ಪ್ರಯತ್ನವನ್ನು ಮಾಡೋದು ಮಾತ್ರವೇ ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಫಲವನ್ನು ನಾವು ಹೊಂದುವುದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ಹೇಗೆ ಎಷ್ಟು ಸಲ ಪ್ರಯತ್ನ ಮಾಡಬೇಕು ಅಂತ ಪ್ರಶ್ನೆ ಕೇಳಿದರೆ ಫಲ ಬರುವ ತನಕ ಪ್ರಯತ್ನ ಮಾಡಬೇಕು. ಎಷ್ಟು ಸಲ ಓದಬೇಕು ಅಂತ ತುಂಬ ಜನ ಕೇಳ್ತಿರ್ತಾರೆ. ನಾನು ಓದೇ ಆಯಿತು ಆದರೂ ನನಗೆ ಬರಲಿಲ್ಲ ಅಂತ ಕೆಲವರು ಮಕ್ಕಳು ಹೇಳ್ತಾ ಇರ್ತಾರೆ. ನಾನೆಲ್ಲ ಓದಿದ್ದೀನಿ ಆದರೂ ನನಗೆ ಬರಲಿಲ್ಲ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಹೇಗೆ ಓದಬೇಕು, ಓದಿದ್ದೀನಿ ನಿನಗೆ ಬರಲಿಲ್ಲ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ನೀನು ಸರಿಯಾಗಿ ಓದಲಿಲ್ಲ ಅಂತ ಅರ್ಥ. ಸರಿಯಾಗಿ ಓದುವುದು ಅನ್ನೋ ಮಾತಿನ ಅರ್ಥ ಏನು ಅಂತ ಕೇಳಿದ್ರೆ ಬರೋ ತನಕ ಓದುವುದು, ಅದೇ ಸರಿಯಾಗಿ ಓದುವುದು ಅಂತಂದರೆ. ಓದಿದ್ದೀನಿ ಬರಲಿಲ್ಲ ಅಂತಂದರೆ ಹಾಗಾದರೆ ನೀನು ಓದಲೇ ಇಲ್ಲ ಅಂತ ಅರ್ಥ, ಸರಿಯಾಗಿ ಓದಲಿಲ್ಲ ಅಂತ ಅರ್ಥ. ಯಾಕೆ ಅಂತಂದರೆ ಓದಿದರೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಅಂದರೆ ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಏನು ಅಂತಂದರೆ ನಮಗೆ ಬೆಣ್ಣೆ ಸಿಗಬೇಕು ಅಂತಂದರೆ ಮಜ್ಜಿಗೆಯನ್ನು ಕಡಿಬೇಕು. ಎಷ್ಟು ಸಲ ಕಡಿಬೇಕು ಅಂತ ಪ್ರಶ್ನೆ ಕೇಳಿದರೆ ಏನು ಉತ್ತರ ಹೇಳೋದು? 1 ಸಲ 2 ಸಲ ಅಂತ ಹೇಳೋಕ್ಕಾಗುತ್ತಾ? ಹಾಗೆ ಹೇಳೋಕ್ಕಾಗೋದಿಲ್ಲ. ಬೆಣ್ಣೆ ಬರೋ ತನಕ ಆ ಕೆಲಸವನ್ನು ಮಾಡ್ತಾನೇ ಇರಬೇಕು ಅನ್ನೋದೇ ಅಲ್ಲಿ ಉತ್ತರ. ಅಲ್ಲೇನು 1 ಸಲ 2 ಸಲ 3 ಸಲ 4 ಸಲ ಅಂತ ಉತ್ತರ ಹೇಳೋಕ್ಕಾಗೋದಿಲ್ಲ. ಅದು ಬರೋ ತನಕ ಮಾಡಬೇಕು. ಇಲ್ಲ ನಾನು ಕಡ್ದಾಯಿತು ಆದರೂ ಬರಲಿಲ್ಲ ಅಂತಂದರೆ ಅದು ಹೇಗೆ ಸಾಧ್ಯ? ಖಂಡಿತವಾಗಿಯೂ ಬಂದೇ ಬರುತ್ತೆ. ಅಂದರೆ ನಾವು ಸರಿಯಾಗಿ ಕಡಿಯಲಿಲ್ಲ ಅಂತ ಅದರ ಅರ್ಥ. ಹಾಗಾಗಿ ಅದು ಬರೋ ತನಕ ಓದಬೇಕು. ಬರೋ ತನಕ ಓದಿದರೆ ಮಾತ್ರ ಅದು ವಿದ್ಯಾಭ್ಯಾಸ ಅಂತ. ಆದರೆ ಕೆಲವರಿಗೆ 1 ಸಲ ಓದಿದರೆ ಬರುತ್ತೆ, ಕೆಲವರಿಗೆ 2 ಸಲ ಓದಬೇಕು, ಕೆಲವರಿಗೆ 5 ಸಲ ಓದಬೇಕು, ಕೆಲವರಿಗೆ 10 ಸಲ ಓದಬೇಕಾಗಿರುತ್ತೆ. ಆ ಒಂದು ವ್ಯತ್ಯಾಸ ಇರುತ್ತೆ. ಅದನ್ನೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅವರವರ ಸ್ವಭಾವ, ಅವರವರ ಬುದ್ಧಿಶಕ್ತಿಗೆ ತಕ್ಕಂತೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿರುತ್ತೆ. ಆದ್ದರಿಂದಲೇ ಏನು ಹೇಳಿದ್ದಾರೆ, ಒಬ್ಬೊಬ್ಬರ ಬುದ್ಧಿಶಕ್ತಿ ಒಂದೊಂದು ರೀತಿಯಾಗಿ ಇರುತ್ತೆ. ಆದ್ದರಿಂದಲೇ ಏನು ಹೇಳಿದ್ದಾರೆ ಅಂತಂದರೆ ಬರುವ ತನಕ ಓದಬೇಕು ಅಂಥೇಳಿ ಹೇಳಿದ್ದಾರೆ. ಯಾಕಂದರೆ 1 ಸಲ ಓದಬೇಕು ಅಥವಾ 2 ಸಲ ಓದಬೇಕು ಅಥವಾ 5 ಸಲ ಓದಬೇಕು ಅಂತ ಏನಾದರೂ ಹೇಳಿಬಿಟ್ರೆ ಆವಾಗ ಏನಾಗುತ್ತೆ, ಕೆಲವರಿಗೆ 5 ಸಲ ಓದಿದ್ರೂ ಬರಲ್ಲ, ಕೆಲವರಿಗೆ 5 ಸಲ ಓದಬೇಕಾಗೇ ಇಲ್ಲ, 2 ಸಲ ಓದಿದ್ರೇ ಬರುತ್ತೆ, ಕೆಲವರಿಗೆ 10 ಸಲ ಓದಿದರೆ ಮಾತ್ರ ಬರುತ್ತೆ. ಆದ್ದರಿಂದ ಏನಾಗುತ್ತೆ, 5 ಸಲ ಓದಬೇಕು ಅಂತ ಹೇಳಿದರೆ ಯಾರಿಗೆ 2 ಸಲ ಓದಿದ್ರೇ ಚೆನ್ನಾಗಿ ಬಂದುಬಿಡುತ್ತೋ ಅವರಿಗೆ 5 ಸಲ ಓದೋದು ಅನಾವಶ್ಯಕ. ಯಾರಿಗೆ 10 ಸಲ ಓದಿದ್ರೇ ಬರುತ್ತೋ ಅವರಿಗೆ 5 ಸಲ ಮಾತ್ರ ಓದಬೇಕು ಅಂತ ಹೇಳಿಬಿಟ್ರೆ ಅದು ಕಡಿಮೆ ಆಗುತ್ತೆ. ಹಾಗಾಗಿಯೇ ಇದು ಅನಿಯತವಾಗಿ, ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿ ಇರುತ್ತೆ. ಅದರಿಂದಲೇ ಏನು ಹೇಳಿದ್ದಾರೆ ಅಂತಂದರೆ ಬರುವ ತನಕ ಓದಬೇಕು ಅಂಥೇಳಿ ಹೇಳಿದ್ದಾರೆ. ಆದ್ದರಿಂದ 1-2 ಸಲ ನಾವೇ ಅಭ್ಯಾಸ ಮಾಡಿದರೆ ನಮಗೆ ಗೊತ್ತಾಗ್ಬಿಡುತ್ತೆ, ಏನು ನನಗೆ ಎಷ್ಟು ಸಲ ಓದಿದರೆ ನನಗೆ ಬರುತ್ತೆ, ನಾನೇನು, ನನ್ನ ಸಾಮರ್ಥ್ಯ ಏನು, ನಾನು ಎಷ್ಟು ಸಲ ಓದಿದರೆ ವಿಷಯ ನನಗೆ ಬರುತ್ತೆ ಅನ್ನೋದು ಎಲ್ಲರಿಗೂ ಅಭ್ಯಾಸ ಆಗುತ್ತೆ. ಎಲ್ಲರಿಗೂ ತಾನಾಗಿ 1-2 ಸಲ ತಿಳ್ಕೊಂಡ್ಬಿಟ್ರೆ ಅದೇ ಅರ್ಥ ಆಗುತ್ತೆ. ಆದ್ದರಿಂದ ಇದನ್ನು ವಿಶೇಷವಾಗಿ ಚೆನ್ನಾಗಿ ತಿಳ್ಕೊಂಡು ವಿಶೇಷವಾಗಿ ವಿದ್ಯಾಭ್ಯಾಸವನ್ನು, ಪರಿಶ್ರಮವನ್ನು ಖಂಡಿತವಾಗಿಯೂ ಮಾಡಬೇಕು. ತದ್ವಾರ ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ನಾವು ನೈಪುಣ್ಯವನ್ನು ಹೊಂದಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತು ಇನ್ನೂ ತುಂಬ ಜನ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಅವರು ಚೆನ್ನಾಗಿ ಓದಿರ್ತಾರೆ. ತುಂಬ ಜನ ಮಕ್ಕಳು ಹೇಳುವಂತಹ ಮಾತು ಏನು ಅಂತಂದರೆ, ನಾವೆಲ್ಲ ಚೆನ್ನಾಗಿ ಓದಿರ್ತೀವಿ, ಎಲ್ಲ ಜ್ಞಾಪಕ ಇರುತ್ತೆ, ಪರೀಕ್ಷೆ ಬರೆಯೋಕ್ಕೆ ಅಂತ ಕೂತ್ಕೊಂಡಾಗ ಮರ್ತೋಗ್ಬಿಡುತ್ತೆ, ಆವಾಗ ಜ್ಞಾಪಕ ಬರೋದಿಲ್ಲ, ಉತ್ತರ ಜ್ಞಾಪಕ ಬರಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ಏನು ಸರಿಯಾಗಿ ಓದಲಿಲ್ಲಲ್ವ, ಏನಾಯಿತು ಅಂತಂದರೆ ಎಲ್ಲ ಓದ್ಕೊಂಡೇ ಹೋಗಿದ್ದೆ, ಆದರೆ ಅಲ್ಲಿ ಹೋಗಿ ಕೂತ್ಕೊಂಡಾಗ ಯಾವುದು ಜ್ಞಾಪಕ ಬರಲಿಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ಅದು ಹೌದು, ಆ ಥರ ಆಗ್ತಾ ಇರುತ್ತೆ. ಅಂದರೆ ಯಾಕೆ ಹೀಗಾಗುತ್ತೆ ಅಂತಂದರೆ, ಎಷ್ಟೇ ಹೇಳ್ಕೊಂಡ್ರೂ ಸಹ ನಾವು ಎಷ್ಟೇ ಧೈರ್ಯ ಹೇಳ್ಕೊಂಡ್ರೂ ಯಾರಾದರೂ ಒಬ್ಬ ವಿದ್ಯಾರ್ಥಿಗೆ ಏನಾಗುತ್ತೆ ಅಂತಂದರೆ ಆ ಪರೀಕ್ಷೆ ಬರೆಯೋಕ್ಕೆ ಹೋದಾಗ ಓದಿದ್ರಲ್ಲಿ ಅರ್ಧ ಖಂಡಿತವಾಗಿಯೂ ಮರ್ತೋಗುತ್ತೆ ಅಂತ ಇಟ್ಕೊಳ್ಬೇಕು.
ಅರ್ಧ ಮರ್ತೋಗ್ಬಿಡುತ್ತೆ. ಪರೀಕ್ಷೆ ಬರೆಯುವಂತಹ ಸ್ಥಳಕ್ಕೆ ಹೋಗಿ ಕೂತ್ಕೊಂಡಾಗ ಅರ್ಧ ಮರ್ತೋಗಿರುತ್ತೆ. ಅಂದರೆ ಇವನು ಒಂದು 10 ಸಲ ಓದ್ಕೊಂಡು ಹೋಗಿದ್ದಾನೆ ಅಂತಂದರೆ ಅದು ಹೊರಗಡೆ 10 ಸಲ ಓದ್ದಂಗೆ ಆಗುತ್ತೆ. 10 ಸಲ ಓದ್ಕೊಂಡು ಪರೀಕ್ಷೆಗೆ ಹೋಗಿ ಕೂತ್ಕೊಂಡಾಗ ಆ 10 ಸಲ ಓದಿದ್ದು 5 ಸಲ ಓದಷ್ಟು ಮಾತ್ರವೇ ಆಗುತ್ತೆ. ಆದರೂ ಅಲ್ಲಿಗೆ ಹೋದ ಮೇಲೂ ನಮಗೆ ಜ್ಞಾಪಕ ಇರಬೇಕು ಚೆನ್ನಾಗಿ ಅಂತಂದರೆ ಆಗ 10 ಸಲ ಓದಿದರೆ ಸಾಕಾಗೋದಿಲ್ಲ, 20 ಸಲ ಓದಬೇಕು. ಅಷ್ಟು ಸಲ ಓದಿದರೆ ಆವಾಗ ಪರೀಕ್ಷೆಗೆ ಹೋದಾಗಲೂ ನಮಗೆ ಚೆನ್ನಾಗಿ ಅಲ್ಲಿ ಹೋಗಿ ಕೂತ್ಕೊಂಡಾಗಲೂ ನಮಗೆಲ್ಲವೂ ಜ್ಞಾಪಕ ಬರುತ್ತೆ. ಯಾಕೆಂತಂದರೆ ಹೊರಗಡೆ ಎಷ್ಟು ಓದ್ತೀವೋ ಪರೀಕ್ಷೆ ಬರೆಯೋಕ್ಕೆ ಕೂತ್ಕೊಂಡಾಗ ಅದರೊಳಗೆ ಅರ್ಥ ಹೋಗುತ್ತೆ ಅಂತಲೇ ಇಟ್ಕೊಳ್ಬೇಕು. ಹಾಗೆ ಅದೊಂದು ನಿಯಮ. ಎಷ್ಟು ಧೈರ್ಯ ಹೇಳ್ಕೊಳ್ತೀವಿ ನಾವೆಲ್ಲ, ಧೈರ್ಯ ಹೇಳ್ತಾರೆ ತಂದೆ ತಾಯಿಗಳು, ಏನು ಹೆದರಬೇಡ ಅಂತ ಹೇಳಿ ಧೈರ್ಯ ಹೇಳಿದ್ದಾರೆ, ಎಲ್ಲ ಹೇಳಿಯೇ ಕಳಿಸಿದ್ದಾರೆ. ನಾವು ಹೇಳ್ಕೊಳ್ತೀವಿ, ಒಂದು 10 ಸಲ ಹೇಳ್ಕೊಂಡಿದ್ದೀವಿ, ಧೈರ್ಯ ಎಲ್ಲ ಬರುತ್ತೆ ಅಂತ ಹೇಳ್ಕೊಂಡು ಹೋಗಿದ್ದೀವಿ. ಆದರೆ ಅದು ಏನಾಗುತ್ತೋ ಆ ಪರೀಕ್ಷೆ ಬರೆಯುವಂತಹ ಜಾಗ ಇರುತ್ತಲ್ಲ, ಆ ಕೊಠಡಿ ಇರುತ್ತಲ್ವ, ಅದರದ್ದೊಂದು ಅದರ ಸ್ವಭಾವವೇ ಹಾಗೆ ಅರ್ಧ ನಿನಗೆ ಮರ್ತೋಗೋ ಹಂಗೆ ಮಾಡಿಬಿಡುತ್ತೆ. ಅದು ಅದರ ಸ್ವಭಾವ ಅಂತ ಇಟ್ಕೊಳ್ಬೇಕು. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಅರ್ಧನೇ ಉಳಿಯುತ್ತೆ. ಆವಾಗ ಉಳಿದ ಅರ್ಧವು ನಮ್ಮ ಕೈಯಲ್ಲಿರಬೇಕು ಅಂತಂದರೆ ಆ ಓದುವಾಗಲೇ 2ರಷ್ಟು ಓದಿದಾಗ, ಅಂದರೆ ಅಷ್ಟು ಸಲ ಅಭ್ಯಾಸ ಮಾಡಿದಾಗ ಎಲ್ಲಿಗೆ ಹೋದರೂ ಸಹ ನಮಗದು ಚೆನ್ನಾಗಿ ಜ್ಞಾಪಕ ಇರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಈ ಶಾಸ್ತ್ರದ ಅಭ್ಯಾಸವನ್ನು ಹೇಗೆ ಮಾಡಬೇಕು ಅಂತ ಹೇಳುವಾಗ ಜಗದ್ಗುರು ಶ್ರೀ ವಿದ್ಯಾರಣ್ಯರು ಅವರ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಹ ಅಂತ ಒಂದು ಮಾತನ್ನು ಹೇಳ್ತಾರೆ. ಇದರ ಅರ್ಥ ಏನು ಅಂತ ಕೇಳಿದರೆ, ಈ ಅಭ್ಯಾಸ ಮಾಡುವಾಗ ಅಲ್ಲಿ ಬ್ರಹ್ಮಾಭ್ಯಾಸ ಅಂತಂದ್ರೆ ಅಂದರೆ ವೇದಾಂತದ ವಿಚಾರವನ್ನು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದ್ರ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಹೇಳಿದ ವಿಚಾರ ಬರೀ ವೇದಾಂತ ಅಭ್ಯಾಸಕ್ಕೆ ಮಾತ್ರವೇ ಅಲ್ಲ, ಯಾವುದೇ ಒಂದು ವಿದ್ಯಾಭ್ಯಾಸವಾದರೂ ಇದು ಬೇಕೇ ಬೇಕು. ಆ ಸಂದರ್ಭ ವೇದಾಂತದ ಬಗ್ಗೆ ಹೇಳ್ತಿರುವುದಾದ್ದರಿಂದ ಆವಾಗ ಅದನ್ನು ಮಾತ್ರ ಹೇಳಿದ್ದಾರೆ ಅಷ್ಟೇ. ಆದರೆ ಎಲ್ಲ ಕಡೆಗೂ ಇದು ಬೇಕೇ ಬೇಕು. ಏನು ಅಂತಂದರೆ ತಚ್ಚಿಂತನಂ, ಮೊದಲನೇದಾಗಿ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ಚೆನ್ನಾಗಿ ಚಿಂತನೆ ಮಾಡೋದು, ಮತ್ತೆ ಮನಸ್ಸಿನಲ್ಲಿ ಮನನ ಮಾಡೋದು. ಅಷ್ಟು ಮಾತ್ರ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಅರ್ಥ ಆಗುತ್ತೆ. ಆದರೆ ಇನ್ನೊಬ್ಬರ ಬಗ್ಗೆ ಹೋಗಿ ಹೇಳುವಾಗ ಎದುರಿಗೆ ಹೇಳಬೇಕಾಗಿ ಬಂದಾಗ ಜ್ಞಾಪಕ ಬರಲ್ಲ. ನಮಗೆ ಹೇಗೆ ಹೇಳಬೇಕು, ಎಲ್ಲ ವಿಷಯ ಎಲ್ಲ ಅರ್ಥ ಆಗಿರುತ್ತೆ. ಚೆನ್ನಾಗಿ ಚಿಂತನೆ ಮಾಡಿ ಮನನ ಮಾಡಿದಾಗ ವಿಷಯ ಎಲ್ಲ ಅರ್ಥ ಆಗುತ್ತೆ. ಹಾಗಾದರೆ ನಿನಗೆ ಅರ್ಥ ಆಗಿರೋ ವಿಷಯ ಹೇಳು, ನಿನ್ನ ಮಾತುಗಳಲ್ಲಿ ಹೇಳು ಅಂತ ಹೇಳಿದಾಗ ಹೇಳೋಕ್ಕಾಗೋದಿಲ್ಲ. ಎಲ್ಲಿ ಶುರು ಮಾಡಬೇಕು, ಯಾವ ಥರ ಶುರು ಮಾಡಬೇಕು, ಎಷ್ಟು ಹೇಳಬೇಕು, ಎಲ್ಲಿ ಶುರು ಮಾಡಿ ಎಲ್ಲಿ ನಿಲ್ಲಿಸಬೇಕು, ಅದೆಲ್ಲವೂ ಒಂಥರ ಗೊಂದಲ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ತಚ್ಚಿಂತನಂ, ಆಮೇಲೆ ತತ್ಕಥನಂ. ಏನು ನಾವು ಚಿಂತನೆ ಮಾಡಿ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡಿದ್ದೀವೋ ಅದನ್ನು ನಾವು ಪ್ರತ್ಯೇಕವಾಗಿ ಕೂತ್ಕೊಂಡು, ಬೇರೆ ಯಾರೂ ಬೇಕಾಗಿಲ್ಲ, ನಾವು ಪ್ರತ್ಯೇಕವಾಗಿ ಕೂತ್ಕೊಂಡು ಮಾತುಗಳಲ್ಲಿ, ನಮ್ಮ ಮಾತುಗಳಲ್ಲಿ ಆ ವಿಚಾರವನ್ನು ಚೆನ್ನಾಗಿ ಅರ್ಥ ಆಗುವಂತೆ ನಾವೇ ಒಂದ್ಸಲಿ ಹೇಳ್ಕೊಳ್ಬೇಕು. ಇದು ಹೀಗೆ, ಮೊದಲನೇದು ಹೀಗೆ, ಇಲ್ಲಿಂದ ಶುರು ಮಾಡಬೇಕು, ಈ ವಿಚಾರ ಇಲ್ಲಿಂದ ಶುರುವಾಗುತ್ತೆ, ನಂತರ ಇದನ್ನು ಹೇಳಬೇಕು, ನಂತರ ಇದನ್ನು ಹೇಳಬೇಕು ಅಂಥೇಳಿ ಆ ನಮ್ಮ ತಲೆಯೊಳಗಿರುವಂತಹ ವಿಚಾರವನ್ನು ನಮ್ಮ ಮಾತುಗಳ ಮೂಲಕವಾಗಿ ಹೇಗೆ ಹೇಳಬೇಕು, ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನು ಅಭ್ಯಾಸ ಮಾಡುವಂತಹ ಒಂದು ಕೆಲಸವನ್ನು ಪ್ರತ್ಯೇಕವಾಗಿ ಮಾಡಬೇಕು. ಆದರೆ ಇಷ್ಟು ಮಾಡಿದರೂ ಏನಾಗುತ್ತೆ, ಅಲ್ಲಿಗೆ ವಿಷಯ ಅರ್ಥ ಆಯಿತು, ಆಮೇಲೆ ಅದನ್ನು ಯಾವ ವಾಕ್ಯಗಳಲ್ಲಿ ಹೇಳಬೇಕು, ಎಷ್ಟು ವಾಕ್ಯಗಳಲ್ಲಿ ಅದನ್ನು ಪ್ರತಿಪಾದನೆ ಮಾಡಬೇಕು ಅನ್ನೋದು ಗೊತ್ತಾಯಿತು. ಇಲ್ಲಿವರೆಗೆ ಬಂತು. ಆದರೆ ಇನ್ನೊಬ್ಬರ ಎದುರಿಗೆ ಹೇಳಬೇಕಾಗಿ ಬಂದಾಗ ಮತ್ತೆ ಪುನಃ ಗೊಂದಲ ಆಗುತ್ತೆ. ನಾವೊಬ್ಬರೇ ಕೂತ್ಕೊಂಡು ಹೇಳ್ಕೊಳ್ಳುವಾಗ ಎಲ್ಲ ಬಂದುಬಿಡುತ್ತೆ. ಇದನ್ನು ಇನ್ನೊಬ್ಬರ ಎದುರಿಗೆ ಹೇಳುವಾಗ ಏನಾಗುತ್ತೆ ಅಂತಂದರೆ ಮತ್ತೆ ಪುನಃ ಗೊತ್ತಾಗೋದಿಲ್ಲ, ಎಲ್ಲಿಂದ ಅದೆಲ್ಲ ಮರ್ತೋಗ್ಬಿಡುತ್ತೆ, ಆ ವಾಕ್ಯಗಳೆಲ್ಲ ಮರ್ತೋಗ್ಬಿಡುತ್ತೆ. ಹಾಗಾಗಿ ಏನು ಹೇಳಿದ್ದಾರೆ ಅಂತಂದರೆ ಮೊದಲನೇದಾಗಿ ತಚ್ಚಿಂತನಂ ಅಂತ ಹೇಳಿದ್ದಾರೆ, ಎರಡನೇದಾಗಿ ತತ್ಕಥನಂ ಅಂತಂದರು, ಮೂರನೇದಾಗಿ ಅನ್ಯೋನ್ಯಂ ತತ್ಪ್ರಬೋಧನಂ ಅಂತ ಹೇಳಿದ್ದಾರೆ. ಅಂದರೆ ಏನು, ನಮ್ಮ ಹಾಗೆ ಓದುವಂತಹ ನಮ್ಮ ಸಹಪಾಠಿ ಇರ್ತಾರೆ, ಆ ಸಹಪಾಠಿ ಜೊತೆ ಕೂತ್ಕೊಂಡು ನಮಗೇನೇನು ಬರುತ್ತೋ ಅದನ್ನೆಲ್ಲ ನಮ್ಮ ಶಬ್ದಗಳೆಲ್ಲ ಅವನಿಗೆ ಹೇಳಬೇಕು, ನಮ್ಮ ಮಾತುಗಳಲ್ಲಿ. ಅವನಿಗೇನೇನು ಬರುತ್ತೋ ಅವನ ಮಾತುಗಳಲ್ಲಿ ನಮಗೆ ಹೇಳ್ತಾನೆ. ಈ ಥರ ಪರಸ್ಪರ ವಿನಿಮಯ ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ಒಂದಿಷ್ಟು ನಮಗೆ ಅರ್ಥ ಆಗಿರುತ್ತೆ, ಒಂದಿಷ್ಟು ಅವನಿಗೆ ಅರ್ಥ ಆಗಿರುತ್ತೆ, ಒಂದಿಷ್ಟು ಅವನಿಗೆ ಅರ್ಥ ಆಗಿರಲ್ಲ, ಒಂದಿಷ್ಟು ನಮಗೆ ಅರ್ಥ ಆಗಿರಲ್ಲ. ಈ ಥರದ್ದೆಲ್ಲ ವಿನಿಮಯ ಮಾಡಿಕೊಂಡಾಗ ಅವನಿಂದ ನಾವು, ನಮ್ಮಿಂದ ಅವರು, ನಮ್ಮ ಸಹಪಾಠಿ ಜೊತೆಗೆ ಎಲ್ಲ ವಿಶೇಷವಾಗಿ ನಾವು ಎಲ್ಲ ವಿಚಾರಗಳನ್ನು ಕಲ್ತ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನಷ್ಟು ನಾವು ಅದರಲ್ಲಿ ಮುಂದೆ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದೆಲ್ಲ ಮಾಡಿದರೂ ಸಹ ಸ್ವಲ್ಪ ಕಾಲ ಮಾಡಿ ಬಿಟ್ಬಿಟ್ರೆ ಆಮೇಲೆ ಏನಾಗುತ್ತೆ, ಪುನಃ ಎಲ್ಲವೂ ಮರ್ತು ಹೋಗ್ಬಿಡುತ್ತೆ. ಒಂದು ಸಲ ಓದಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ, ಒಂದು ಸಲ ಮನಸ್ಸಿನಲ್ಲಿ ಹೇಳ್ಕೊಂಡಿದ್ದೀವಿ, ಇನ್ನೊಬ್ಬ ಸಿಕ್ಕಿದಾಗ ಅವನ ಜೊತೆಗೆ ಒಂದು ದಿವಸ ಕೂತ್ಕೊಂಡು ಮಾತಾಡಿ ಆಯಿತು, ಆಮೇಲೆ ಆಗೋಯ್ತು, ಅಲ್ಲಿಗೆ ಅದನ್ನು ಬಿಟ್ಬಿಡ್ತೀವಿ ಅಂತಂದರೆ ಏನಾಗುತ್ತೆ, ಪುನಃ ಅಷ್ಟು ಓದಿದಷ್ಟು ಮರ್ತು ಹೋಗುತ್ತೆ. ಹಾಗಾಗಿ ಅದಕ್ಕೆ ವಿಚ್ಛಿತ್ತಿ ಬರಬಾರದು. ಅದಕ್ಕೋಸ್ಕರ ಏನು ಹೇಳಿದ್ದಾರೆ ಅಂತಂದರೆ ಏತದೇಕ ಪರತ್ವಂಚ, ಅದರಲ್ಲೇ ನಿಷ್ಠರಾಗಿರಬೇಕು.
ನಮ್ಮ ನಿಷ್ಠೆಯು ಅದರಲ್ಲೇ ಇರಬೇಕು. ಇದನ್ನು ಬ್ರಹ್ಮಾಭ್ಯಾಸಂ ವಿದುರ್ಬುಧಾಃ ಅಂತಂದರು. ಅಲ್ಲಿ ಬ್ರಹ್ಮಾಭ್ಯಾಸ, ಇಲ್ಲಿ ವಿದ್ಯಾಭ್ಯಾಸ. ಬ್ರಹ್ಮ ಅಂದರೆ ವೇದಾಂತ, ಅದರ ಅಭ್ಯಾಸಕ್ಕೆ ಹೇಳಿದ್ದು. ಆದರೆ ಅದು ಎಲ್ಲ ಕಡೆಗೂ ಇದು ಬೇಕೇ ಬೇಕು. ವಿದ್ಯಾಭ್ಯಾಸಂ ವಿದುರ್ಬುಧಾಃ ಅಂತ ನಾವು ಅಲ್ಲಿ ಬದಲಾಯಿಸ್ಕೊಳ್ಬೇಕು. ನಮ್ಮ ಗುರುಗಳು ನಮಗೆ ಪಾಠ ಮಾಡುವಾಗ ಹೇಳಿದರು ಏನು ಅಂತಂದರೆ, ಇದು ವೇದಾಂತದ ಬಗ್ಗೆ ಹೇಳಿದ ಶ್ಲೋಕವೇ ಆದರೂ ಅಲ್ಲಿ ಆ ಬ್ರಹ್ಮ ಅನ್ನೋ ಸ್ಥಾನದಲ್ಲಿ ವಿದ್ಯಾ ಅನ್ನೋ ಪದ ಹಾಕ್ಕೊಳ್ಬೇಕು. ಶಾಸ್ತ್ರ ಅಥವಾ ವಿದ್ಯಾ ಅನ್ನೋ ಪದವನ್ನು ಹಾಕ್ಕೊಂಡು ಯಾವುದೇ ವಿದ್ಯಾಭ್ಯಾಸ ಮಾಡಿದರೂ ಇದನ್ನು ಓದಲೇಬೇಕಪ್ಪ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದರು. ಆದ್ದರಿಂದ ಈ ರೀತಿಯಾಗಿ ಆ ವಿದ್ಯಾಭ್ಯಾಸವನ್ನು ಮಾಡಿದಾಗ ಎಲ್ಲ ರೀತಿಯಲ್ಲೂ ನಮಗೆ ಪರಿಪೂರ್ಣತೆ ಅದರಲ್ಲಿ ಬರುತ್ತೆ. ಇಂತಹ ಒಂದು ಪ್ರಯತ್ನವನ್ನು ನಾವು ವಿಶೇಷವಾಗಿ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಪ್ರಯತ್ನ ಸಫಲ ಆಗುತ್ತೆ. ಹಾಗಾಗಿ ಯಾರೂ ಸಹ ಅಂದರೆ ಏನಾಯಿತು, ತುಂಬ ಜನ ಏನು ಮಾಡ್ತಿರ್ತಾರೆ ವಿದ್ಯಾರ್ಥಿಗಳು, ಬೇರೆಯವನಿಗೆ 2 ಸಲ ಓದಿದರೆ ಬಂದುಬಿಡುತ್ತೆ, ಆದರೆ ನನಗೆ 2 ಸಲ ಓದಿದರೆ ಬರ್ತಾ ಇಲ್ಲಲ್ವಾ ಅಂಥೇಳಿ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅವನ ಸಾಮರ್ಥ್ಯ ಅಂಥದ್ದು, ನಿನ್ನ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಇರ್ಬೋದು. ಹಾಗಾಗಿ ನೀನು ಅವನು 2 ಸಲ ಓದಿದರೆ ಬರುತ್ತೆ, ನಿನಗೆ 4 ಸಲ ಓದಿದರೆ ಬರುತ್ತೆ ಅಂತಂದರೆ ಆಗ 4 ಸಲ ಓದಲೇಬೇಕು. ಅದೇನು ಮಾಡೋಕ್ಕಾಗೋದಿಲ್ಲ. ಅದು ಒಬ್ಬೊಬ್ಬರ ಒಂದು ಬುದ್ಧಿಶಕ್ತಿ ಒಂದೊಂದು ರೀತಿಯಾಗಿರುತ್ತೆ. ಹಾಗೆ ನಾವು ಮಾಡಬೇಕೇ ಹೊರತು ಬೇರೆಯವ್ರ ಜೊತೆಗೆ ಹೋಲಿಸ್ಕೊಂಡು ಅವನಿಗೆ ಬಂತು ನನಗೆ ಬರಲಿಲ್ಲಲ್ವ ಹಾಗಾಗಿ ನಾನು ಪ್ರಯೋಜನ ಇಲ್ಲ, ನನಗೇನು ಬರುವುದಿಲ್ಲ, ಅದು ಇದು ಅಂತ ಹಾಗೆ ಬಿಡಬಾರ್ದು. ಅದಕ್ಕೆ ಒಂದು ಕಥೆ ಇದೆ. ಒಂದು ಊರಿನಲ್ಲಿ 2 ಸ್ನೇಹಿತರಿದ್ದಾರೆ. ಅವರಿಬ್ಬರು ಪರಸ್ಪರ ಸ್ನೇಹಿತರು, ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಇದ್ದವರು. ಇಬ್ಬರು ತುಂಬ ಬಡವರು, ಅವರ ಹತ್ರ ಏನು ತುಂಬ ಆಸ್ತಿ ಪಾಸ್ತಿಗಳೇನಿಲ್ಲ, ತುಂಬ ಬಡವರು, ಬಡತನದಲ್ಲಿದ್ದವರು. ಇಬ್ಬರು ಮನೆಗಳು ಪಕ್ಕಪಕ್ಕದಲ್ಲೇ, ಆ ಪಕ್ಕದ ಮನೆ ಈ ಪಕ್ಕದ ಮನೆ ಇಬ್ಬರು ಒಟ್ಟಿಗೆ ಪಕ್ಕಪಕ್ಕದಲ್ಲೇ ಇರ್ತಾಯಿದ್ರು. ಒಂದು ದಿವಸ ಅವರ ಮನೆಯಿಂದ ಒಬ್ಬರು ಯೋಗಿಗಳು ನಡ್ಕೊಂಡು ಹೋಗ್ತಾ ಇದ್ದರು. ಇವರು ಯಾರೋ ಯೋಗಿಗಳು ನಡ್ಕೊಂಡು ಹೋಗ್ತಿದ್ದಾರೆ ಅಂಥೇಳಿ ಇವರು ಹೊರಗಡೆ ನೋಡಲಿಕ್ಕೆ ಅಂತ ಬಂದರು. ಮನೆ ಹೊರಗಡೆ ಬಂದು ನಿಂತ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ರು. ಆ ಯೋಗಿಗಳು ಹೋಗ್ತಾ ಇದ್ದವರು ಇವರಿಬ್ಬರನ್ನು ನೋಡಿದರು. ನೋಡಿಬಿಟ್ಟು ಒಂದು ಸಲ ಈ ಕಣ್ಣು ಮುಚ್ಕೊಂಡು ಹೇಳಿದರು, ನಿಮ್ಮಿಬ್ಬರ ಮನೆಯಲ್ಲೂ ಕೆಳಗಡೆ ನಿಧಿ ಇದೆ, ಬೇಕು ನೀವು ಅದನ್ನು ತೆಗೆದ್ರೆ ನಿಮಗೆ ಅದು ಸಿಗುತ್ತೆ ಅಂತ ಹೇಳಿಬಿಟ್ಟು ಹೋದರು. ಆವಾಗ ಇವರಿಗೆ ಅರ್ಥ ಆಗಿಲ್ಲ, ಏನು ನಿಜವಾಗಲೂ ಉಂಟಾ, ಏನು ಇವರು ಈ ಥರ ಹೇಳ್ತಿದ್ದಾರಲ್ವಾ, ಇವರು ಹೇಳಿದ್ದು ಹೌದಾ, ನಿಜವಾಗಲೂ ಹೀಗಾಗುತ್ತಾ ಅಂತ ಅವರಿಗೆ ಸಂದೇಹ ಬಂತು. ಕೇಳಿದ್ರು, ಒಂದಿಷ್ಟು ಜನರನ್ನು ವಿಚಾರಿಸಿದರು. ಅವರೆಲ್ಲ ಹೇಳಿದರು, ಅವ್ರು ಹೇಳಿದ್ದಾರೆ ಅಂತಂದರೆ ಖಂಡಿತ ಅದು ಹಾಗೇ ಆಗುತ್ತೆ, ಅವರು ಸಾಮಾನ್ಯದವರಲ್ಲ, ಮತ್ತು ಅವರು ಹಾಗೆಲ್ಲ ಮಾತಾಡುವುದೂ ಇಲ್ಲ ಯಾರ ಹತ್ರ, ಅದೇನು ಅನಿಸ್ತೋ ಗೊತ್ತಿಲ್ಲ, ನಿಮ್ಮಿಬ್ಬರನ್ನು ನೋಡಿ ಆ ಥರ ಮಾತಾಡಿದ್ದಾರೆ, ಆದ್ದರಿಂದ ಖಂಡಿತವಾಗಿಯೂ ನೀವು ಪ್ರಯತ್ನ ಮಾಡಿದರೆ ಸಿಗುತ್ತೆ, ನೀವು ಕೆಳಗಡೆ ಆಗೋದು ನೋಡಿ ಅಂತ ಕೇಳಿದರು. ಆಯಿತು ಅಂಥೇಳಿ ಇಬ್ಬರು ಶುರು ಮಾಡಿದರು. ಇಬ್ಬರು ಒಟ್ಟಿಗೆ ಶುರು ಮಾಡಿದರು. ಅವನ ಮನೆಯಲ್ಲಿ ಅವನು, ಇವನ ಮನೆಯಲ್ಲಿ ಇವನು ಶುರು ಮಾಡಿದರು. ಭೂಮಿಯನ್ನು ಅಗ್ಗಕ್ಕೆ ಅಂತ ಶುರು ಮಾಡಿದರು. 5 ಅಡಿ ತೋಡಿದರು, 10 ಅಡಿ ತೋಡಿದರು. ಈ ಮೊದಲನೇ ಅವನಿಗೆ ಸಿಕ್ಬಿಡ್ತು ನಿಧಿ. 10 ಅಡಿ ತೋಡಿದ ತಕ್ಷಣ ನಿಧಿ ಸಿಕ್ಬಿಡ್ತು. ಅಲ್ಲೇ ಬ್ರಹ್ಮಾಂಡವಾದ ನಿಧಿ ಸಿಕ್ತು. ಇನ್ನು ಅವನು ಏನು ಯೋಚನೆ ಮಾಡಬೇಕಾಗಿಲ್ಲ, ಜೀವನದಲ್ಲಿ ಏನು ಕೆಲಸನೇ ಮಾಡೋದು ಬೇಡ. ಇವನ ಮಕ್ಕಳು ಎಲ್ಲ ಕೂತ್ಕೊಂಡು ಬರೀ ಊಟ ಮಾಡಿದರು ಸಹ ಅದು ಮುಗಿಯೋದಿಲ್ಲ, ಅಷ್ಟು ನಿಧಿ ಸಿಕ್ಬಿಡ್ತು. ತುಂಬ ಸಂತೋಷಪಟ್ಟ. ಸಿಕ್ತಪ್ಪ ನನಗೆ ಅಂತ ಇನ್ನೊಬ್ಬನಿಗೆ ಹೇಳಿದ, ನನಗೆ ನಿಧಿ ಸಿಕ್ಕಾಯಿತು, ನನ್ನ ಕೆಲಸ ಮುಗೀತು, ನಾನು ಶುರು ಮಾಡಿದ ಕೆಲಸ ಮುಗೀತು, ನನಗೆ ನಿಧಿ ಸಿಕ್ತು, ಇನ್ನು ಇಲ್ಲಿರುವ ಅವಶ್ಯಕತೆ ಇಲ್ಲ, ಹೋಗೋದು ದೊಡ್ಡ ಮನೆ ಮಾಡ್ಕೊಂಡು ಎಲ್ಲೋ ಇರ್ತೀನಿ ಅಂಥೇಳಿ ಆ ನಿಧಿಯನ್ನೆಷ್ಟು ಹಿಡ್ಕೊಂಡು ಹೊರಟೋದ. ಆದರೆ ಈ ಎರಡನೇವನು ಇಬ್ಬರು ಒಟ್ಟಿಗೆ ಶುರು ಮಾಡಿದ್ದಾರೆ. ಎರಡನೇವನು 10 ಅಡಿ ತೋಡಿದ್ದಾನೆ, ಅವನಿಗೆ ನಿಧಿ ಸಿಗಲಿಲ್ಲ. ಅವನಿಗೆ ಸ್ವಲ್ಪ ಬೇಜಾರಾಯಿತು. ಸರಿ, ಇದೇನು ಅವನಿಗೆ 10 ಅಡಿಗೆ ಸಿಕ್ಬಿಡ್ತು, ನನಗೆ ಸಿಗಲಿಲ್ಲಲ್ವ, ಇದೇನಾಯಿತು ಅಂಥೇಳಿ ಅವನಿಗೆ ಸ್ವಲ್ಪ ಬೇಜಾರಾಗಿ ಅಷ್ಟೊತ್ತಿಗೆ ಅವನು ಎಲ್ಲ ಇದು ಮಾಡಿಕೊಂಡು ಹೊರಟಾಯ್ತು. ಅವನಲ್ಲಿದ್ದ ಆ ನಿಧಿಯನ್ನೆಲ್ಲ ಹಿಡ್ಕೊಂಡು ಹೋಗೋ ಆಯಿತು. ಇವನಿಗೆ ಮಾತ್ರ ಸಿಗಲಿಲ್ಲ. ಸರಿ ನೋಡೋಣ, ಇನ್ನೊಂದು 2 ಅಡಿ ತೋಡಿ ನೋಡೋಣ ಅಂತ ಇನ್ನೊಂದು 2 ಅಡಿ ಹೊಂಡ ತೆಗೆದು ನೋಡಿದ, ಅಲ್ಲೂ ಸಿಗಲಿಲ್ಲ. ಇನ್ನೊಂದು 3 ಅಡಿ ತೆಗೆದು ನೋಡಿದ, 15 ಆಯಿತು, ಅಲ್ಲೂ ಸಿಗಲಿಲ್ಲ. ಇನ್ನೊಂದು 2 ಅಡಿ ತೋಡಿದ, 3 ಅಡಿ ತೋಡಿದ, 18 ಆಯಿತು, ಅಲ್ಲೂ ಸಿಗಲಿಲ್ಲ. ಇನ್ನೂ 2 ಅಡಿ ತೋಡಿ 10, ಅಲ್ಲಿಗೆ 20 ಆಯಿತು. ಅವನಿಗೆ ಎಷ್ಟಕ್ಕೆ ನಿಧಿ ಸಿಕ್ತೋ ಅದರ 2ರಷ್ಟು ಇವನು ತೋಡಿದ್ದಾನೆ, ಹೊಂಡ ತೋಡಿ ನೋಡಿದ್ದಾನೆ, ಆದರೂ ಏನೂ ಸಿಗಲಿಲ್ಲ. ತುಂಬ ಬೇಜಾರಾಯಿತು. ಸರಿ, ಇನ್ನೊಂದು 2 ಅಡಿ ತೋಡಿ ನೋಡೋಣ ಅಂತ 22 ಅಡಿ ಹೊಂಡ ತೋಡಿ ನೋಡಿದ, ಏನೂ ಸಿಗಲಿಲ್ಲ. ತುಂಬ ಬೇಜಾರಾಗ್ಬಿಡ್ತು ಅವನಿಗೆ. ಅಯ್ಯಯ್ಯೋ ಈ ಥರ ಆಯ್ತಲ್ವಾ, ಅವನಿಗೆ ಎಷ್ಟು ಖುಷಿಯಾಗಿದ್ದಾನೆ ನೋಡಿ, ಅವನಿಗೆಲ್ಲ ಸಿಕ್ಬಿಡ್ತು, ನನಗೆ ಮಾತ್ರ ಸಿಗಲಿಲ್ಲಲ್ವಾ ಅಂಥೇಳಿ ತುಂಬ ಬೇಜಾರಾಗಿ ಇನ್ನಿದನ್ನು ಮಾಡುವುದರಿಂದ ಉಪಯೋಗ ಇಲ್ಲ ಅಂಥೇಳಿ ಅದನ್ನಲ್ಲೇ ಬಿಟ್ಬಿಟ್ಟು ಹೊರಟೋದ. ಅದನ್ನೆಲ್ಲ ಬಿಟ್ಬಿಟ್ಟು ಅದನ್ನೆಲ್ಲ ಮುಚ್ಚಿ, ಮತ್ತೆ ಇದೆಲ್ಲ ಉಪಯೋಗ ಇಲ್ಲ, ಎಷ್ಟಾಗಿದ್ರೂ ಸಿಗುವುದಿಲ್ಲ ಅಂಥೇಳಿ ಅದನ್ನೆಲ್ಲ ಮುಚ್ಚಿದ. ಆದರೆ ವಾಸ್ತವಾಂಶ ಏನಾಗಿತ್ತು ಅಂತಂದರೆ, ಇನ್ನು 1.5 ಅಡಿ ತೋಡಿದರೆ ಅಲ್ಲಿ ದೊಡ್ಡ ನಿಧಿ ಸಿಗ್ತಾಯಿತ್ತು. ವಾಸ್ತವವಾಗಿ ಆ ಮೊದಲನೇ ಅವನಿಗೆ 10 ಅಡಿಗೆ ಎಷ್ಟು ಸಿಕ್ತೋ ಅದಕ್ಕಿಂತ 4ರಷ್ಟು ಇವನ ಮನೆ ಕೆಳಗಡೆ ನಿಧಿ ಇತ್ತು. ಆದರೆ ಇವನೇನು ಮಾಡಿದ್ದಾನೆ, ಪ್ರಯತ್ನ ಕೊನೆ ತನಕ ಮಾಡಿದ್ದಾನೆ. ಆದರೆ ಅದು ಖಂಡಿತವಾಗಿಯೂ ಆಗುತ್ತೆ, ಆ ದೊಡ್ಡವರು ಹೇಳಿದ್ದಾರೆ, ಅವರು ಹೇಳಿದ್ದಾರೆ ಅಂದರೆ ಖಂಡಿತ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯನ್ನು ಅವನು ಕಳ್ಕೊಂಡು ಬಿಟ್ಟ.
ಕಳ್ಕೊಂಡು ಆ ಪ್ರಯತ್ನ ಮಾಡುವುದನ್ನು ನಿಲ್ಲಿಸಿದ್ದಾನೆ. ವಾಸ್ತವವಾಗಿ ಇನ್ನೊಂದು ಇಷ್ಟು ದೂರ ಬಂದವನು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿ ಅದೇ ರೀತಿಯಂತಹ ಒಂದು ಪ್ರಯತ್ನ, ಇನ್ನೇನು ಹೊಸದಾಗೇನು ಮಾಡುವ ಅವಶ್ಯಕತೆ ಇಲ್ಲ, ಇಲ್ಲಿ ತನಕ ಹೇಗೆ ತೋಡ್ತಾ ಬಂದೋ ಅದೇ ರೀತಿಯಾಗಿ ಮಾಡಿದರೆ ಆಗೋಗ್ತಿತ್ತು. ಇನ್ನೊಂದು 1.5 ಅಡಿ ತೋಡಿದರೆ ಮುಗಿದೋಗ್ತಿತ್ತು. ಆದರೆ ಏನು ಮಾಡಿದ, ಅಲ್ಲಿಗೆ ಆ ಪ್ರಯತ್ನ ಬಿಟ್ಟ ಮೇಲೆ ಏನಾಯಿತು, ಜೀವನ ಪೂರ್ತಿ ಅವನು ಬಡವನಾಗಿಯೇ ಇರಬೇಕಾಯಿತು. ಅಷ್ಟು ದೊಡ್ಡ ನಿಧಿ ಮೇಲೇ ಇದ್ದ ಅವನು. ಅದೇ ಮನೆಯಲ್ಲಿ ಅದನ್ನಷ್ಟು ಮುಚ್ಚಿದಾನೆ, ಪುನಃ ಅದೇ ಮನೆಯಲ್ಲಿದ್ದ, ಜೀವನ ಪೂರ್ತಿ ಅಲ್ಲೇ ಇದ್ದ, ಪೂರ್ತಿ ಬಡತನದಲ್ಲೇ ಅವನು ಬದುಕಬೇಕಾಗಿ ಬಂತು. ಆದರೆ ವಾಸ್ತವ ಏನು, ಅವನ ಕೆಳಗಡೆ ಅಷ್ಟು ದೊಡ್ಡ ನಿಧಿ ಇದೆ. ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ನಮಗೆ ಜೀವನದಲ್ಲಿ ಗುರುಗಳು, ಹಿರಿಯರು, ತಂದೆ ತಾಯಿಗಳು ನಮಗೆ ಮಾರ್ಗದರ್ಶನ ಮಾಡುವವರು ಇರ್ತಾರೆ. ಅವರು ನಮಗೆ ಮಾಡಿದಂತಹ ಮಾರ್ಗದರ್ಶನ, ಅವರು ಪ್ರಾಮಾಣಿಕರಾಗಿ ನಮ್ಮ ಹಿತವನ್ನು ಬಯಸಿ ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತಾರೆ. ಅದರ ಮೇಲೆ ನಮಗೆ ದೃಢವಾದಂತಹ ನಂಬಿಕೆ ಇರಬೇಕು. ಅವರು ನಮಗೆ ನಮ್ಮ ಹಿತವನ್ನು ಬಯಸಿ ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿದ್ದಾರೆ. ಆದ್ದರಿಂದ ನಾವು ಪ್ರಯತ್ನ ಮಾಡುವುದು ನಮ್ಮ ಕರ್ತವ್ಯ. ಖಂಡಿತವಾಗಿಯೂ ನಾವು ಪ್ರಯತ್ನ ಮಾಡಿದರೆ ಇದು ಆಗೇ ಆಗುತ್ತೆ ಅನ್ನುವಂತಹ ಒಂದು ಪ್ರಯತ್ನ, ಒಂದು ವಿಶ್ವಾಸದಿಂದ ನಮ್ಮ ಪ್ರಯತ್ನವನ್ನು ಬಿಡದೆ ಕೊನೆ ತನಕ ಮಾಡ್ತಾ ಇರಬೇಕು. ಎಲ್ಲರಿಗೂ ಈಗ ಹೇಳಿದಂತೆ ಎಲ್ಲರಿಗೂ ಒಂದೇ ರೀತಿಯಂತಹ ಪ್ರಯತ್ನ ಎಲ್ಲರಿಗೂ ಆಗುವುದಿಲ್ಲ. ಕೆಲವರಿಗೆ ಜಾಸ್ತಿ ಬೇಕಾಗುತ್ತೆ, ಕೆಲವರಿಗೆ ಕಡಿಮೆ ಬೇಕಾಗುತ್ತೆ. ಆದರೆ ಹಾಗಂತ ಹೇಳಿ ನಾವು ಜಾಸ್ತಿ ಪ್ರಯತ್ನ ಮಾಡಿದರೂ ಫಲನೂ ಜಾಸ್ತಿಯೇ ಸಿಗುತ್ತೆ, ಅದು ಎಲ್ಲೂ ಹೋಗಲ್ಲ. ನಾವು ಮಾಡಿದಂತಹ ಪ್ರಯತ್ನಗಳು, ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳು ಅದು ಖಂಡಿತ ಎಲ್ಲೂ ಹೋಗಲ್ಲ. ಕೆಲವೊಂದು ಸಲ ಅದರ ಫಲ ಸಿಗೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು ಅಷ್ಟೇ. ಆದರೆ ನಾವು ಮಾಡಿದಂತಹ ಒಂದು ಪ್ರಯತ್ನ ಅದು ಎಲ್ಲಿಗೂ ಸಹ ಖಂಡಿತ ಹೋಗುವುದಿಲ್ಲ. ಅದರ ಫಲ ಖಂಡಿತವಾಗಿಯೂ ನಮಗೆ ಸಿಕ್ಕೇ ಸಿಗುತ್ತೆ. ಆ ಒಂದು ಪ್ರಯತ್ನವನ್ನು ಮಾತ್ರ ನಾವು ಖಂಡಿತವಾಗಿಯೂ ಮಾಡ್ತಾ ಇರಬೇಕು, ಮಾಡ್ತಾನೇ ಇರಬೇಕು. ಯಾಕೆಂತಂದರೆ ನಮ್ಮ ಕೈಯಲ್ಲಿರುವುದು ಅದೇ, ನಮಗೆ ಭಗವಂತ ಕೊಟ್ಟಿರುವುದು ಅದನ್ನೇ. ಆದ್ದರಿಂದ ಅದನ್ನು ನಾವು ಖಂಡಿತವಾಗಿಯೂ ಮಾಡಬೇಕು. ಯಾವತ್ತೂ ಸಹ ಈ ಒಂದು ಪ್ರಯತ್ನವನ್ನು ಜೀವನದಲ್ಲಿ ಬಿಡಬಾರದು. ಮತ್ತು ಇನ್ನೊಂದೇನು, ಕೆಲವೊಂದು ಸಲ ನಾವು ಈ ಪ್ರಯತ್ನ ಮಾಡುವಾಗ ನಮ್ಮನ್ನು ನಿರುತ್ಸಾಹಗೊಳಿಸುವಂತಹ ಮಾತುಗಳು, ವ್ಯಕ್ತಿಗಳನ್ನು, ಪ್ರಸಂಗಗಳನ್ನು ನಾವು ನೋಡ್ತಾ ಇರ್ತೀವಿ ಜೀವನದಲ್ಲಿ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಹೋಗುವಾಗ ತುಂಬ ಜನ ನಮ್ಮನ್ನು ಒಂಥರ ನಿರುತ್ಸಾಹಪಡಿಸ್ತಾರೆ. ಇದಾಗೋದಿಲ್ಲಪ್ಪ, ನಿನ್ನ ಕೈಯಲ್ಲಿ ಇದಾಗೋದಿಲ್ಲ, ಹಂಗಾಗೋದಿಲ್ಲ, ಮಾಡಬೇಡ, ಅದು ಇದು ಅಂತ ಹೇಳ್ತಾರೆ. ಅಂದರೆ ನಿಜವಾಗಲೂ ದೊಡ್ಡವರು ಎಲ್ಲವುದನ್ನು ತಿಳಿದವರು ಆ ಮಾತು ಹೇಳಿದರು ಅಂತಂದರೆ ಆಗ ನಾವು ಅದನ್ನು ಖಂಡಿತವಾಗಿ ಒಪ್ಕೊಂಡು ಅದನ್ನು ತಿಳ್ಕೊಂಡು ಅವರ ಹತ್ರ ಹೋಗಿ ನಾವು ಕೇಳಬೇಕು, ಹಾಗಿದ್ರೆ ಇನ್ನೇನು ಮಾಡಲಿ, ಈ ಮಾರ್ಗ ನನಗೆ ಒಳ್ಳೆಯದಲ್ವಾ, ಹಾಗಿದ್ರೆ ಇನ್ನೇನು ಮಾಡುವುದು ಅಂತ ಅವರಿಂದ ಮಾರ್ಗದರ್ಶನ ಪಡ್ಕೊಳ್ಬೇಕು. ಆದರೆ ಜನರ ಒಂದು ಸ್ವಭಾವ ಹೇಗಿರುತ್ತೆ ಅಂತಂದರೆ, ಆ ಹೇಳಿದವನಿಗೂ ಇವನಿಗೂ ಸಂಬಂಧವೇ ಇಲ್ಲ. ಅವನು ಯಾವನೋ ಸಾಮಾನ್ಯ ವ್ಯಕ್ತಿ ಅಷ್ಟೇ. ಆದರೆ ಅವನು ಹೇಳಿದ್ದನ್ನು ಇವನು ತುಂಬ ಮನಸ್ಸಿಗೆ ತೊಗೊಂಡ್ಬಿಟ್ಟು ಇದೇ ಸರಿಯೇನೋ, ಅವನು ಹೇಳ್ತಿರುವುದೇ ಸರಿಯೇನೋ, ಹಾಗಿದ್ರೆ ನನ್ನ ಕೈಯಲ್ಲಿ ಏನಾಗೋದಿಲ್ಲ ಅಂತ ಯಾರೋ ದಾರಿಯಲ್ಲಿ ಹೋಗೋನೇನೋ ಮಾತಾಡಿದರೆ ಅದನ್ನು ಸಹ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ ತುಂಬ ಜನ. ಅದು ಮಾಡಬಾರ್ದು. ನಮ್ಮ ಹಿತವನ್ನು ಬಯಸಿ ನಮಗೆ ಒಳ್ಳೆಯದು ಮಾಡುವವರು ಯಾರಿರ್ತಾರೋ ಅವರು ಹೇಳಿದ್ದನ್ನು ಖಂಡಿತ ನಾವು ತಗೊಳ್ಳೇಬೇಕು. ಯಾರೋ ದಾರಿಯಲ್ಲಿ ಹೋಗೋರೆಲ್ಲ ಹೇಳಿದ್ದನ್ನೆಲ್ಲ ತಗೊಳ್ಳೋದಕ್ಕೆ ಶುರು ಮಾಡಿದರೆ ಆಗಿನ್ನೇನು ಜೀವನದಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಮ್ಮ ಹಿತವನ್ನು ಬಯಸಿ ನಮಗೆ ಮಾರ್ಗದರ್ಶನ ಮಾಡುವವರು ನಮಗೆ ಹೇಳ್ತಾರೆ. ಒಂದು ವೇಳೆ ನಿಜವಾಗಲೂ ನಮ್ಮ ಕೈಯಲ್ಲಿ ಆಗಲ್ವಾ, ಆ ಮಾತನ್ನು ಅವರೇ ಹೇಳ್ತಾರೆ. ಇಲ್ಲಪ್ಪ ಇದು ಬೇಡ, ನೀನು ಪ್ರಯತ್ನ ಮಾಡಿದ್ರು ಇದು ನಿನ್ನ ಕೈಯಲ್ಲಿ ಆಗಲ್ಲ, ಇದು ಮಾಡಬೇಡ, ಇದನ್ನು ಮಾಡು ಅಂತ ಹೇಳ್ತಾರೆ. ಆಗ ನಾವು ಅದನ್ನು ಮಾಡಿದರೆ ಬೇರೆ ಕೆಲಸ ಖಂಡಿತವಾಗಿಯೂ ನಮ್ಮಿಂದ ಆಗುತ್ತೆ. ಆದ್ದರಿಂದ ಈ ಒಂದು ಪ್ರಯತ್ನ ಅನ್ನೋದು ವಿಶೇಷವಾಗಿ ಈ ಜೀವನಕ್ಕೆ ಅತ್ಯಂತ ಅವಶ್ಯಕವಾದದ್ದು. ನಾವು ಇದನ್ನು ಮಾಡ್ತಾ ಇರುವಾಗ ಎಷ್ಟು ವಿಧವಾಗಿ ನಿರುತ್ಸಾಹಪಡಿಸುವಂತಹ ಮಾತುಗಳನ್ನು ಬಂದರೂ ಸಹ ಅದಕ್ಕೆ ನಾವು ಬೆಲೆ ಕೊಡಬಾರದು. ನಮ್ಮ ಪ್ರಯತ್ನವನ್ನು ನಾವು ಒಂದು ಯೋಚನೆಯನ್ನು ಮಾಡಿಕೊಂಡು, ಹಿರಿಯರ ಒಂದು ಮಾರ್ಗದರ್ಶನ ಪಡ್ಕೊಂಡು, ಒಂದು ಮಾರ್ಗವನ್ನು ಹಾಕ್ಕೊಂಡು, ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ವಿಶೇಷವಾಗಿ ನಾವು ಪ್ರಯತ್ನವನ್ನು ಮಾಡಿದಾಗ ಎಷ್ಟು ದೂರ ಬೇಕಾದರೂ ನಾವು ಹೋಗುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು ಸಣ್ಣದೊಂದು ಕಥೆ ಇದೆ. ಏನು ಅಂತಂದರೆ, ಒಂದು ಊರಿನಲ್ಲಿ, ಒಂದು ಹಳ್ಳಿಯಲ್ಲಿ ಒಬ್ಬ ತಂದೆ ಮಗ ಇದ್ದರು. ಅವರಿಬ್ಬರು ಮನೆಗೇನೋ ಸಾಮಾನುಗಳು ಬೇಕು ಅಂಥೇಳಿ ಯಾವುದೋ ಊರಿಗೆ ಹೋದರು. ಪಕ್ಕದಲ್ಲಿ ಒಂದು ದೊಡ್ಡ ಊರಿತ್ತು, ಆ ಊರಿಗೆ ಹೋದರು. ಸಾಮಾನೆಲ್ಲ ತೊಗೊಂಡ್ರು. ಆಮೇಲೆ ಸರಿ ಊರಿಗೆ ವಾಪಸ್ ಹೊರಡ್ತಾ ಇದ್ದರು. ಹೊರಡುವಾಗ ಏನಾಯಿತು ಅಂತಂದರೆ, ಈ ಒಂದು ಜೀವನದಲ್ಲಿ ಯಾವ ರೀತಿಯಂತಹ ವಾತಾವರಣ ನಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ವಾಪಸ್ ಮನೆಗೆ ಹೋಗ್ತಾ ಇದ್ದರು. ಹೋಗುವ ದಾರಿಯಲ್ಲಿ ಅದೇ ಸಂತೆಯಲ್ಲಿ ಅಲ್ಲಿ ತರಕಾರಿಗಳು, ಸಾಮಾನುಗಳೆಲ್ಲ ಖರೀದಿ ಮಾಡಿದ್ದಾರೆ. ಅದೇ ಸಂತೆಯಲ್ಲಿ ಒಬ್ಬ ಕುದುರೆಗಳನ್ನು, ಒಳ್ಳೆ ಜಾತಿ ಕುದುರೆಗಳನ್ನು ತಂದು ಮಾರಾಟ ಮಾಡ್ತಾ ಇದ್ದ. ಈ ತಂದೆ ನೋಡಿದ, ಈ ಕುದುರೆಗಳು ಒಳ್ಳೆ ಚೆನ್ನಾಗಿವೆ, ಈ ಸಲ ಹೊಸದಾಗಿ ತೊಗೊಂಡು ಬಂದಿದ್ದಾನೆ, ಮಾರಾಟ ಮಾಡ್ತಾ ಇದ್ದಾನೆ, ನಾವು ಒಂದು ಕುದುರೆಯನ್ನು ಖರೀದಿ ಮಾಡಿ ತೊಗೊಂಡು ಹೋದರೆ ನಮಗೆ ಉಪಯೋಗಕ್ಕೆ ಬರುತ್ತೆ, ಓಡಾಡಲಿಕ್ಕೂ ಎಲ್ಲದಕ್ಕೂ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ಹೋಗಿ ಒಂದು ಕುದುರೆಯನ್ನು ಖರೀದಿ ಮಾಡಿದ.
ಅಂದರೆ ಆ ಕುದುರೆ ಎಂಥದ್ದು ಅಂದರೆ ಇನ್ನೂ ಚಿಕ್ಕದು, ಈಗಷ್ಟೇ ಬೆಳೀತಾ ಇದೆ, ತುಂಬ ಸಣ್ಣದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಬೆಳೀತಾ ಇದೆ. ಇವನೇನು ಯೋಚನೆ ಮಾಡಿದೆ, ಈ ಬೆಳೀತಿರುವಂತಹ ಕುದುರೆ ನನ್ನ ಜೊತೆಗೆ ತೊಗೊಂಡು ಹೋದರೆ ಇದನ್ನು ಚೆನ್ನಾಗಿ ನಾನು ಸಾಕಿ ಇದಕ್ಕೆಲ್ಲ ಆಹಾರ ಎಲ್ಲ ಕೊಟ್ಟರೆ ಚೆನ್ನಾಗಿ ಬಲಿಷ್ಠವಾಗಿ ಆಗುತ್ತೆ, ಆಮೇಲೆ ನನಗೆ ತುಂಬ ಕಾಲ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ಆ ಕುದುರೆಯನ್ನು ಖರೀದಿ ಮಾಡಿ ಅದನ್ನು ಹಗ್ಗದಲ್ಲಿ ಕಟ್ಟಿ ಹಿಡ್ಕೊಂಡು ಹೋಗ್ತಾ ಇದ್ದ. ತಂದೆ, ಮಗ, ಕುದುರೆ ಇವು 3 ಜನ ನಡ್ಕೊಂಡು ಹೋಗ್ತಾ ಇದ್ದರು, ಊರಿಗೆ ಹೋಗ್ತಾ ಇದ್ದರು. ಹೋಗುವಾಗ ದಾರಿಯಲ್ಲಿ ಒಬ್ಬ ಸಿಕ್ಕಿದ. ಅವನೇನು ಹೇಳಿದ ಅಂತಂದರೆ, ಏನು ರೀ ಈ ಕುದುರೆ ಯಾರ್ದು? ನಮ್ಮದೇ, ನಾನೇ ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಅಂತ ಹೇಳಿದ. ಹಾಗಾದರೆ ಇಷ್ಟೊಳ್ಳೆ ಕುದುರೆಯನ್ನು ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀರಲ್ವ ನೀವು, ಅದರ ಮೇಲೆ ಕೂತ್ಕೊಂಡು ಹೋಗ್ಬೋದು ತಾನೇ ಆರಾಮಾಗಿ, ಯಾಕೆ ಈ ಥರ ಮಾಡ್ತಿದ್ದೀರಿ ಅಂತ ಹೇಳಿಬಿಟ್ಟು ಹೋದ. ಕುದುರೆ ಇರುವುದೇ ಅದರ ಮೇಲೆ ಕೂತ್ಕೊಂಡು ಹೋಗ್ಲಿಕ್ಕಲ್ವ, ಯಾಕೆ ಹಿಂಗೆ ಮಾಡ್ತಿದ್ದೀರಿ, ಅಷ್ಟು ಗೊತ್ತಿಲ್ವಾ ನಿಮಗೆ ಅಂತ ಹೇಳಿಬಿಟ್ಟು ಹೋದ. ಆವಾಗ ಇವನೇನು ಮಾಡ್ದ, ಹೌದು ಇವನು ಹೇಳ್ತಿರೋದು ಸರಿನೇ, ಕುದುರೆ ಇದೆ, ಸುಮ್ಮನೆ ಅದು ಬರ್ತಾ ಇದೆ ಅಲ್ಲ, ಸುಮ್ಮನೆ ನಮ್ಮ ಮಗ ಇದ್ದಾನೆ ಅವನನ್ನು ಕೂರಿಸ್ತೀನಿ ಅಂತೇಳಿ ಮಗನನ್ನು ಕುದುರೆ ಮೇಲೆ ಕೂರಿಸಿದ. ಸ್ವಲ್ಪ ದೂರ ಹೋಗ್ತಾ ಇದ್ದ. ಹೋಗೋತಿ ಇನ್ನೊಬ್ಬ ಬಂದ. ಅವ ಏನು ಮಾಡಿದ ಅಂತಂದರೆ ಆ ಮಗನನ್ನು ನೋಡಿ ಬೈದ. ಏನು ಅಂತಂದರೆ, ಏಯ್ ನಿನಗೆ ಬುದ್ಧಿ ಇದೆಯೇನಪ್ಪ, ನಿನ್ನ ತಂದೆ ಅವರು ದೊಡ್ಡವರು, ಅವ್ರಿಗೆ ಗೌರವ ಕೊಡೋದು ಗೊತ್ತಿಲ್ವಾ, ನೀನು ಚೆನ್ನಾಗಿ ಆರಾಮಾಗಿ ಕುದುರೆ ಮೇಲೆ ಹತ್ತಿ ಕೂತ್ಕೊಂಡಿದ್ದಿ, ನಿಮ್ಮ ತಂದೆ ನಡ್ಕೊಂಡು ಕಷ್ಟಪಡ್ತಾ ಇದ್ದಾರೆ, ಹಾಗೆಲ್ಲ ಮಾಡಬಾರ್ದು, ದೊಡ್ಡವರಿಗೆ ಗೌರವ ಕೊಡೋದು ಬರುವುದಿಲ್ಲ ನಿನಗೆ ಅಂಥೇಳಿ ಅವ ಬೈದು ಬಿಟ್ಟು ಹೋದ. ನೀನು ಚಿಕ್ಕವನ್ ತಾನೆ, ಆರಾಮಾಗಿ ನಡ್ಕೊಂಡು ಬರ್ಬೋದು ತಾನೆ, ನೀನು ತಂದೆ ಅಂದರೆ ಅವರು ದೊಡ್ಡವರು, ಅವರನ್ನು ಅದ್ರ ಮೇಲೆ ಕೂರಿಸ್ಬೇಕು, ಅಷ್ಟು ಬುದ್ಧಿ ಇಲ್ವಾ ನಿನಗೆ ಅಂತ ಬೈದು ಬಿಟ್ಟು ಹೋದ. ಆಗ ಪುನಃ ಈ ತಂದೆ ಯೋಚನೆ ಮಾಡಿದ, ಹೌದು ನನ್ನ ಮಗ ಅವನು ಚಿಕ್ಕ ವಯಸ್ಸಲ್ಲಿದ್ದಾನೆ, ಅವನು ಹೆಂಗೆ ಬೇಕಾದರೂ ಬಂದುಬಿಡ್ತಾನೆ, ಅವನಿಗೇನು ಶ್ರಮ ಆಗಲ್ಲ, ನಾನೇ ಅದ್ರ ಮೇಲೆ ಕೂತ್ಕೊಳ್ತೇನೆ, ಮಗನನ್ನು ಇಳಿಸಿ ಇವ ಕೂತ್ಕೊಂಡ. ಸ್ವಲ್ಪ ದೂರ ಹೋದರು, ಇನ್ನೊಬ್ಬ ಬಂದ. ಅವನೇನು ಮಾಡಿದ ಅಂತಂದರೆ ಈ ತಂದೆಯನ್ನು ನೋಡಿ ಬೈದ. ಏನು ರೀ ನಿಮಗೇನು ಬುದ್ಧಿ ಇಲ್ವೇನ್ರಿ, ನಿಮ್ಮ ಮಗನ್ನು ಪಾಪ ನಡೆಸ್ತಾ ಅವನು ನಡ್ಕೊಂಡು ಬರ್ತಾ ಇದ್ದಾನೆ, ನೀವು ಆರಾಮಾಗಿ ಕುದುರೆ ಮೇಲೆ ಕೂತ್ಕೊಂಡಿದ್ದೀರಿ, ಎಲ್ಲಾದರೂ ಲೋಕದಲ್ಲಿ ತಂದೆ ಮಕ್ಕಳು ಚೆನ್ನಾಗಿರಬೇಕು, ಸುಖವಾಗಿರಬೇಕು ಅಂತ ಬಯಸ್ತಾರೆ, ಅದನ್ನು ಬಿಟ್ಟು ನೀವು ಆರಾಮಾಗಿ ಕುದುರೆ ಮೇಲೆ ಕೂತ್ಕೊಂಡು ಸುಖವಾಗಿ ಬರ್ತಿದ್ದೀರಿ, ನಿಮ್ಮ ಮಗ ಮಾತ್ರ ಕಷ್ಟಪಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾನೆ ನೋಡಿ, ಈ ಥರ ಎಲ್ಲಾದರೂ ಮಾಡ್ತಾರಾ ತಂದೆ ಎಲ್ಲಾದರೂ ಈ ಥರ ಮಾಡ್ತಾನಾ, ಏನು ರೀ ಇದು ಅಂತ ಬೈದು ಬಿಟ್ಟು ಹೋದ. ಆಗ ಅವನು ಯೋಚನೆ ಮಾಡ್ದ, ಇವನು ಹೇಳ್ತಿರುವುದು ಸರಿಯೇ ಅಂಥೇಳಿ ಪುನಃ ಅವನನ್ನು ಇಬ್ಬರು ಹತ್ತು ಕೂತರು. ಈಗ ಅದರ ಮೇಲೆ ಮಗನನ್ನು ಅದರ ಮೇಲೆ ಹತ್ತಿಸ್ಕೊಂಡು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ದೂರ ಹೋದ್ಮೇಲೆ ಪುನಃ ಇನ್ನೊಬ್ಬ ಬಂದ. ಅವನೇನು ಮಾಡಿದ ಅಂತಂದರೆ, ಏನು ರೀ ನಿಮ್ಮಿಬ್ಬರಿಗೂ ಬುದ್ಧಿ ಇಲ್ವೇನ್ರಿ, ಈ ಕುದುರೆ ಯಾರ್ದು? ನಮ್ಮದೇ, ಖರ್ಚು ಮಾಡಿ ತೊಗೊಂಡಿದ್ದೀವಿ, ದುಡ್ಡು ಖರ್ಚು ಮಾಡಿ ತೊಗೊಂಡಿದ್ದೀವಿ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಖರೀದಿ ಮಾಡಿದ ಮೇಲೆ ಆ ಕುದುರೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬೇಡವಾ, ಅದು ಇನ್ನೂ ಈಗಷ್ಟೇ ಬೆಳೀತಾ ಇದೆ, ಈ ಬೆಳೆಯೋ ಹಂತದಲ್ಲೇ ಅದರ ಮೇಲೆ ಇಬ್ಬರು ಹತ್ತಿ ಕೂತ್ಕೊಂಡು ಇಷ್ಟೆಲ್ಲ ಭಾರ ಹಾಕಿದರೆ ಅದು ನಾಳೆ ಅದರ ಸೊಂಟ ಮುರಿದೋಯ್ತು ಅಂತಂದರೆ ಆಮೇಲೆ ಪೂರ್ತಿ ನಿರುಪಯೋಗ ಆಗಿಬಿಡುತ್ತಲ್ವ ಆ ಕುದುರೆ, ಏನು ಅಷ್ಟು ಗೊತ್ತಿಲ್ವಾ ನಿಮಗೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬೇಡವಾ, ಇಷ್ಟು ಖರೀದಿ ಮಾಡಿ ಅದನ್ನು ತೊಗೊಂಡ್ಮೇಲೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬೇಡವಾ, ಅಷ್ಟು ಬುದ್ಧಿ ಇಲ್ವಾ ನಿಮ್ಮಿಬ್ಬರಿಗೂ ಅಂತ ಬೈದು ಬಿಟ್ಟು ಹೋದ. ಇಬ್ಬರು ಹತ್ತು ಕೂತ್ಕೊಳ್ತೀರಾ, ಇಷ್ಟೆಲ್ಲ ಭಾರ ಹಾಕ್ತೀರಾ ಅದರ ಮೇಲೆ ಅಂತ ಬೈದು ಬಿಟ್ಟು ಹೋದ. ಆಗ ಪುನಃ ತಂದೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ, ಹೌದಪ್ಪ ಇವನು ಹೇಳ್ತಿರೋದು ಸರಿಯೇ, ಇಷ್ಟೆಲ್ಲ ಖರ್ಚು ಮಾಡಿ ತೊಗೊಂಡ ಮೇಲೆ ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ, ಮೊದಲು ಕುದುರೆಗೆ ಏನು ತೊಂದರೆ ಆಗದೆ ಮೊದಲು ಮನೆಗೆ ಕರ್ಕೊಂಡು ಹೋಗಬೇಕು, ಅದನ್ನು ಚೆನ್ನಾಗಿ ಸಾಕಬೇಕು, ಆಮೇಲೆ ಬೇಕಾದರೆ ಅದರ ಮೇಲೆ ಎಷ್ಟು ಭಾರ ಬೇಕಾದರೂ ಹಾಕ್ಬೋದು, ಮೊದಲು ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋಣ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂಥೇಳಿ ಏನು ಮಾಡಿದ ಅಂತಂದರೆ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡಿದ. ಅವನು ಏನು ಮಾಡಿದ ಅಂತಂದರೆ ಒಂದು ದೊಡ್ಡದೊಂದು ಬಿದಿರಿಂದು ಒಂದು ಕೋಲು ಹಿಡ್ಕೊಂಡು ಬಂದು ಅದಕ್ಕೆ ಈ ಕುದುರೆ ಕಾಲುಗಳನ್ನು ಕಟ್ಟಿಬಿಟ್ಟು, ಅಂದರೆ ತಲೆ ಕೆಳಗೆ ಕುದುರೆಯನ್ನು ಹಿಡ್ಕೊಂಡು ಈ ತಂದೆ ಮಗ ಇಬ್ಬರು ಹೆಗಲ ಮೇಲೆ ಇಟ್ಕೊಂಡು ಅದನ್ನು ಹೊತ್ಕೊಂಡು ಹೋಗಲಿಕ್ಕೆ ಶುರು ಮಾಡಿದರು. ಹಾಗೆ ನಡ್ಕೊಂಡು ಹೋಗ್ತಾಯಿದ್ರು. ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ. ಅವ ಹೇಳಿದ, ಏನು ರೀ ನಿಮ್ಮಿಬ್ಬರಿಗೂ ಬುದ್ಧಿ ಇಲ್ವೇನ್ರಿ, ಈ ಥರ ಬುದ್ಧಿ ಇಲ್ಲದೆ ಇರೋ ಜನಗಳನ್ನು ಎಲ್ಲೂ ನೋಡಲಿಲ್ಲ, ಕುದುರೆ ಮೇಲೆ ನೀವು ಹತ್ಕೊಂಡು ಹೋಗಬೇಕು, ಕುದುರೆ ನಿಮ್ಮನ್ನು ಹೊತ್ಕೊಂಡು ಹೋಗಬೇಕು, ನೀವು ಕುದುರೆಯನ್ನು ಹೊತ್ಕೊಂಡು ಹೋಗ್ತಿದ್ದೀರಲ್ಲ, ಈ ಥರ ಜನರನ್ನೆಲ್ಲೂ ನೋಡಲೇ ಇಲ್ಲ, ಇಷ್ಟು ಬುದ್ಧಿ ಇಲ್ವಾ ನಿಮಗೆ, ಅದನ್ನು ನೀವು ಯಾಕೆ ಹೊತ್ಕೊಂಡು ಹೋಗ್ತಿದ್ದೀರಿ, ಅದರ ಪಾಟಿಗೆ ಅದನ್ನು ಬಿಟ್ಟರೆ ಅದು ಹಾಗೆ ಬರುತ್ತಲ್ವಾ, ಯಾಕೆ ಹಿಂಗೆ ಮಾಡ್ತಿದ್ದೀರಿ, ನೀವು ನಡ್ಕೊಂಡು ಹೋಗಿ ಅದನ್ನು ಹಾಗೆ ಬಿಟ್ಬಿಟ್ರೆ ಅದ್ರ ಪಾಟಿಗೆ ಅದು ನಡ್ಕೊಂಡು ಬರ್ತಾ ಇರುತ್ತೆ, ಅದಕ್ಕೇನು ತೊಂದರೆ, ಸುಮ್ಮನೆ ಈ ಥರ ಯಾಕೆ ಹೊದ್ಕೊಂಡು ಹೋಗ್ತಿದ್ದೀರಿ, ಅಷ್ಟು ಬುದ್ಧಿ ಇಲ್ವಾ ನಿಮಗೆ ಅಂತ ಬೈದ್ಬಿಟ್ಟು ಹೋದ. ಇಷ್ಟೆಲ್ಲ ಕೇಳಿ ತಂದೆಗೆ ಬೇಜಾರು ಬಂದೋಯ್ತು. ಇನ್ನು ಏನು ಮಾಡೋದು, ನಾನು ಏನು ಮಾಡಿದರೂ ಯಾರೋ ಒಬ್ಬರು ಬೈತಾ ಇದ್ದಾರೆ, ಯಾರೋ ಒಬ್ಬರು ಬರುವುದು, ಏನೋ ಒಂದು ಹೇಳುವುದು ಹೋಗುವುದು, ಹೀಗೇ ಆಗ್ತಾ ಇದೆ, ಏನು ಮಾಡಲಿ ನಾನು, ಇನ್ನು ಯಾರು ಏನು ಬೇಕಾದರೂ ಹೇಳಿ ನಾನು ಕೇಳಲ್ಲ, ಹೀಗೇ ಹೋಗ್ತೀನಿ ಊರಿನ ತನಕ, ನಮ್ಮ ಊರಿನ ತನಕ ನಾನು ಇದನ್ನೇ ಹೊತ್ಕೊಂಡೇ ಹೋಗೋದು, ಯಾರು ಏನು ಬೇಕಾದರೂ ತಿಳ್ಕೊಳ್ಳಿ ನಾನು ಹೀಗೆ ಹೋಗೋದು ಅಂತ ತೀರ್ಮಾನ ಮಾಡ್ಕೊಂಡು ಅದನ್ನು ಹಾಗೆ ಹೊತ್ಕೊಂಡು ಹೋಗಲಿಕ್ಕೆ ಶುರು ಮಾಡಿದ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಸಣ್ಣದೊಂದು ಹಳ್ಳ ಬಂತು, ಅದನ್ನು ದಾಟಬೇಕಾಗಿ ಬಂತು. ಅದರ ಮೇಲೆ ದೊಡ್ಡದು ಸೇತುವೆ ಯಾವುದೂ ಇಲ್ಲ, ಒಂದು ಸಣ್ಣದೊಂದು ಮರದಲ್ಲಿ ಒಂದು ಸಣ್ಣ ಸೇತುವೆ ಕಟ್ಟಿದ್ದಾರೆ, ಒಬ್ಬರು ಇಬ್ಬರು ಹೆಚ್ಚಂದರೆ ಒಂದು 3 ಜನ ಓಡಾಡುವಂಥದ್ದು ಅಷ್ಟೇ, ಆ ಥರದ್ದು, ಅದಕ್ಕಿಂತ ಜಾಸ್ತಿ ಭಾರ ಹಾಕೋ ಹಂಗಿಲ್ಲ, ಆ ಥರದ್ದೊಂದು ಸೇತುವೆ ಬಂತು. ಇದನ್ನು ತೊಗೊಂಡು ಹೋಗಬೇಕಾದ್ರೆ ಅದೇ ಮಾರ್ಗ, ಬೇರೆ ಯಾವ ಮಾರ್ಗ ಇಲ್ಲ ಅಂಥೇಳಿ ಅದರ ಮೇಲೆ ಆ ಸೇತುವೆ ಮೇಲೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ರು, ಅದನ್ನು ಹೊತ್ಕೊಂಡೇ ಹೋಗ್ತಾಯಿದ್ರು. ಹೋಗುವಾಗ ಅದರ ಭಾರಕ್ಕೆ ಆ ಸೇತುವೆ ಮುರಿದೋಯ್ತು, ಎಲ್ಲ ನೀರಲ್ಲಿ ಬಿದ್ದರು, ಆ ಕುದುರೆ ತಂದೆ ಮಗ ಎಲ್ಲ ನೀರಲ್ಲಿ ಬಿದ್ದರು.
ಬಿದ್ದ ಮೇಲೆ ಸರಿ ಅದೇನೋ ಮಾಡ್ಕೊಂಡು ಅಂತೂ ಆ ಹಳ್ಳದಿಂದ ಮೇಲೆ ಬಂದರು, ಎದ್ದು ಬಂದರು, ಆ ಕುದುರೆಯನ್ನು ಕರ್ಕೊಂಡು ಬಂದು ಸರಿ ಇನ್ನಿದೆಲ್ಲ ಆಗೋದಿಲ್ಲ, ಸರಿ ಮತ್ತೆ ಮೊದಲನೇ ಥರ ನಡ್ಕೊಂಡೇ ಹೋಗೋಣ ಅಂಥೇಳಿ ಏನು ಮಾಡಿದರು, ಆ ಕುದುರೆ ಕಾಲನ್ನು ಕಟ್ಟಿದ್ರಲ್ವ, ಆ ಹಗ್ಗ ಬಿಚ್ಚಿದ ತಕ್ಷಣ ಏನಾಯಿತು ಅಂತಂದರೆ ಆ ಕುದುರೆ ಇದಕ್ಕಾಗೆ ಕಾಯ್ತಾ ಇತ್ತು. ಯಾಕಂದರೆ ಇಷ್ಟೆಲ್ಲ ನೋಡೋ ಒಂದ್ಸಲ ಇವ ಹತ್ತಿದ, ಒಂದ್ಸಲಿ ಮಗನ ಹತ್ತಿಸಿದ, ಒಂದ್ಸಲಿ ಇಬ್ಬರು ಹತ್ತಿದ್ರು, ಒಂದ್ಸಲಿ ಇಬ್ಬರು ಹಿಡಿದ್ರು, ಒಂದ್ಸಲಿ ಇಬ್ಬರು ತಲೆ ಕೆಳಗೆ ಮಾಡಿ ಇದನ್ನು ಹೊತ್ಕೊಂಡು ಹೋಗ್ತಿದ್ರು. ಇದೆಲ್ಲ ನೋಡಿ ಒಂಥರ ಆ ಕುದುರೆಗೆ ಒಂದು ಹುಚ್ಚು ಹಿಡ್ದಂಗೆ ಆಗೋಯ್ತು. ಹಾಗಾಗಿ ಇವನು ಹಗ್ಗ ಬಿಚ್ಚಿದ್ದು ಯಾವಾಗ ಬಿಚ್ತಾನೆ ಅಂತ ಕಾಯ್ತಾ ಇತ್ತು. ಹಗ್ಗ ಬಿಚ್ಚಿದ ತಕ್ಷಣ ಎದ್ದು ಆ ಕುದುರೆ ಓಡೇ ಹೋಯಿತು. ಇವನು ಎಷ್ಟು ಹಿಡಿಬೇಕು ಅಂದರೆ ಅದನ್ನು ಹಿಡಿಯೋಕ್ಕೆ ಇವನ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಕೊನೆಗೆ ಆ ಕುದುರೆ ಓಡಿ ಹೋದ್ಮೇಲೆ ಆಮೇಲೆ ಇವನು ಬೇಜಾರು ಪಟ್ಕೊಂಡ. ಏನು ಅಂತಂದರೆ, ಈ ದಾರಿಯಲ್ಲಿ ಮೊದಲು ನನಗೊಂದು ಯೋಚನೆ ಇತ್ತು. ಒಂದು ಯೋಚನೆಯಲ್ಲಿ ಕುದುರೆಯನ್ನು ನಾನು, ನನ್ನ ಮಗ, ಕುದುರೆ ಮೂರು ನಡ್ಕೊಂಡು ಹೋಗ್ತಾ ಇದ್ವಿ. ಹೀಗೆ ಹೋಗಿಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಸುಮ್ಮನೆ ಈಗ ಅವನು ಹೇಳಿದ್ದು ಕೇಳಿ, ಇವನು ಹೇಳಿದ್ದು ಕೇಳಿ, ಅವನು ಹೇಳಿದ್ದಕ್ಕೋಸ್ಕರ ಯಾವನು ವಾಸ್ತವವಾಗಿ ಆ ಹೇಳಿದವರೆಲ್ಲ ಎಲ್ಲಿದ್ದಾರೆ ಗೊತ್ತಿಲ್ಲ. ಅವರೆಲ್ಲ ಎಲ್ಲೆಲ್ಲಿದ್ದಾರೆ, ಅವನು ಯಾರು, ಅವನು ಯಾವ ಊರು, ಅವನಿಗೂ ಇವನಿಗೇನು ಸಂಬಂಧ ಗೊತ್ತಿಲ್ಲ. ಈಗ ಅವನು ಹೇಳಿದ್ದನ್ನು ಮಾಡ್ಲಿಕ್ಕೆ ಹೋಗಿ, ಇವನು ಹೇಳಿದ್ದನ್ನು ಮಾಡ್ಲಿಕ್ಕೆ ಹೋಗಿ, ಒಬ್ಬೊಬ್ಬರು ಹೇಳಿದ್ದನ್ನೆಲ್ಲ ಮಾಡ್ಲಿಕ್ಕೆ ಹೋಗಿ ಕೊನೆಗೇನಾಯಿತು, ಇವನಿಗೊಂದು ಸ್ವಂತ ಬುದ್ಧಿ ಇಲ್ಲದೆ ಅವನು ಇವನು ಮಾಡಿ ಕೊನೆಗೇನಾಯಿತು ಅಂತಂದರೆ ಆ ಕುದುರೆಯನ್ನೇ ಕಳ್ಕೊಳ್ಬೇಕಾಗಿ ಬಂತು. ಗಾಯಗಳೆಲ್ಲ ಆಯಿತು ಶರೀರದಲ್ಲಿ, ಇಷ್ಟೆಲ್ಲ ತೊಂದರೆಯನ್ನು ಅನುಭವಿಸಬೇಕಾಗಿ ಬಂತು. ಹಾಗಾಗಿ ಆಗ ತಂದೆ ಯೋಚನೆ ಮಾಡಿದ, ಏನು ಅಂತಂದರೆ, ನಾನು ಮೊದಲನೇದಾಗಿ ಈ ಕೊನೆಯಲ್ಲಿ ನಾನೇನು ಮಾಡಿದೆ, ಯಾರೇನು ಬೇಕಾದರೂ ಹೇಳಿ ನಾನು ಹೀಗೆ ಹೋಗ್ತೀನಿ, ನನಗೊಂದು ಯೋಚನೆ ಇದೆ, ನನಗೊಂದು ಸ್ವಂತ ಬುದ್ಧಿ ಇದೆ, ನಾನು ಯೋಚನೆ ಮಾಡ್ಕೊಂಡು ಹೀಗೆ ಹೋಗ್ತೀನಿ ಅಂತ ಏನು ಯೋಚನೆ ಮಾಡಿದ್ನೋ ಅದು ಮೊದಲಿಗೇನೆ ನಾನು ಮಾಡಬೇಕಿತ್ತು. ಆವಾಗಲೇ ಮಾಡ್ಕೊಂಡಿದ್ದರೆ ಈ ಪರಿಸ್ಥಿತಿ ನನಗೆ ಬರ್ತಿರಲಿಲ್ಲ ಅಂಥೇಳಿ ಆಮೇಲೆ ಅವನಿಗೆ ಬುದ್ಧಿ ಬಂತು ಅಂಥೇಳಿ ಅದು ಒಂದು ಕಥೆ. ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ನಮ್ಮನ್ನು ದಾರಿ ತಪ್ಪಿಸುವಂಥವರು, ನಮಗೆ ತಪ್ಪು ಮಾರ್ಗವನ್ನು ತೋರಿಸುವವರು, ನಮಗೆ ನಿರುತ್ಸಾಹಪಡಿಸುವವರು, ಈ ಥರ ಸುಮಾರು ಜನರನ್ನು ಅಲ್ಲಲ್ಲಿ ನಾವು ನೋಡಬೇಕಾಗಿ ಬರುತ್ತೆ. ಆದರೆ ಅದಕ್ಕೆ ನಾವು ಬೆಲೆಯನ್ನು ಕೊಡಬಾರದು. ಯಾರು ಏನು ಹೇಳಿದರೂ ನಮ್ಮ ನಿರುತ್ಸಾಹಪಡಿಸುವಂತಹ ಮಾತುಗಳನ್ನು ಆಡಿದಾಗ ನಾವು ಅದಕ್ಕೆ ಬೆಲೆಯನ್ನು ಕೊಡಬಾರದು. ನಿಜವಾಗಲೂ ನಮಗೆ ದಾರಿ ತೋರಿಸುವವರು ನಮಗೇನು ಹೇಳ್ತಾರೋ, ಪ್ರಾಮಾಣಿಕರಾಗಿರೋರು ಏನು ಹೇಳ್ತಾರೋ ಅದನ್ನು ಮಾತ್ರ ಖಂಡಿತವಾಗಿಯೂ ನಾವು ತಗೊಳ್ಳೇಬೇಕು. ನಿಜವಾಗಲೂ ನಮಗೆ ಸಾಧ್ಯವಿಲ್ವಾ, ಆಗ ಖಂಡಿತವಾಗಿಯೂ ನಮ್ಮ ಬಗ್ಗೆ ತಿಳಿದವರು, ನಮ್ಮ ಮಾರ್ಗದರ್ಶನ ಮಾಡೋರು ನಮಗೆ ಹೇಳ್ತಾರೆ, ಇಲ್ಲಪ್ಪ ಇದು ನಿನ್ನ ಕೈಲಿ ಆಗುವುದಿಲ್ಲ ಅಂಥವ್ರು ಹೇಳಿದಾಗ ಖಂಡಿತವಾಗಿಯೂ ನಾವು ಅದನ್ನು ತಗೊಳ್ಳೇಬೇಕು. ಅದನ್ನು ತಗೊಳ್ಳಿಲ್ಲ ಅಂದರೆ ಮತ್ತೆ ಪುನಃ ನಾವು ತೊಂದರೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಆದ್ದರಿಂದ ಯಾರು ನಮ್ಮ ಹಿತವನ್ನು ಬಯಸೋರಾಗಿರ್ತಾರೋ, ನಮಗೆ ಮಾರ್ಗದರ್ಶಕರಾಗಿರ್ತಾರೋ, ಅನುಭವಜ್ಞರಾಗಿರ್ತಾರೋ, ಪ್ರಾಮಾಣಿಕರಾಗಿರ್ತಾರೋ ಅಂಥವ್ರು ಹೇಳಿದ ಮಾತನ್ನು ಖಂಡಿತವಾಗಿಯೂ ನಾವು ತಗೊಳ್ಳೇಬೇಕು. ಆದರೆ ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ, ಮನುಷ್ಯರು ಹೇಗೆ ಮಾಡ್ತಾರೆ ಅಂತ, ಅಂಥವ್ರು ಹೇಳಿದ ಮಾತನ್ನು ಕೇಳಲ್ಲ. ದೊಡ್ಡವರು ಇದು ನೀನು ಮಾಡಬಾರ್ದಪ್ಪ ಅಂತ ಹೇಳಿದ ತಕ್ಷಣ ಯಾಕೆ ಮಾಡಬಾರ್ದು, ಹೀಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವನೋ ಒಬ್ಬ ದಾರಿಯಲ್ಲಿ ಹೀಗೆ ಮಾಡಬಾರ್ದು ಅಂತ ಹೇಳಿದ ತಕ್ಷಣ ಆವಾಗ ಅದನ್ನು ಮಾಡುವುದಿಲ್ಲ, ಏನೇನೋ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಮಾಡಬಾರ್ದು, ಈ ರೀತಿಯಾಗಿ ಮಾಡಬಾರ್ದು. ಇದು ಜೀವನದಲ್ಲಿ ಚೆನ್ನಾಗಿ ನಾವು ಜ್ಞಾಪಕ ಇಟ್ಕೊಳ್ಬೇಕು. ದೊಡ್ಡವರು ನಮಗೇನು ಹೇಳ್ತಾರೋ, ತಂದೆ ತಾಯಿಗಳು, ಗುರುಗಳು, ಹಿರಿಯರು ಅವರೇನು ಹೇಳ್ತಾರೋ ಅದು ಆ ಕ್ಷಣಕ್ಕೆ ಇದೇನು ಹೀಗೆ ಹೇಳ್ತಾರಲ್ವ ಅಂತ ನಮಗನಿಸಿದ್ರು ಅದೇ ಸತ್ಯ. ವಾಸ್ತವವಾಗಿ ಅವರು ನಮಗೆ ಹೇಳುವಂತಹ ವಿಷಯವೇ ಸತ್ಯ. ಆದ್ದರಿಂದ ಆ ಅನುಭವಜ್ಞರಾಗಿರ್ತಕ್ಕಂಥವ್ರು ಹೇಳುವಂತಹ ಮಾತನ್ನು ನಾವು ಪಡ್ಕೊಂಡು, ನಮಗೆ ಸ್ವಂತ ಬುದ್ಧಿ ಅನ್ನೋದು ಹೇಗಾದರೂ ಇದ್ದೇ ಇದೆ. ನಮ್ಮ ಬುದ್ಧಿ ಹಾಗಂತ ಹೇಳಿ ಈಗ ಹೇಳಿದಂಗೆ ಅವರೇನು ಹೇಳಿದ್ರು ಅದನ್ನೆಲ್ಲ ಮಾಡುವಾಗ ನಮ್ಮ ಸ್ವಂತ ಬುದ್ಧಿ, ಅವರು ದೊಡ್ಡವರು ನಮಗೇನು ಹೇಳ್ತಾರೋ ಅದನ್ನು ನಮ್ಮ ಮನಸ್ಸಿಗೆ ನಾವು ತಂದುಕೊಂಡು ನಾವು ನಮ್ಮ ಕೆಲಸವನ್ನು ಮಾಡಿದಾಗ, ನಮ್ಮ ಪ್ರಯತ್ನವನ್ನು ಮಾಡಿದಾಗ ಸರ್ವಾತ್ಮನ ನಮಗೆ ಜೀವನದಲ್ಲಿ ಎಲ್ಲ ರೀತಿಯಂತಹ ಶ್ರೇಯಸ್ಸು ನಮಗೆ ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಅಂದರೆ ಇನ್ನೊಬ್ಬರು ಹೇಳಿದ್ದನ್ನು ನಾವು ತಗೊಳ್ಬೇಕು, ದೊಡ್ಡವರು ಹೇಳಿದ್ದನ್ನು ನಾವು ತಗೊಳ್ಬೇಕು. ಅಂದರೆ ಅದನ್ನು ನಮ್ಮ ಮನಸ್ಸಿಗೆ ನಾವು ಚೆನ್ನಾಗಿ ತಂದುಕೊಂಡು, ಇದು ಯಾಕೆ ಈ ಥರ ಹೇಳ್ತಿದ್ದಾರೆ, ಏನಿದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಆ ಕೆಲಸವನ್ನು ಮಾಡಿಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಗೀತೆಯಲ್ಲಿ ಭಗವಂತ ಕೊನೆಗೊಂದು ಮಾತನ್ನು ಹೇಳ್ತಾನೆ. ಏನು ಅಂತಂದರೆ, ಯಥೇಚ್ಛಸಿ ತಥಾ ಕುರು ಅಂತ ಒಂದು ಮಾತನ್ನು ಹೇಳ್ತಾನೆ. ಏನಿದರ ಅರ್ಥ, ನಿನಗೆ ಏನು ಮಾಡಬೇಕನ್ನಿಸುತ್ತೋ ಅದನ್ನು ಮಾಡು ಅಂತ ಆ ಮಾತಿನ ಅರ್ಥ. ಅಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ಈಗ ಅರ್ಜುನನಿಗೆ ಏನು ಮಾಡಬೇಕನ್ನಿಸುತ್ತೋ ಅದನ್ನು ಅವನನ್ನು ಮಾಡುವುದಾದರೆ ಇಷ್ಟೆಲ್ಲ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದು ಯಾಕೆ? ಈ ಮಾತನ್ನು ಮೊದಲಿಗೇನೆ ಹೇಳಿಬಿಟ್ರೆ ಮುಗಿದೋಗ್ತಿತ್ತಲ್ಲ, ನಿನಗೇನು ಮಾಡಬೇಕನ್ನಿಸುತ್ತೋ ಅದನ್ನು ಮಾಡು ಅಂಥೇಳಿ ಮೊದಲಿಗೆ ಅವನು ಹೇಳಿಬಿಟ್ರೆ ಮುಗಿದೋಗ್ತಿತ್ತಲ್ವ. ಇಷ್ಟೆಲ್ಲ ಭಗವದ್ಗೀತೆ ಉಪದೇಶ ಮಾಡಿದ್ದು ಯಾಕೆ? ಭಗವಂತ ಹೇಳಿದಂಗೆ ಅವನು ಮಾಡಬೇಕು ಅನ್ನೋದಕ್ಕೋಸ್ಕರ ತಾನೆ. ಹಾಗಾಗಿ ನಾನೇನು ಹೇಳಿದ್ನೋ ಅದನ್ನು ನೀನು ಮಾಡು ಅಂತ ಹೇಳೋದು ಬಿಟ್ಟು, ನಿನಗೇನು ಅನಿಸುತ್ತೋ ಅದನ್ನು ನೀನು ಮಾಡು ಅಂತ ಭಗವಂತ ಯಾಕೆ ಹೇಳ್ತಿದ್ದಾನೆ? ಈ ಥರ ಹೇಳೋದಾದರೆ ಇಷ್ಟೆಲ್ಲ ಗೀತೆಯನ್ನು ಯಾಕೆ ಉಪದೇಶ ಮಾಡಿದ್ದು? ಒಂಥರ ಇದೆಲ್ಲ ಸಮಯ ವ್ಯರ್ಥ ಆದಂಗೆ ಆಯ್ತಲ್ಲ, ಕಾಲಹರಣ ಅಂತಾನೆ ಆಯ್ತು ಇದೆಲ್ಲ.
ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಚಾರ ಏನು ಅಂದರೆ, ನಾನು ನಿನಗೆ ಹೇಳಬೇಕಾದ್ದನ್ನೆಲ್ಲ ಹೇಳಿದ್ದೀನಿ. ನೀನು ತುಂಬ ಬುದ್ಧಿಶಾಲಿ, ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನು ತುಂಬ ಬುದ್ಧಿಶಾಲಿಯಾಗಿದ್ದಿ, ವಿವೇಕಿಯಾಗಿದ್ದಿ. ನಾನು ಒಳ್ಳೊಳ್ಳೆ ವಿಚಾರಗಳನ್ನೆಲ್ಲ ನಿನಗೆ ಹೇಳಿದ್ದೀನಿ. ನಿಜವಾಗಲೂ ನೀನು ವಿವೇಕಿಯಾಗಿದ್ದರೆ ನೀನು ನಾನು ಹೇಳಿದಂಗೆ ಮಾಡಬೇಕು ಅಲ್ಲಿ. ಯಾಕಂದರೆ ನಾನು ಒಳ್ಳೆಯದನ್ನೇ ಹೇಳಿದ್ದಾದ್ದರಿಂದ ನಿಜವಾಗಲೂ ನೀನು ವಿವೇಕಿಯಾಗಿದ್ದರೆ ನಾನು ಹೇಳಿದ ಒಳ್ಳೆಯ ವಿಚಾರಗಳನ್ನೆಲ್ಲ ನೀನು ತಿಳ್ಕೊಂಡು ಮನಸ್ಸಿಗೆ ತಂದುಕೊಂಡು ನಾನು ಹೇಳಿದಂಗೆ ನೀನು ಮಾಡಬೇಕು. ಆದರೆ ನಾನು ಹೇಳಿದ್ದೀನಿ ಅಂತ ಮಾಡಬೇಡ. ನಾನು ಹೇಳಿದ್ದು ಹೌದು, ಆದರೆ ಅದನ್ನು ನಿನ್ನ ಮನಸ್ಸಿಗೆ ತಂದುಕೊಂಡು ನೀನು ಮಾಡು ಅಂತ ಇದರ ಅರ್ಥ. ಅಂದರೆ ಏನು, ಯಾವತ್ತೂ ಸಹ ಸುಮ್ಮನೆ ಇನ್ನೊಬ್ಬರು ಹೇಳಿದರು ಅನ್ನೋದಕ್ಕೋಸ್ಕರ ಕಣ್ಣು ಮುಚ್ಕೊಂಡು ಹಾಗೆ ಮಾಡಬಾರ್ದು. ಅವರು ಹೇಳಿದ್ದನ್ನು ನಮ್ಮ ಮನಸ್ಸಿಗೆ, ಯಾಕಂದ್ರೆ ನಮಗೊಂದು ಸ್ವಂತ ಬುದ್ಧಿ ಇದೆ, ಅದನ್ನು ನಮ್ಮ ಮನಸ್ಸಿಗೆ ತಂದುಕೊಂಡು ಆಗ ನಾವು ಆ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಭಗವಂತ ಇಲ್ಲಿ ಹೇಳ್ತೇವೆ. ಹಾಗಾಗಿ ಏನು ಹೇಳ್ತೇನೆ ಅಂತಂದರೆ, ಯಾಕೆಂತಂದರೆ ಈಗ ನಾಳೆ ದಿವಸ ಇದು ಅರ್ಜುನ ಮನಸ್ಸಿಗೆ ತಂದುಕೊಳ್ಳದೆ ಬರೀ ಅವನೇ ಭಗವಂತ ಹೇಳಿದ ಅಷ್ಟೇ ಅಂತ ಹೇಳ್ಕೊಂಡು ಯುದ್ಧ ಮಾಡಿಬಿಟ್ರೆ ಆವಾಗ ಏನಾಗುತ್ತೆ, ನಾಳೆ ದಿವಸ ಎಲ್ಲ ಏನು ಹೇಳ್ತಾರೆ, ಅವನಿಗೆ ಅರ್ಜುನನಿಗೆ ಯುದ್ಧ ಮಾಡುವ ಮನಸ್ಸಿರಲಿಲ್ಲ, ಈ ಭಗವಂತನೇ ಅವನಿಗೆ ಏನೇನೋ ಹೇಳಿಬಿಟ್ಟು ಅವನನ್ನು ಹೆದರಿಸ್ಬಿಟ್ಟು ಏನೋ ಮಾಡಿ ಅವನ ಕೈಯಲ್ಲಿ ಯುದ್ಧ ಮಾಡಿಸ್ಬಿಟ್ಟ ಅಂತ ನಾಳೆ ಎಲ್ಲ ಹೇಳ್ತಾರೆ. ಆದರೆ ಹಂಗಾಗಬಾರ್ದು. ನೀನು ಏನು ಮಾಡಬೇಕು ಅನ್ನೋದನ್ನು ಮಾತ್ರವೇ ಭಗವಂತ ಹೇಳಿದ್ದು, ಆದರೆ ಅದನ್ನು ಮನಸ್ಸಿಗೆ ತಂದುಕೊಂಡು ಅದನ್ನು ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಅರ್ಜುನನೇ ತಂದುಕೊಂಡಿದ್ದಾನೆ. ಹಾಗಾಗಿ ಭಗವಂತ ಏನು ಹೇಳಿದ್ದಾನೆ ಅಂತಂದರೆ, ನೇರವಾಗಿ ನಾನು ಹೇಳಿದ್ದನ್ನು ಮಾಡು ಅಂತ ಹೇಳದೆ ನಿನ್ನ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡು. ಯಾಕೆಂದರೆ ಸರಿ ಏನು ಅಂತ ನಾನು ಹೇಳಾಯಿತು, ಅದರಿಂದ ನೀನು ವಿವೇಕಿ ಆದ್ದರಿಂದ ನಾನು ಹೇಳಿದ್ದು ಸರಿ ಅಂತ ನಿನಗೆ ಅನಿಸ್ಲೇಬೇಕು. ಆದ್ದರಿಂದ ನಾನು ಹೇಳಿದ್ದನ್ನು ಮಾಡು ಅಂತ ನೇರವಾಗಿ ಹೇಳದೆ ಈ ರೀತಿಯಾಗಿ ಭಗವಂತ ಹೇಳಿದ್ದು. ಅಂದರೆ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಒಂದು ವಿಷಯದ ಮಹತ್ವ ಏನು ಅಂತ ನಾವು ಚೆನ್ನಾಗಿ ತಿಳ್ಕೊಂಡು, ಹಿರಿಯರಿಂದ ತಿಳ್ಕೊಂಡು, ಅದನ್ನು ಮನಸ್ಸಿಗೂ ತಂದುಕೊಂಡು, ಈಗಾಗಲೇ ಅವರು ಶರತ್ ಕುಮಾರ್ ಅವರು ಮಾತಾಡ್ತಾ ಆರಂಭದಲ್ಲಿ ಒಂದು ಮಾತು ಹೇಳಿದರು. ಏನು ಅಂತಂದರೆ, ಒಂದು ಕೆಲಸವನ್ನು ಮಾಡುವಾಗ ಅದರ ಮೇಲೆ ವಿಶೇಷವಂತ ಒಂದು ಆಸಕ್ತಿಯನ್ನಿಟ್ಟು, ಸುಮ್ಮನೆ ಏನೋ ಹೇಳಿದ್ದಾರೆ ಮಾಡುವುದು ಅಂತ ಹಾಗೆ ಮಾಡದೆ ಅದರ ಮೇಲೆ ಒಂದು ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇದನ್ನು ನಾನು ಮಾಡಬೇಕು ಅನ್ನುವಂತಹ ಒಂದು ವಿಶೇಷವಾದ ಸ್ವಭಾವವನ್ನು ನಾವು ಬೆಳೆಸ್ಕೊಂಡು ಆ ಕೆಲಸದ ಮಹತ್ವವನ್ನು ತಿಳ್ಕೊಂಡು ಆ ಕೆಲಸವನ್ನು ಮಾಡಬೇಕು. ಆಗ ಎಷ್ಟು ಮಾಡಿದರೂ ಸಹ ನಮಗೆ ಶ್ರಮನೇ ಅನಿಸೋದಿಲ್ಲ. ಎಷ್ಟು ಗಂಟೆಗಳ ಕೆಲಸ ಮಾಡಿದರೂ ಸಹ ನಮಗೆ ಆ ಶ್ರಮನೇ ಗೊತ್ತಾಗೋದಿಲ್ಲ. ಅಯ್ಯೋ ಇದು ಮಾಡಬೇಕಾ, ಎಷ್ಟು ಸಲ ಮಾಡಬೇಕು, ಏನು ಮಾಡಬೇಕು ಅಂತ ಈ ಥರ ಯೋಚನೆ ಮಾಡ್ತಾ ಇದ್ದರೆ ಆಗ ಒಂದು 10 ನಿಮಿಷ ಮಾಡಿದ್ರೊಳಗೇ ಸಾಕು ಅಂತ ಅನಿಸ್ಬಿಡುತ್ತೆ. ಆದರೆ ಇದನ್ನು ನಾನು ಮಾಡಬೇಕು, ಇದು ತುಂಬ ಒಳ್ಳೆಯದು, ಇದನ್ನು ಮಾಡೋದು ನನ್ನ ಲಕ್ಷ್ಯ, ಖಂಡಿತವಾಗಿಯೂ ನಾನು ಇದನ್ನು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಅದನ್ನು ಮಾಡಿದರೆ ಆಗ ಎಷ್ಟು ಕೆಲಸ ನಾವು ಮಾಡಿದರೂ ಸಹ ನಮಗೆ ಶ್ರಮ ಆಗೋದಿಲ್ಲ. ಅಂದರೆ ಅದನ್ನೇ ಗೀತೆಯಲ್ಲೂ ಭಗವಂತ ನಮಗೆ ಹೇಳ್ಕೊಡ್ತಾ ಇರೋದು. ಯಥೇಚ್ಛಸಿ ತಥಾಕುರು ಅನ್ನುವಾಗಲೂ ಇದನ್ನೇ ಹೇಳ್ತಿರೋದು. ಸುಮ್ಮನೆ ನನ್ನ ಒತ್ತಾಯಕ್ಕೆ ನೀನೇನು ಮಾಡಬೇಡ, ಇದನ್ನು ನೀನೇ ತಿಳಿದುಕೊಂಡು, ಇದನ್ನು ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡು ಇದನ್ನು ನೀನು ಮಾಡು, ಇದರ ಮೇಲೆ ನೀನೇ ಆಸಕ್ತಿಯನ್ನು ತಂದುಕೊಂಡು ಇದನ್ನು ನೀನು ಮಾಡು ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಇದನ್ನು ವಿಶೇಷವಾಗಿ ತಿಳ್ಕೊಂಡು ಒಂದು ಸತತವಾದಂತಹ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಸಂಸ್ಕಾರ ಇವುಗಳನ್ನು ವಿಶೇಷವಾಗಿ ಪಡ್ಕೊಂಡು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ನಾವು ಮಾಡಿದಾಗ ನಾವು ಎಷ್ಟು ಉತ್ತಮವಂಥ ಸ್ಥಿತಿಗೆ ಬೇಕಾದರೂ ಹೋಗುವುದಕ್ಕೆ ಈ ಜೀವನ ಅನ್ನೋದು ನಮಗೆ ಅವಕಾಶವನ್ನು ಕೊಡುತ್ತೆ. ಖಂಡಿತವಾಗಿಯೂ ಅವಕಾಶ ಕೊಡುತ್ತೆ ಜೀವನ. ಯಾಕಂದರೆ ಈ ಪ್ರಯತ್ನ ಅನ್ನೋದು ಅತ್ಯಂತ ಅವಶ್ಯಕ. ಅಂದರೆ ಒಂದು ವಿಷಯವನ್ನು ಹೇಳಬೇಕಿಲ್ಲಿ, ಏನು ಅಂತಂದರೆ, ಜೀವನದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಸಹ ಹಿಂದಿನ ಕರ್ಮಗಳು ಅಂತ ಅನೇಕ ಇವೆ. ಆ ಕರ್ಮಗಳಿಂದ ನಾವು ಅಂದ್ಕೊಂಡಿದ್ದು ಒಂದಾಗಿರುತ್ತೆ, ಆದರೆ ಆ ಕರ್ಮಗಳ ಪ್ರಭಾವದಿಂದ ಬೇರೆ ಥರ ಆಗುತ್ತೆ, ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಅಂದರೆ ಹೇಗೆ ಅಂತಂದರೆ, ಇದೊಂಥರ ಹೇಗೆ ಅಂತ ಕೇಳಿದರೆ, ಒಂದು ನದಿ ಹರಿತಾ ಇದೆ, ವೇಗವಾಗಿ ಹರಿತಾ ಇದೆ. ಆ ನದಿಯೊಳಗೆ ನಾವು ಇಳಿದಾಗ ಏನಾಗುತ್ತೆ ಅಂದರೆ, ಆ ವೇಗ ನಮ್ಮನ್ನು ಬೇರೆ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಯಾವ ಕಡೆಗೆ ನಾವು ಹೋಗಬೇಕಾಗಿದೆಯೋ ಆ ಕಡೆಗೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ. ಆ ವೇಗ ನಮ್ಮನ್ನು ಬೇರೆ ಕಡೆಗೆ ವಿರುದ್ಧವಾದ ದಿಕ್ಕಿಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಹಿಂದಿನ ಕರ್ಮಗಳು, ಈ ಲೋಕ, ಈ ಪ್ರಪಂಚದ ಒಂದು ಪರಿಸ್ಥಿತಿಗಳು, ಇದೆಲ್ಲವುದು ನಾವು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವೋ ಅದಕ್ಕಿಂತ ವಿರುದ್ಧವಾದ ದಿಕ್ಕಿಗೆ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಂಥೇಳಿ ಆ ಕಡೆಗೆ ನಾವು ಹೋಗಬೇಕು ಅಂತೇನಿಲ್ಲ. ಅದು ನಮ್ಮನ್ನು ಯಾವ ಕಡೆಗೆ ಎಳ್ಕೊಂಡು ಹೋಗ್ತಾ ಇದೆಯೋ ಆ ಕಡೆಗೆ ನಾವು ಹೋಗಬೇಕು ಅಂತೇನಿಲ್ಲ. ನಾವು ಸಹ ಅದೆಲ್ಲ ಇದ್ದರೂ ಸಹ, ಆ ನದಿಯಲ್ಲಿ ವೇಗದ ಒಂದು ಪ್ರಭಾವ ನಮ್ಮ ಮೇಲೆ ಇದ್ದರೂ ಸಹ ಏನಾಗುತ್ತೆ, ನಾವು ಈಜು ಹೊಡೆಯಕ್ಕೆ ಶುರು ಮಾಡಿದರೆ ನಾವು ಅಂದ್ಕೊಂಡಿರುವ ದಿಕ್ಕಿಗೆ ನಾವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಯದ್ಯಪಿ ಆ ವೇಗದ ಪ್ರಭಾವ ನಮ್ಮ ಮೇಲೆ ಇರುವುದರಿಂದ ನೇರವಾಗಿ ನಾವು ಹೇಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವೋ ಹಂಗೆ ಹೋಗ್ಲಿಕ್ಕಾಗದೇ ಇರ್ಬೋದು.
ಸ್ವಲ್ಪ ಇಲ್ಲಿ ಹೋಗಿ ಹತ್ತಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಆ ಪ್ರವಾಹದ ಪ್ರಭಾವದಿಂದ ಬೇರೆ ಎಲ್ಲಿಗೋ ಹೋಗ್ತೀವಿ. ಆದರೂ ಅಲ್ಲಿಗೆ ಹತ್ತಿದ್ರು ಮತ್ತೆ ಪುನಃ ವಾಪಸ್ ನಾವು ಅಂದ್ಕೊಂಡಿರುವ ಜಾಗಕ್ಕೆ ಬರ್ಬೋದು. ನೇರವಾಗಿ ಹೀಗೆ ಮುಂದೆ ಹೋಗಿ ಹತ್ತಲಿಕ್ಕಾಗದೇ ಇರ್ಬೋದು, ಯಾಕಂದರೆ ಆ ವೇಗದ ಪ್ರಭಾವ ಎಷ್ಟು ನಾವು ಈಜಿದ್ರೂ ಸಹ ಅದರ ವೇಗದ ಮುಂದೆ ನಮ್ಮ ವೇಗ ಕಡಿಮೆನೇ ಆಗುತ್ತೆ. ಆದ್ದರಿಂದ ಆ ಒಂದು ಪ್ರಭಾವ ನಮ್ಮ ಮೇಲಿದ್ದೇ ಇರುತ್ತೆ. ಆ ನದಿ ವೇಗದ ಪ್ರಭಾವ, ಪ್ರವಾಹದ ಪ್ರಭಾವ ನಮ್ಮ ಮೇಲಿದ್ದೇ ಇರುತ್ತೆ. ಅಂದ ನೇರವಾಗಿ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಆಗದೇ ಇರ್ಬೋದು, ಆದರೆ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದರೆ ಇಲ್ಲಲ್ಲದೆ ಇದ್ದರೂ ಬೇರೆ ಕಡೆಗಾದರೂ ಹೋಗ್ತೀವಿ. ಅಲ್ಲಿ ಹತ್ತಿದ ಮೇಲೆ ವಾಪಸ್ ಪುನಃ ನಾವು ಅಂದ್ಕೊಂಡಿರುವ ಜಾಗಕ್ಕೆ ನಾವು ಬರ್ಬೋದು. ಅದೇ ಏನು ನಾವು ಈಜೆ ಹೊಡೆಯುವುದಿಲ್ಲ ಅಂತಂದರೆ ಮಾತ್ರ ಮುಳುಗಿ ಹೋಗಬೇಕಾಗಿ ಬರುತ್ತೆ. ಆದ್ದರಿಂದ ಇಲ್ಲೂ ಅಷ್ಟೇ, ಜೀವನದಲ್ಲೂ ಹಾಗೇನೆ ಏನಾಗುತ್ತೆ ಅಂತಂದರೆ ಆ ಕರ್ಮಗಳು ಅಥವಾ ಈ ಲೋಕದ ಒಂದು ಪರಿಸ್ಥಿತಿ ಪ್ರಭಾವಗಳು ಇದೆಲ್ಲವೂ ನಮ್ಮ ಮೇಲೆ ಇದ್ದೇ ಇರುತ್ತೆ. ಖಂಡಿತವಾಗಿಯೂ ಅದು ಇದ್ದೇ ಇರುತ್ತೆ, ಅದು ಅನಿವಾರ್ಯ. ನದಿಯೊಳಗೆ ಇಳಿದಿದ್ದೀವಿ ಅಂತಂದರೆ ಆ ವೇಗದ ಒಂದು ಪ್ರಭಾವ ನಮ್ಮ ಮೇಲೆ ಅನಿವಾರ್ಯ. ಅದೇ ರೀತಿ ಪ್ರಪಂಚದ ಒಂದು ಪ್ರಭಾವವು ನಮ್ಮ ಮೇಲೆ ಅನಿವಾರ್ಯ. ನಾವು ನೋಡ್ತಿರುವಂತಹ ವಸ್ತುಗಳು ಎಲ್ಲವೂ ಅನಿವಾರ್ಯ. ಆದರೆ ಇಂತಹ ಒಂದು ಪರಿಸ್ಥಿತಿಯಲ್ಲೂ ವಿಶೇಷವಾದಂತಹ ಒಂದು ಪರಿಶ್ರಮವನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ನಾವು ಅಂದ್ಕೊಂಡಿರುವಂತಹ ಲಕ್ಷ್ಯವನ್ನು ತಲುಪುವುದಕ್ಕೆ ಸಾಧ್ಯ ಆಗೇ ಆಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾವಿತ್ತು ಲೋಕದಲ್ಲಿ ಎಷ್ಟೋ ಕಡೆಗಳಲ್ಲಿ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಏನು, ತಂದೆ ತಾಯಿಗಳು ತುಂಬ ಬಡತನದಲ್ಲಿ ಇದ್ದಿರ್ತಾರೆ. ತಂದೆ ಯಾವುದೋ ಒಂದು ಸಣ್ಣ ಕೆಲಸವನ್ನು ಮಾಡ್ತಾರೆ, ಯಾವುದೋ ಪ್ಯೂನ್ ಕೆಲಸವನ್ನು ಮಾಡ್ತಾರೆ, ಅಥವಾ ಯಾವುದೋ ಒಂದು ಸಣ್ಣದಾಗಿ ಏನೋ ಒಂದು ಕೂಲಿ ಕೆಲಸವನ್ನು ಮಾಡುವವರಾಗಿರ್ತಾರೆ. ತುಂಬ ಏನು ದೊಡ್ಡ ಸ್ಥಾನದಲ್ಲಿ ಏನೂ ಇಲ್ಲ. ಆದರೆ ಮಗನನ್ನು ನೋಡಿದಾಗ ಇವತ್ತಿನ ದಿವಸ ಎಷ್ಟೋ ಅಧಿಕಾರಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನಾವು ನೋಡಿದಾಗ, ಅಂದರೆ ದೊಡ್ಡ ದೊಡ್ಡ ನ್ಯಾಯಾಧೀಶರಿರ್ಬೋದು, ಅಥವಾ ಯಾರೋ IAS ಆಫೀಸರ್ಗಳಿರ್ಬೋದು, IPS ಅವರು ಇರ್ಬೋದು, ದೊಡ್ಡ ದೊಡ್ಡ ಡಾಕ್ಟರ್ಗಳಿರ್ಬೋದು, ದೊಡ್ಡ ದೊಡ್ಡ ಇಂಜಿನಿಯರ್ಗಳಿರ್ಬೋದು, ಇಂಥವರನ್ನು ನಾವು ನೋಡಿದಾಗ ಅವರೆಲ್ಲರೂ ಸಹ ಹುಟ್ಟಿದವಾಗಿಂದಲೂ ತುಂಬ ಶ್ರೀಮಂತರಾಗಿ ಹುಟ್ಕೊಂಡು ಬಂದವರಲ್ಲ. ಅವರ ಒಂದು ಹಿಂದಿನ ಪರಿಸ್ಥಿತಿ ಹೇಗಿತ್ತು, ಅವರ ಮನೆಯ ಪರಿಸ್ಥಿತಿ, ಅವ್ರ ಚಿಕ್ಕ ವಯಸ್ಸಲ್ಲಿ ಅವರು ವಿದ್ಯಾಭ್ಯಾಸ ಮಾಡುವಾಗ ಅವರ ಪರಿಸ್ಥಿತಿ ಹೇಗಿತ್ತು ಅಂತ ನೋಡಿದರೆ ತುಂಬ ಕಡೆಗಳಲ್ಲಿ ನಮಗೇನು ಕಾಣುತ್ತೆ, ತಂದೆ ಅವರು ಯಾವುದೋ ಸಣ್ಣ ಕೂಲಿ ಕೆಲಸವನ್ನು ಮಾಡುವವರು, ಯಾವುದೋ ಸಣ್ಣ ಕೆಲಸವನ್ನು ಮಾಡುವವರು, ಆ ಥರದವರಾಗಿರ್ತಾರೆ. ಆದರೆ ಇವತ್ತು ಮಗ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇನ್ನು ಇವರ ತಂದೆಯಂತೆ ಯಾರ್ಯಾರಿದ್ದಾರೋ ಅಂಥ ಎಷ್ಟೋ ಜನರಿಗೆ ಜೀವನ ಕೊಡ್ತಿದ್ದಾರೆ, ಜೀವನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವ ಸ್ಥಾನಕ್ಕೆ ಬಂದಿದ್ದಾರೆ. ಇದೆಲ್ಲ ಯಾವುದರಿಂದ ಸಾಧ್ಯ ಆಯಿತು? ವಿದ್ಯಾಭ್ಯಾಸದಿಂದ ಸಾಧ್ಯ ಆಯಿತು. ವಿದ್ಯೆ ಒಂದರಿಂದ ಮಾತ್ರವೇ ಇದು ಸಾಧ್ಯ ಆಯಿತು. ವಿದ್ಯೆ ಮತ್ತು ಅದಕ್ಕೆ ಬೇಕಾದ ಪರಿಶ್ರಮ. ವಿದ್ಯೆ ಸಿಗಬೇಕು ಅಂದರೆ ಪರಿಶ್ರಮ ಬೇಕೇ ಬೇಕು. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಸಾಧನವನ್ನು ಕಂಡುಹಿಡಿಬೋದು, ಒಂದು ಪರಿಕರವನ್ನು, ಒಂದು ಮೆಷೀನನ್ನು ಕಂಡುಹಿಡಿಬೋದು. ಆದರೆ ವಿದ್ಯಾಭ್ಯಾಸಕ್ಕೆ ಮಾತ್ರ ಯಾವುದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವುದೋ ಒಂದು ದೊಡ್ಡ ಕೆಲಸ, ಹಿಂದಿನ ಕಾಲದಲ್ಲಿ 1 ವರ್ಷದ ಕಾಲ 100 ಜನ ಕೆಲಸ ಮಾಡ್ತಾ ಇದ್ದಂತಹ ಒಂದು ಕೆಲಸವನ್ನು ಇವತ್ತಿನ ದಿವಸ ನಮಗಿರುವಂಥ ಮೆಷೀನ್ನಲ್ಲಿ 1 ದಿವಸದಲ್ಲಿ ಒಬ್ಬನೇ ಮಾಡಿ ಮುಗಿಸ್ತಾನೆ. ಆ ಥರ ಸಾಧನಗಳನ್ನು ನಾವು ಕಂಡುಹಿಡಿಬೋದು. ಆದರೆ ವಿದ್ಯಾಭ್ಯಾಸಕ್ಕೆ ಮಾತ್ರ ಹಂಗಿದ್ದ ಸಾಧನಗಳನ್ನು ಕಂಡುಹಿಡಿಯೋಕ್ಕಾಗೋದಿಲ್ಲ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾವು ಹೊಸ ಮೆಷಿನ್ ಕಂಡುಹಿಡಿತೀವಿ. ಆ ಮೆಷಿನಿಂದ 1ನೇ ತರಗತಿಯಿಂದ ತನಕ 10ನೇ ತರಗತಿವರೆಗೆ 1 ವರ್ಷದಲ್ಲಿ ಓದಿ ಮುಗಿಸ್ಬಿಡ್ತೀವಿ ಅಂತ ಹಾಗೆ ಕಂಡುಹಿಡಿಯೋಕ್ಕಾಗೋದಿಲ್ಲ. ವಿದ್ಯಾಭ್ಯಾಸದ ವಿಷಯದಲ್ಲಿ ಹಾಗಾಗೋದಿಲ್ಲ. ಅದು ಬೇಕಾದರೆ ಬೇರೆ ಕೆಲಸಗಳ ವಿಷಯದಲ್ಲಿ ಹಾಗಾಗ್ಬೋದು, ವಿದ್ಯಾಭ್ಯಾಸದ ಕೆಲಸದ ವಿಷಯದಲ್ಲಿ ಹಾಗಾಗೋದಿಲ್ಲ. ಅದಕ್ಕೆ ಬೇಕಾದಷ್ಟು ಪರಿಶ್ರಮವನ್ನು ನಾವು ಮಾಡಲೇಬೇಕು. ಅದನ್ನೆಲ್ಲ ಮಾಡಿದಾಗ ಮಾತ್ರವೇ ಅದು ಸಾಧ್ಯ ಆಗುತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ತಿಳ್ಕೊಳ್ಳಬೇಕು. ನಮ್ಮ ಒಂದು ದೇಶದ ಒಂದು ಮಹತ್ವವನ್ನು, ಇಂತಹ ಒಂದು ದೇಶದಲ್ಲಿ ನಮಗೆ ಜನ್ಮವು ಸಿಕ್ಕಿದೆ, ಈ ಒಂದು ಜನ್ಮದ ಮಹತ್ವ, ಇದನ್ನೆಲ್ಲರೂ ಸಹ ಚೆನ್ನಾಗಿ ತಿಳ್ಕೊಂಡು ವಿಶೇಷವಾಗಿ ಇಂತಹ ಒಂದು ಶಾಲೆಗಳಲ್ಲಿ ವಿಶೇಷವಾದ ಸಂಸ್ಕಾರವನ್ನು ಪಡ್ಕೊಂಡು ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಖಂಡಿತವಾಗಿಯೂ ಪ್ರತಿಯೊಬ್ಬ ಮಗುವಿಗೂ ಸಹ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಭಗವಂತ ಜೀವನದಲ್ಲಿ ಒಳ್ಳೆಯ ಒಂದು ಅವಕಾಶವನ್ನು ಖಂಡಿತ ಕೊಡ್ತಾನೆ. ಅದಕ್ಕೆ ನಮ್ಮ ಒಂದು ಪ್ರಯತ್ನ ಸೇರಬೇಕಷ್ಟೆ. ಅದೊಂದು ಸೇರಿದಾಗ ಖಂಡಿತವಾಗಿಯೂ ನಾವು ಒಳ್ಳೆಯ ಸ್ಥಿತಿಗೆ ಬರುವುದಕ್ಕೆ ಸಾಧ್ಯ ಆಗುತ್ತೆ. ಅದೇ ನಾನು ಆರಂಭದಲ್ಲಿ ಹೇಳಿದಂತೆ ಎಲ್ಲ ಮಕ್ಕಳು ಸಹ ನಮ್ಮ ದೇಶದ ಅಖಂಡವಾದ ಸಂಪತ್ತು, ಅಖಂಡವಾದಂತಹ ಉಜ್ವಲವಾದಂತಹ ಭವಿಷ್ಯ. ಇದನ್ನು ವಿಶೇಷವಾಗಿ ನಾವು ತಿಳ್ಕೊಂಡು ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಇವತ್ತಿನ ದಿವಸ ಇಲ್ಲಿ ನಾವು ನೋಡ್ತೀವಿ, ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡುವವರಾಗಿದ್ದಾರೆ, ವಿದ್ಯಾರ್ಥಿಗಳಾಗಿದ್ದಾರೆ. ಆದರೆ ಮುಂದೆ ಒಬ್ಬೊಬ್ಬರು, ಅಂದರೆ ಈಗ ನಾವು ಭವಿಷ್ಯದಲ್ಲಿ ಎಲ್ಲರೂ ಸಹ ದೊಡ್ಡ ದೊಡ್ಡ ಸ್ಥಾನಕ್ಕೆ ಬರುವವರು ಎಷ್ಟೋ ಜನ ಇರ್ತಾರೆ. ಇವತ್ತು ನಾವು ಅಂದರೆ ಯಾರಿಗೆ ಯಾವ ರೀತಿಯಾಗಿ ಈ ಜೀವನ ಅವಕಾಶ ಕೊಡುತ್ತೆ, ಭಗವಂತ ಅವಕಾಶ ಕೊಡ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತಿನ ದಿವಸ ನಾವಿಲ್ಲಿ ನೋಡುವಂತಹ ಮಕ್ಕಳಲ್ಲಿ ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, ಮುಂದಿನ ಒಬ್ಬ ಪ್ರಧಾನಮಂತ್ರಿ ಇರ್ಬೋದು, ಒಬ್ಬ ರಾಷ್ಟ್ರಪತಿ ಇರಬಹುದು, ಒಬ್ಬ ದೊಡ್ಡ ಸ್ಥಾನಕ್ಕೆ ಬರುವಂತಹ ವ್ಯಕ್ತಿ ಇರ್ಬೋದು, ಒಬ್ಬ ಭಾರತ ರತ್ನ ಇರಬಹುದು, ಯಾರು ಬೇಕಾದರೂ ಇರ್ಬೋದು. ಅದು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ
ಇದೆಲ್ಲ ಆಗಬೇಕು ಅಂತಂದರೆ ಅದೊಂದು ಪರಿಶ್ರಮ ಅನ್ನೋದು ಬೇಕೇ ಬೇಕು. ಅಂದರೆ ಇವತ್ತಿನ ದಿವಸ ನಾವು ನೋಡುವಂತಹ ಪ್ರಧಾನಮಂತ್ರಿ ಸ್ಥಾನದಲ್ಲಿರುವವರಾಗಲಿ ಅಥವಾ ರಾಷ್ಟ್ರಪತಿ ಸ್ಥಾನದಲ್ಲಿರುವವರಾಗಲಿ ಅಥವಾ ಇಂತಹ ಭಾರತ ರತ್ನ ಪಡೆದವರಾಗಲಿ ಭಾರತದ ರತ್ನಗಳಾಗಲಿ ಇವರೆಲ್ಲರೂ ಸಹ ಒಂದು ಕಾಲದಲ್ಲಿ ಈ ರೀತಿಯಾದಂತಹ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವರೇ. ಆದರೆ ಆ ಒಂದು ಪ್ರಯತ್ನವನ್ನು ಮಾಡ್ತಾ 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 ಕೊನೆಗೆ ಇವತ್ತು ಇಷ್ಟು ದೊಡ್ಡ ಸ್ಥಿತಿಗೆ ಬಂದವರಾಗಿದ್ದಾರೆ. ಆದ್ದರಿಂದ ಇದನ್ನು ಚೆನ್ನಾಗಿ ತಿಳ್ಕೊಂಡು, ಅಂದರೆ ಏನು, ನಮಗೊಂದು ಈ ಪ್ರಪಂಚದಲ್ಲಿ ಇದಂತಹ ಒಂದು ಜನ್ಮ ನಮಗೆ ಸಿಕ್ಕಿದೆ, ಈ ಪ್ರಪಂಚದ ಪ್ರಭಾವ ಅದೆಲ್ಲ ನಮ್ಮ ಮೇಲೆ ಇರುತ್ತೆ, ಅದೆಲ್ಲ ಇದ್ದೇ ಇರುತ್ತೆ. ಆದರೆ ಒಂದು ಪ್ರಯತ್ನವನ್ನು ಮಾಡುವಂತಹ ಒಂದು ಶಕ್ತಿಯನ್ನು ಖಂಡಿತ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಮಾಡಿದಾಗ ಖಂಡಿತವಾಗಿಯೂ ನಾವು ಸಫಲತೆಯನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ, ಇಲ್ಲಿ ವಿಶೇಷವಾದಂತಹ ಒಂದು ವಿದ್ಯಾಭ್ಯಾಸ ಇತ್ಯಾದಿಗಳೆಲ್ಲವೂ ಸಹ ವಿಶೇಷವಾಗಿ ನಡೆಯಲಿ. ಅದರ ಜೊತೆಯಲ್ಲೇ ಈ ಒಂದು ಸಂಸ್ಕಾರ, ಅದರಲ್ಲೂ ವಿಶೇಷವಾಗಿ ನಮ್ಮ ಒಂದು ಭಾರತೀಯ ಸಂಸ್ಕಾರ, ನಮ್ಮ ಭಾರತ ದೇಶದ ಒಂದು ವಿಶೇಷವಾದಂತಹ ಇತಿಹಾಸ ಅದೂ ಸಹ ಎಲ್ಲರಿಗೂ ವಿಶೇಷವಾಗಿ ಗೊತ್ತಾಗಬೇಕು. ವಿಶೇಷವಾದಂತಹ ಇತಿಹಾಸ ಅಂದರೆ ಸತ್ಯವಾದಂತಹ ನಿಜವಾದಂತಹ ಇತಿಹಾಸ. ನಾನು ಹೇಳುವಂತಹ ಒಂದು ವಿಷಯ ಏನು ಅಂತ ಕೇಳಿದರೆ, ಮಕ್ಕಳಿಗೆ ನಮ್ಮ ಭಾರತ ದೇಶವು ಗೆದ್ದ ಇತಿಹಾಸದ ಬಗ್ಗೆ ಹೇಳಬೇಕು, ಸೋತಿರುವ ಇತಿಹಾಸದ ಬಗ್ಗೆ ಹೇಳಬಾರದು. ಅನೇಕ ಕಡೆಗಳಲ್ಲಿ ಏನು ನಡೀತಾ ಇದೆ, ಸೋತಿರುವ ಇತಿಹಾಸದ ಬಗ್ಗೆ ಹೇಳ್ತಾರೆ. ಈ ಸೋಲು ಅನ್ನೋದು ಎಲ್ಲ ಕಡೆನೂ ಎಲ್ಲೋ ಒಂದು ರೂಪದಲ್ಲಿ ಯಾರಿಗಾದರೂ ಇದ್ದೇ ಇರುತ್ತೆ. ಆದರೆ ಈ ಸೋತಿರುವ ಇತಿಹಾಸವನ್ನೆಲ್ಲ ಹೇಳಬೇಕಾದು, ಗೆದ್ದಿರುವ ಇತಿಹಾಸವನ್ನು ಹೇಳಬೇಕು. ಅದನ್ನು ಹೇಳುವುದು ಅತ್ಯಂತ ಅವಶ್ಯಕ. ಅದು ನಡೀತಾ ಇಲ್ಲ ತುಂಬ ನಿಜವಾಗ್ಲೂ ಅದನ್ನೆಲ್ಲ ಕಡೆನೂ ಹೇಳ್ತಿದ್ದಾರಾ ಈಗ ಅಂತ ಸ್ಪಷ್ಟವಾಗಿ ಪ್ರಶ್ನೆ ಕೇಳಿದರೆ ಹೌದು ಅಂತ ಉತ್ತರ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಹಾಗೆ ಹೇಳೋಕ್ಕಾಗುವುದಿಲ್ಲ. ಆದ್ದರಿಂದ ಎಷ್ಟೋ ಇತಿಹಾಸ ಎಷ್ಟೋ ಇದೆ, ಭಾರತ ದೇಶವು ಗೆದ್ದಿರುವಂತಹ ಇತಿಹಾಸ ಎಷ್ಟೋ ಇದೆ. ಅಂದರೆ ವಾಸ್ತವವಾಗಿ ಗೆದ್ದಿರುವಂತಹದ್ದು ಮುಕ್ಕಾಲು ಭಾಗ ಇದೆ, ಸೋತಿರುವಂತಹದ್ದು ಕಾಲು ಭಾಗ ಮಾತ್ರ ಇದೆ. ಆದರೆ ಏನಾಗ್ತಿದೆ, ಆ ಸೋತಿರುವುದನ್ನೇ ಮತ್ತೆ 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 ಹೇಳಿ 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 ಕೇಳಿ 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 ಏನಾಗ್ತಿದೆ ಅಂತಂದರೆ, ನೀನು ಆ ಸೋತಿರುವ ಇತಿಹಾಸವನ್ನೇ ಕೇಳಬೇಕು, ಅದನ್ನೇ ಕಲ್ತ್ಕೊಳ್ಬೇಕು, ಅದನ್ನು ಬರೆದ್ರೇ ನಿನಗೆ ಮಾರ್ಕ್ಸ್ ಕೊಡೋದು, ನೀನು ಉತ್ತೀರ್ಣ ಆಗೋದು, ಅದನ್ನು ಬರೆದ್ರೇ ಮುಂದಕ್ಕೆ ಹೋಗೋದು ಅಂತ ಹೀಗೆಲ್ಲ ಮಾಡಿ ಮಾಡಿ ಕೊನೆಗೆ ಎಲ್ರಿಗೂ ಏನಾಗುತ್ತೆ ಅಂತಂದರೆ, ಬರೀ ನಮ್ಮ ದೇಶ ನಮ್ಮ ಹಿಂದಿಂದು ಅಂತಂದರೆ ಇತಿಹಾಸ ಅಂದರೆ ಬರೀ ಸೋತಿರುವುದೇ ನಮ್ಮ ಇತಿಹಾಸ ಅಷ್ಟೇ, ಇಲ್ಲಿದ್ದರೆ ಹೀಗೆ ಆಗುತ್ತೆ ಅಂತ ಜನರಿಗೆಲ್ರಿಗೂ ಅನಿಸುವುದು. ಇದರಿಂದ ಒಂದು ವಿದೇಶದ ವ್ಯಾಮೋಹ ಬರುವುದು ಇತ್ಯಾದಿಗಳೆಲ್ಲ ಆಗ್ತಾ ಇರುತ್ತೆ. ಆದರೆ ವಾಸ್ತವವಾಗಿ ಸೋತಿರುವಂತಹ ವಿಚಾರಗಳಿರುವುದು 25% ಮಾತ್ರ. 75 ಅಂದರೆ ಮುಕ್ಕಾಲು ಭಾಗ ಗೆದ್ದಿರುವಂತಹದ್ದು ಎಷ್ಟೋ ವಿಚಾರಗಳಿವೆ. ಇಡೀ ಪ್ರಪಂಚಕ್ಕೆ ಪ್ರೇರಕವಾದಂತಹ ವಿಚಾರಗಳು ಎಷ್ಟೋ ನಮ್ಮಲ್ಲಿವೆ, ಅದೇ ಜಾಸ್ತಿ ಇರುವುದು ವಾಸ್ತವವಾಗಿ. ಆದರೆ ಅದನ್ನು ಹೇಳದೆ ಮುಚ್ಚಿಟ್ಟು ಇದು ಯಾವುದು ಇದೆಯೋ, ಈ ಸೋತಿರುವುದು ಯಾವುದಿದೆಯೋ ಇದನ್ನೇ ದೊಡ್ಡದಾಗಿ ಹೇಳಿದಾಗ ಏನಾಗುತ್ತೆ ಅಂತಂದರೆ, ಮಕ್ಕಳಲ್ಲೂ ಒಂಥರ ಆತ್ಮವಿಶ್ವಾಸ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಆಗಿ ಬರೀ ಹಾಗಾದರೆ ನಮ್ಮ ಇತಿಹಾಸ ಅಂದರೆ ಬರೀ ಸೋಲುವುದು ಮಾತ್ರವೇ ಆಗೋಯಿತು ಅಂಥೇಳಿ, ಇಷ್ಟೇನಾ ನಮ್ಮದು ಅಂಥೇಳಿ ಜನರೆಲ್ಲರಿಗೂ ಅನಿಸೋ ಹಾಗೆ ಆ ಥರ ಆಗಿಬಿಟ್ಟಿದೆ. ಆದರೆ ಹಾಗಾಗಬಾರ್ದು. ವಾಸ್ತವವಾಗಿ ಇಲ್ಲಿ ಇನ್ನೂ ಒಂದು ವಿಚಾರ ಏನು ಅಂತ ಕೇಳಿದರೆ, ಈಗ ಲೋಕದಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನಿಗೆ 100ಕ್ಕೆ 100 ಬರಬೇಕು ಅಂತಿತ್ತು, ಆದರೆ 75 ಮಾತ್ರ ಬಂತು, 100ಕ್ಕೆ 75 ಮಾತ್ರ ಬಂತು. ಆಗ ಏನು ಮಾಡ್ತೀವಿ ಅಂತಂದರೆ, ಸರಿ ಅವನಿಗೆ ಓದಬೇಕು, ಸರಿ ಈ ಥರ ಎಲ್ರಿಗೂ 100ಕ್ಕೆ 100 ಎಲ್ಲಿ ಬರುತ್ತೆ? ಆಗ ನಾವೇನು ಹೇಳ್ತೀವಿ, 100ಕ್ಕೆ 100 ಬರಲಿಲ್ಲ, 75 ಮಾತ್ರವೇ ಬಂತು. ಆಗ ನಾವೇನು ಹೇಳ್ತೀವಿ, ಸರಿ ಎಲ್ರಿಗೂ 100ಕ್ಕೆ 100 ಎಲ್ಲಿ ಬರಲಿಕ್ಕಾಗುತ್ತೆ, ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರೀ 100ಕ್ಕೆ 75 ಮಾತ್ರವೇ ಬರುತ್ತೆ ಅಷ್ಟೇ ಅಂಥೇಳಿ ಬಿಡ್ತೀವಿ. ಆದರೆ ಒಬ್ಬ ವಿದ್ಯಾರ್ಥಿಗೆ 100 ಬರಬೇಕು ಅಂತಿತ್ತು, ವಾಸ್ತವವಾಗಿ 100 ಬರ್ತಿತ್ತು, ಅವನು ತುಂಬ ಬುದ್ಧಿಶಾಲಿಯಾಗಿದ್ದಾನೆ, ವಾಸ್ತವವಾಗಿ 100 ಬರಬೇಕಿತ್ತು, ಆದರೆ 75 ಬಂದಿದೆ. ಹಾಗಿದ್ರೆ ಉಳಿದ 25 ಏನಾಯಿತು ಅಂತ ಕೇಳಿದರೆ, ಅವನಿಗೆ ಪಾಠ ಹೇಳಿಕೊಟ್ಟವನೊಬ್ಬ ಇದ್ದಾನೆ, ಒಬ್ಬ ಗುರು ಇದ್ದಾನೆ, ಅವನಿಗೊಬ್ಬ ಮಗ ಇದ್ದಾನೆ, ಅವನು ಇವನ ಜೊತೆಗೇ ಓದ್ತಾನೆ, ಇಬ್ಬರು ಒಟ್ಟಿಗೆ ಓದ್ತಾರೆ. ವಾಸ್ತವವಾಗಿ ಯಾವಾಗಲೂ ಏನಾಗ್ತಿತ್ತು ಅಂತಂದರೆ, ಇವನ ಮಗನಿಗಿಂತ ಆ ಇನ್ನೊಬ್ಬನಿಗೆ ಹೆಚ್ಚು ಅಂಕಗಳು ಸಿಗ್ತಾ ಇತ್ತು, ಇವನ ಮಗನಿಗೆ ಕಡಿಮೆ ಅಂಕಗಳು ಸಿಗ್ತಾ ಇತ್ತು. ಈ ಪಾಠ ಮಾಡುವವನು ಏನು ಮಾಡಿಬಿಟ್ಟಿದ್ದಾನೆ ಅಂತ ಕೇಳಿದರೆ, ಅಂದರೆ ಈ ಪಾಠ ಮಾಡುವ ಸ್ಥಾನಕ್ಕೆ ಬಂದು ಕೂತ್ಕೊಂಡವನು ಏನು ಮಾಡಿಬಿಟ್ಟಿದ್ದಾನೆ ಅಂತ ಕೇಳಿದರೆ, ಅವನ ಮಗನಿಗೆ ಜಾಸ್ತಿ ಅಂಕಗಳನ್ನು ಬರಬೇಕು, ಜಾಸ್ತಿ ಅಂಕಗಳು ಬಂದಂಗೆ ಆಗಬೇಕು ಅಂಥೇಳಿ ಇವನ ಅಂಕಗಳು ಕಡಿಮೆ ಆಗೋ ಹಂಗೆ ಮಾಡಿಬಿಟ್ಟಿದ್ದಾನೆ. ಅಂದರೆ ಏನು ಮಾಡಿದ್ದಾನೆ, ಈ ಪರೀಕ್ಷೆಯಲ್ಲಿ ಇವನಿಗೆ 75 ಮಾತ್ರವೇ ಬರಬೇಕು, ಆ ಉಳಿದ 25 ಬರಲಿಕ್ಕೆ ಇವನು ಏನೇನು ವಿಚಾರಗಳನ್ನು ಬರೀಬೇಕಾಗಿದೆಯೋ ಅದನ್ನು ಬೇಕು ಅಂತ ಸರಿಯಾಗಿ ಹೇಳಿಕೊಟ್ಟಿಲ್ಲ ಅವನಿಗೆ. ಯಾಕೆ ಹೀಗೆ ಮಾಡಿದ್ದಾನೆ ಅಂದರೆ, ತನ್ನ ಮಗನಿಗೆ ಜಾಸ್ತಿ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದಾನೆ. ವಾಸ್ತವವಾಗಿ ತನ್ನ ಮಗನಿಗೆ ಅಷ್ಟು ಬರಲುವ ಯೋಗ್ಯತೆ ಇಲ್ಲ, ಹಾಗಾಗಿ ಇದನ್ನು ಜಾಸ್ತಿ ಮಾಡಲಿಕ್ಕಾಗದೆ ಅವನನ್ನು ಕಡಿಮೆ ಮಾಡಿಬಿಟ್ಟಿದ್ದಾನೆ. ಈ ಥರ ಒಬ್ಬ ಮಾಡಿದ್ದಾನೆ. ಆವಾಗ ಏನಾಯಿತು ಅಂತಂದರೆ, ಅವನಿಗೆ ಆ ಯೋಗ್ಯತೆ ಇದ್ದರೂ ಸಹ 75 ಮಾತ್ರವೇ ಬಂತು, ಉಳಿದ 25 ಬರಲಿಲ್ಲ. ಇವನ ಮಗನಿಗೆ 80 ಬಂತು. ಹಾಗಂಥೇಳಿ ಇವನ ಮಗನಿಗೆ 100 ಬಂದುಬಿಡ್ತು ಅಂತಲ್ಲ,
ಇವನ ಮಗನಿಗೆ 80 ಮಾತ್ರ ಬಂತು. ಅಷ್ಟಿಟ್ಟುಕೊಂಡು ಈ ಸಲ ನಮ್ಮ ಮಗನಿಗೆ ತುಂಬ ಅವನಿಗಿಂತ ಜಾಸ್ತಿ ಬಂದುಬಿಡ್ತು ಅಂತ ಖುಷಿ ಪಡಲಿಕ್ಕೆ ಶುರು ಮಾಡಿದ್ದಾನೆ. ನಮ್ಮ ಭಾರತ ದೇಶದ ಇತಿಹಾಸದಲ್ಲೂ ಇದೇ ನಡೀತಾ ಇರುವುದು. ಏನು ನಡೀತಾ ಇದೆ ಅಂತಂದರೆ, ಇಲ್ಲಿ ವಾಸ್ತವವಾಗಿ ಇಲ್ಲಿ 100ಕ್ಕೆ 100 ವಿಜಯ ಅನ್ನೋದು ಇದೆ ನಮ್ಮ ಭಾರತ ದೇಶದಲ್ಲಿ. ಆದರೆ ಆ 25% ಒಂದಿಷ್ಟು ಸೋಲಿನ ಕಥೆಗಳನ್ನು ನಾವು ಕೇಳ್ತೀವಿ. ಆ ಸೋಲಿನ ಕಥೆಯನ್ನು ನಾವು ಏನೇನು ಕೇಳ್ತೀವೋ ಆ ಸೋಲುಗಳು ಅನ್ನೋದು ತಾನಾಗಿ ನೇರವಾಗಿ ಆಗಿರುವುದಲ್ಲ. ಪ್ರತಿಯೊಂದು ಸೋಲಿನ ಹಿಂದೆ ಪ್ರಾಯ ಒಂದು ಮೋಸ ಅನ್ನೋದು ಇದ್ದೇ ಇರುತ್ತೆ. ನೀವು ಯಾವ ಸೋಲಿನ ಇತಿಹಾಸ ಬೇಕಾದರೂ ತೆಗೆದು ನೋಡಿ. ಭಾರತ ದೇಶದಲ್ಲಿ ನೇರವಾಗಿ ಅವರನ್ನೇನು ಮಾಡಲಿಕ್ಕೆ, ಯಾವ ಮಹಾರಾಜನ ವಿಷಯ ಬೇಕಾದರೂ, ಯಾವ ಮಹಾರಾಜರುಗಳು ಈ ಒಂದು ಧರ್ಮದ ರಕ್ಷಣೆಗಾಗಿ ನಿಂತವರು, ಮಹಾಪುರುಷರು, ಪರಾಕ್ರಮಿಗಳು ಯಾರ್ಯಾರಿದ್ರೋ ಅವರು ಅನುಭವಿಸಿದಂತಹ ತೊಂದರೆ ಅಥವಾ ಸೋಲಿನ ಹಿಂದೆ ಒಂದು ಷಡ್ಯಂತ್ರ ಅನ್ನೋದಿದ್ದೇ ಇರುತ್ತೆ. ವಾಸ್ತವವಾಗಿ ಅಂದರೆ ಅಲ್ಲಿಗೇನಾಯಿತು, ನೇರವಾಗಿ ಅವರನ್ನೇನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈ ರೀತಿಯಂತಹ ಒಂದು ಷಡ್ಯಂತ್ರ ಅದು ಬರೀ ನಿನ್ನೆ ಮೊನ್ನೆದು ಮಾತ್ರ ಅಲ್ಲ, ರಾಮಾಯಣದಿಂದ ಹಿಡಿದು ಇದೇ ನಡೀತಾ ಇರೋದು. ರಾಮಾಯಣದಲ್ಲಿ ಏನಾಯಿತು, ರಾವಣನಿಗೆ ಗೊತ್ತಿತ್ತು ನೇರವಾಗಿ ರಾಮನ ಜೊತೆಗೆ ಯುದ್ಧ ಮಾಡಿ ಸೀತಾಪಹರಣೆ ಮಾಡೋಕ್ಕಾಗಲ್ಲ ಅಂತ ಅವನಿಗೆ ಗೊತ್ತಿತ್ತು. ಹಾಗಾಗಿ ಅವನೇನು ಮಾಡಿದ್ದಾನೆ, ಬೇರೆ ರೂಪದಲ್ಲಿ ಹೋಗಿದ್ದಾನೆ. ಒಬ್ಬ ಸಾಧುವಿನ ವೇಷದಲ್ಲಿ ಅಲ್ಲಿಗೆ ಹೋಗಿದ್ದಾನೆ, ತಪಸ್ವಿ ರೂಪದಲ್ಲಿ ಹೋಗಿದ್ದಾನೆ. ರಾಮನ ಅಲ್ಲಿಂದ ಆಚೆಗೆ ಹೋಗೋಂಗೆ ಮಾಡಿ, ಅದೊಂದು ಮಾಯೆಯಿಂದ ಬಂಗಾರ ಜಿಂಕೆಯನ್ನು ಸೃಷ್ಟಿ ಮಾಡಿ ರಾಮ ಆಚೆಗೆ ಹೋಗೋ ಹಂಗೆ ಮಾಡಿ ಇವನೊಬ್ಬ ತಪಸ್ವಿ ವೇಷದಲ್ಲಿ ಬಂದು ಸೀತಾಪಹರಣೆ ಮಾಡಿದ್ದಾನೆ. ಮಹಾಭಾರತದಲ್ಲಿ ನೋಡಿದರೆ ಪಾಂಡವರನ್ನು ದುರ್ಯೋಧನ ಎಷ್ಟು ಸಲ ಮೋಸ ಮಾಡಿದ್ದಾನೆ ಲೆಕ್ಕನೇ ಇಲ್ಲ, ಅದಕ್ಕೆ ಬೇಕಾದಷ್ಟು ಸಲ ಮಾಡಿದ್ದಾನೆ. ಆಮೇಲೆ ಅಭಿಮನ್ಯುವಿನ ವಧ, ಆ ಅಭಿಮನ್ಯುವಿನ ವಧವನ್ನು ಹೇಗೆ ಮಾಡಿದ್ದಾರೆ, ಎಷ್ಟು ಜನ ಸೇರ್ಕೊಂಡು ಮಾಡಿದ್ದಾರೆ. ಅವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ, ಆದರೆ ಅವರು ಯಾರಿಗೂ ಸಹ ನೇರವಾಗಿ ಹೋಗಿ ಯುದ್ಧ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಏನು ಮಾಡಿದರೆ, ಅಧರ್ಮ ಯುದ್ಧವನ್ನು ಮಾಡಿ ಅಭಿಮನ್ಯುವನ್ನು ಕೊಂದಿದ್ದಾರೆ. ಅಲ್ಲಿಗೇನಾಯಿತು, ಮತ್ತು ಇನ್ನು ನಮ್ಮ ಇತಿಹಾಸದಲ್ಲಿರುವಂತಹ ಅನೇಕ ವಿಧವಂತಹ ಸೋಲುಗಳು ಇತ್ಯಾದಿಗಳನ್ನು ನೋಡಿದರೂ ಅದರ ಹಿಂದೆ ಈ ರೀತಿಯಂಥದ್ದು ಒಂದಿದ್ದೇ ಇರುತ್ತೆ. ಅಂದರೆ ಅಲ್ಲಿಗೇನಾಯಿತು, ಆ ಬೇರೆಯವರು ಏನು ಮಾಡಿದ್ದಾರೆ ಅಂತಂದರೆ, ನಮ್ಮದು ತುಂಬ ದೊಡ್ಡದು ಅಂತ ಹೇಳ್ಕೊಳ್ಳುವುದಕ್ಕೋಸ್ಕರ, ವಾಸ್ತವವಾಗಿ ಅವರದ್ದು ಅಷ್ಟು ದೊಡ್ಡದಲ್ಲ, ಆದರೆ ಅವರದನ್ನು ದೊಡ್ಡದು ಅಂತ ಒಂಥರ ಎಲ್ರಿಗೂ ತೋರಿಸಬೇಕು ಅನ್ನೋದಕ್ಕೋಸ್ಕರ ವಾಸ್ತವವಾಗಿ ನಮ್ಮ ದೇಶದ ಒಂದು ಉಜ್ವಲವಾದಂತಹ ಇತಿಹಾಸ ಏನಿತ್ತೋ ಅದನ್ನೆಲ್ಲ ಅದನ್ನೆಲ್ಲ ತಪ್ಪಾಗಿ ಪರಿವರ್ತನೆ ಮಾಡಿ ಅವರು ಇಷ್ಟ ಬಂದಂಗೆ ಏನೇನೋ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಮತ್ತು ಮೋಸ ಮಾಡಿ ನೇರವಾಗಿ ಈ ದೇಶವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುವುದಿಲ್ಲ, ನೇರವಾಗಿ ಇಲ್ಲಿ ಬಂದು ಇಲ್ಲಿದ್ದಂಥ ಮಹಾರಾಜರುಗಳನ್ನು ಗೆಲ್ಲುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ್ದಾರೆ ಅಂತಂದರೆ, ತಪ್ಪಾದ ಮಾರ್ಗದಲ್ಲಿ ಮೋಸ ಮಾಡಿ. ನೀವು ನೋಡಿ, ಅದಕ್ಕೆ ಬೇಕಾದ ಎಷ್ಟು ಇತಿಹಾಸಗಳನ್ನು ಬೇಕಾದರೂ ನೀವು ನೋಡಿ, ಎಲ್ಲಿ ನೋಡಿದರೂ ಒಂದು ಷಡ್ಯಂತ್ರ, ಒಂದು ಮೋಸ ಅನ್ನೋದು ಅದರ ಹಿಂದೆ ಇದ್ದೇ ಇದೆ. ಅದಿಲ್ಲದೆ ಬೇರೆಯವರು ಯಾರೂ ಸಹ ನಮ್ಮನ್ನು ಯಾವತ್ತೂ ಗೆದ್ದಿದ್ದಿಲ್ಲ. ಅಲ್ಲಿಗೇನಾಯಿತು ಅಂತಂದರೆ, ಹೇಗೆ ಇಲ್ಲಿ ಹೇಳಿದಂಗೆ ಅವನಿಗೆ ವಾಸ್ತವವಾಗಿ 100ಕ್ಕೆ 100 ಅಂಕಗಳು ಬರಬೇಕಿತ್ತು, ಆದರೆ 25 ಅಂಕ ಕಡಿಮೆ ಆಯಿತು. ಆ ಕಡಿಮೆ ಆಗಿರುವುದು ಯಾತಕ್ಕೋಸ್ಕರ ಅಂತಂದರೆ ಹಾಗೇ ಆಗಿದ್ದಲ್ಲ, ಇವನ ಲೋಪದಿಂದ ಕಡಿಮೆ ಆಗಿದ್ದಲ್ಲ. ಆ ಪಾಠ ಹೇಳಿಕೊಟ್ಟವನು ಬೇಕು ಅಂಥೇಳಿ ಇವನನ್ನು ಮೋಸ ಮಾಡಿ ಇವನಿಗೆ ಹೇಳಿಕೊಡ್ಬೇಕಾದ್ದನ್ನು ಸರಿಯಾಗಿ ಹೇಳಿಕೊಡದೇ ಇರುವುದರಿಂದ ಇವನು ಆ ಅಂಕಗಳನ್ನು ಕಳ್ಕೊಳ್ಬೇಕಾಗಿ ಬಂತು. ನಮ್ಮ ಭಾರತ ದೇಶದ ಇತಿಹಾಸವೂ ಹೀಗೇನೆ. ಅದರಿಂದ ನಾವು ಅನುಭವಿಸಿರುವಂತಹ ಸೋಲುಗಳನ್ನು ಸಹ ಹೀಗೆ ಅನುಭವಿಸಬೇಕಾಗಿ ಬಂತು. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ನಮ್ಮ ಭಾರತ ದೇಶದ ನಿಜವಾದಂತಹ ಇತಿಹಾಸವನ್ನು, ಆ ಗೆದ್ದಂತಹ ಇತಿಹಾಸವನ್ನು ಎಲ್ಲರಿಗೂ ಸಹ ವಿಶೇಷವಾಗಿ ಹೇಳಿಕೊಡಬೇಕು, ಮಕ್ಕಳಿಗೆ ವಿಶೇಷವಾಗಿ ಹೇಳಿಕೊಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೆ. ಯಾಕೆಂದರೆ ಮಕ್ಕಳಿಗೆ ಗೊತ್ತಾಗುವುದಿಲ್ಲ, ಮಕ್ಕಳಿಗೆ ಏನು ಮಾಡಬೇಕು, ಹೇಗೆ ಏನು ಅನ್ನೋದು ಗೊತ್ತಾಗುವುದಿಲ್ಲ. ಹೇಳಿಕೊಡಬೇಕಾದ್ದು ನಮ್ಮ ಕರ್ತವ್ಯ, ಅದನ್ನು ಖಂಡಿತವಾಗಿಯೂ ಮಕ್ಕಳಿಗೆ ಹೇಳಿಕೊಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ, ವಿಶೇಷವಾಗಿ ನಮ್ಮ ಈ ಒಂದು ಸಂಸ್ಕೃತಿ ಬಗ್ಗೆ, ಈ ಒಂದು ಮಹತ್ವದ ಬಗ್ಗೆ, ಇದರ ಮಹತ್ವದ ಬಗ್ಗೆ ಎಲ್ಲರಿಗೂ ಸಹ ತಿಳುವಳಿಕೆಯನ್ನು ಕೊಡಬೇಕು. ತುಂಬ ಜನ ಏನೇನೋ ಮಾತಾಡ್ತಿರ್ತಾರೆ, ಇದು ಯಾವುದು ಸರಿಯಲ್ಲ, ನಮ್ಮ ಸಂಸ್ಕೃತಿ, ಈ ಒಂದು ಸಂಪ್ರದಾಯ, ಇದರ ಬಗ್ಗೆ ಏನೇನೋ ಮಾತಾಡ್ತಿರ್ತಾರೆ. ಆದರೆ ಅದಕ್ಕೆ ನಾವು ಬೆಲೆ ಕೊಡಬೇಕಾಗಿಲ್ಲ. ಎಲ್ಲರಿಗೂ ಕೊನೆಗೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ಇತ್ತೀಚೆಗೆ ಈಗ ಕೆಲವೇ ದಿವಸಗಳ ಹಿಂದೆ ನಮ್ಮ ಭಾರತ ದೇಶದ ಸೈನ್ಯ ಶತ್ರುಗಳನ್ನು ಸೋಲಿಸುವುದಕ್ಕೋಸ್ಕರ ಮಾಡುವಂತಹ ಕೆಲಸಕ್ಕೆ, ಯುದ್ಧಕ್ಕೆ ಒಂದು ಹೆಸರನ್ನಿಟ್ಟಿದ್ದಾರೆ. ಏನು ಹೆಸರನ್ನಿಟ್ಟಿದೆ? ಸಿಂಧೂರ ಅಂತ ಹೆಸರನ್ನಿಟ್ಟಿದ್ದಾರೆ. ಈ ಸಿಂಧೂರ ಅನ್ನುವಂತಹ ಶಬ್ದ ಏನಿದೆಯೋ ಇದು ನಮ್ಮ ಭಾರತೀಯ ಸಂಸ್ಕೃತಿಗೆ ದ್ಯೋತಕ. ಇದು ಆ ಸಂಸ್ಕೃತಿಗೆ ಸೇರಿದಂಥ ಯಾವುದೋ ಒಂದು ಶಬ್ದ ಹೆಸರಿಡಬೇಕು, ಹಾಗಾಗಿ ಈ ಹೆಸರು ಸಿಕ್ಬಿಡ್ತು, ಹಾಗಾಗಿ ಆ ಹೆಸರನ್ನಿಟ್ಟಿದ್ದಾರೆ ಅಂತಲ್ಲ. ಆ ಹೆಸರನ್ನಿಡುವುದರ ಹಿಂದೆ ತುಂಬ ಒಂದು ಗಂಭೀರವಂತಹ ಯೋಚನೆ ಇದೆ, ವಿಚಾರ ಇದೆ. ತುಂಬ ಯೋಚನೆ ಮಾಡಿ ಆ ಹೆಸರನ್ನು ಇಟ್ಟಿದ್ದಾರೆ. ಇದು ನಮ್ಮ ಸಂಸ್ಕೃತಿಗೆ ಸೇರಿದಂತಹ ಒಂದು ಶಬ್ದ. ಇದು ಆ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಏನಾಯಿತು,
ಬಾಲ್ಯದಿಂದ ವಿಶೇಷವಾದಂತಹ ಶಿಕ್ಷಣೆಯನ್ನು ಪಡೆದು ವಿಶೇಷವಾದಂತಹ ಪರಿಶ್ರಮವನ್ನು ಮಾಡಿ ವಿಶೇಷವಾದಂತಹ ಪ್ರಯತ್ನವನ್ನು ಮಾಡಿ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡಲಿಕ್ಕೆ ತಯಾರಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿರುವವರು ನಮ್ಮ ಸಂಸ್ಕೃತಿಗೆ ಇಷ್ಟು ಗೌರವವನ್ನು ಕೊಡ್ತಾರೆ. ಅವರು ಮಾಡುವಂತಹ ಒಂದು ಕಾರ್ಯಾಚರಣೆಗೆ ಈ ಒಂದು ಹೆಸರನ್ನು ಇಟ್ಟಿದ್ದಾರೆ, ಈ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಅವರು ಈ ಸಂಸ್ಕೃತಿಗೆ ಎಷ್ಟು ಗೌರವವನ್ನು ಕೊಡ್ತಿದ್ದಾರೆ ನೋಡಿ, ಇದನ್ನು ನಾವು ನೋಡಬೇಕು. ಹಾಗಾಗಿ ಅಂದರೆ ಇಷ್ಟೆಲ್ಲ ಪ್ರಯತ್ನಪಟ್ಟು ಅಷ್ಟು ದೊಡ್ಡ ಸ್ಥಾನಕ್ಕೆ ಬಂದು ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡಲಿಕ್ಕೂ ತಯಾರಾಗಿರತಕ್ಕಂತಹ ವ್ಯಕ್ತಿಗಳು ನಮ್ಮ ಸಂಸ್ಕೃತಿ ಬಗ್ಗೆ ಯಾವ ರೀತಿಯಾದಂತಹ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾ, ಅಥವಾ ಸುಮ್ಮನೆ 4-5 ಪುಸ್ತಕ ಓದ್ಕೊಂಡು ಅರ್ಧಂಬರ್ಧ 4-5 ಪುಸ್ತಕ ಓದ್ಕೊಂಡು ಇದರ ಬಗ್ಗೆ ಬಾಯಿಗೆ ಬಂದಂಗೆ ಏನೇನು ಮಾತಾಡುವವರು ಇರ್ತಾರೋ ಅವರು ಹೇಳಿದ ಮಾತುಗಳಿಗೆ ನಾವು ಬೆಲೆ ಕೊಡಬೇಕಾ ಅನ್ನೋದನ್ನು ನಾವೇ ಯೋಚನೆ ಮಾಡ್ಕೊಳ್ಬೇಕು, ಪ್ರತಿಯೊಬ್ಬರು ಯೋಚನೆ ಮಾಡಿಕೊಳ್ಳಬೇಕು. ಅಂಥ ಸ್ಥಾನದಲ್ಲಿರುವವರು, ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕಿರುವವರು ಇದಕ್ಕೆ ಎಷ್ಟು ಗೌರವ ಕೊಡ್ತಿದ್ದಾರೆ ಅದನ್ನು ನಾವು ನೋಡಬೇಕಾ, ಇವರು ಈ 4-5 ಪುಸ್ತಕ ಓದ್ಕೊಂಡು ಅರ್ಧಂಬರ್ಧ ಓದ್ಕೊಂಡು ಇವರು ಏನು ಹೇಳ್ತಾರೆ ಅನ್ನೋದಕ್ಕೆ ನಾವು ಬೆಲೆ ಕೊಡಬೇಕಾ ಅನ್ನೋದನ್ನು ವಿವೇಕಿಗಳಾಗಿರ್ತಕ್ಕಂಥವ್ರು ಯೋಚನೆ ಮಾಡಿಕೊಂಡು ಈ ಸಂಸ್ಕೃತಿ ಮಹತ್ವದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಸಹ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಈ ಒಂದು ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಈಗಾಗಲೇ ಆರಂಭದಲ್ಲಿ ದಿನೇಶ್ ಹೆಗಡೆ ಅವರು ಮಾತಾಡ್ತಾ ಹೇಳಿದರು ಏನು ಅಂತಂದರೆ, ಇಲ್ಲಿಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇದನ್ನು ಮಾಡುವಾಗ ಜನರಿಂದ ಬಂದಿರುವಂತಹ ಒಂದು ಪ್ರತಿಕ್ರಿಯೆಯನ್ನು ನೋಡಿದಾಗ ಅತ್ಯಂತ ಆಶ್ಚರ್ಯವಾಯಿತು, ಅತ್ಯಂತ ಸಂತೋಷವಾಯಿತು. ಅವ್ರು ಹೇಳಿದ್ದು ಕೇಳಿದಾಗ ನಮಗೂ ಸಹ ಅತ್ಯಂತ ಸಂತೋಷವಾಯಿತು. ಅಂದರೆ ಅಂತಹ ಒಂದು ಜಾಗೃತಿಯನ್ನು ಬರಿಸುವಂತಹ ಒಂದು ಸಂದರ್ಭವನ್ನು ತಂದಾಗ ಖಂಡಿತವಾಗಿಯೂ ಜನರಿಂದ ಒಂದು ಜಾಗೃತಿ, ಜನರಲ್ಲೂ ಒಂದು ಪ್ರತಿಕ್ರಿಯೆ ಅನ್ನೋದು ಖಂಡಿತವಾಗಿಯೂ ಬಂದೇ ಬರುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಮತ್ತೊಮ್ಮೆ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತಿಂದ ಈ ಒಂದು ವಿದ್ಯಾರಂಭ ಪ್ರಾರಂಭವಾಯಿತು. ಇದು ಇದೇ ರೀತಿಯಾಗಿ ಶಾಶ್ವತವಾಗಿ ಈ ಒಂದು ವಿದ್ಯಾರಂಭ ವಿಶೇಷವಾಗಿ ನಡೆಯಲಿ. ಇವತ್ತಿಂದ ಶುರುವಾಗಿ ಈ ವಿದ್ಯಾಭ್ಯಾಸವು ವಿಶೇಷವಾಗಿ ನಡೆದು ಮುಂದೆ ಈ ಶಾಲೆಯ ಒಂದು ದಶಮಾನೋತ್ಸವ, ರಜತೋತ್ಸವ, ಸುವರ್ಣೋತ್ಸವ, ಶತಮಾನೋತ್ಸವ ಹೀಗೆ ಇದು ವಿಶೇಷವಾಗಿ ಹೀಗೆ ನಿರಂತರವಾಗಿ ನಡೀತಾ ಇರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ದಿವಸ ಶರತ್ ಕುಮಾರ್ ರಾವ್ ಅವರು ತಮ್ಮ ಒಂದು ಭಾಷಣದಲ್ಲಿ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಅನೇಕ ವಿಧವಾದಂತಹ ಪ್ರೇರಣಾದಾಯಕವಾದಂತಹ ವಿಚಾರಗಳನ್ನು ಹೇಳಿದ್ದಾರೆ. ಒಂದು ಒಳ್ಳೆಯ ಸ್ಥಾನದಲ್ಲಿದ್ದು ವಿಶೇಷವಾಗಿ ಸಮಾಜಕ್ಕೂ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡುವಂತಹ ಒಂದು ಒಳ್ಳೆಯ ಸ್ಥಾನವನ್ನು ಅವರು ಅಲಂಕರಿಸಿ ತಮ್ಮ ಕಾರ್ಯವನ್ನು ಮಾಡ್ತಾ ಇರುವುದು ವಿಶೇಷವಾದಂತಹ ಅನುಭವವನ್ನು ಹೊಂದಿದವರು. ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಇವತ್ತು ಇಲ್ಲಿ ದಿನೇಶ್ ಹೆಗಡೆ ಅವರು ಇದರ ಒಂದು ಈ ವಿದ್ಯಾಲಯವನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡುವಂತಹ ಕಾರ್ಯದಲ್ಲಿ ವಿಶೇಷವಾಗಿ ತಮ್ಮನ್ನು ತಾವು ಇದಕ್ಕಾಗಿ ಸಮರ್ಪಣೆ ಮಾಡಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಸಾಧು ಸಾಲಿಯನ್ನವರು ಹಾಗೂ ಇಲ್ಲಿ ಋಷಿರಾಜ್ ಅವರು ಅವರೆಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ವಸಂತ್ ಅವರೆಲ್ಲರೂ ಸಹ ಈ ಕಾರ್ಯದಲ್ಲಿ ವಿಶೇಷವಾಗಿ ನಿರತರಾಗಿ ಇದನ್ನು ಮಾಡ್ತಾ ಇರುವುದು ಸಂತೋಷವಾದಂತಹ ವಿಷಯ. ಹಾಗೂ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ವಿಶೇಷವಾಗಿ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.